ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಜಯತಿ ಪರಾಶರಸೂನುಃ ಸತ್ಯವತೀ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ನೌಮಿ ನ್ಯಾಯಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾಂ. ಜನಮೇಜಯ ಉವಾಚ ಭೂಯ ಏವ ದ್ವಿಜಶ್ರೇಷ್ಠ ಶಂಖಚಕ್ರಗದಾಭೃತಃ ಚರಿತಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ತಪೋಧನ. ಸ್ವಸ್ತ್ಯಸ್ತು ಅಶೇಷಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ. ನಿಖಿಲಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲಪುರುಷಾರ್ಥಸಾಧನೀಭೂತೆ ಶ್ರೀಮನ್ಮಹಾಭಾರತೆ ಹರಿವಂಶೇ ಭವಿಷ್ಯಪರ್ವಣಿ ಅದ್ಯ ಕಥಾ ಪ್ರಸಕ್ತೋ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ಹರಿ ಓಂ. ಹರಿವಂಶೋ ಹರತ್ಯೇನಃ ಜನ್ಮ ಜನ್ಮ ಸುಸಂಚಿತಂ ಅಪುತ್ರಂ ಪುತ್ರಿಣಂ ಕುರ್ಯಾತ್ ವಂಶಂ ಉನ್ನಾಮಯೇತ್ ಸದಾ. ಶ್ರೀಕೃಷ್ಣ ಪರಮಾತ್ಮ ಪೌಂಡ್ರಕ ವಾಸುದೇವನನ್ನು ನಾನೇ ನಿಜವಾದ ವಾಸುದೇವ, ಶಂಖ ಚಕ್ರ ಗದಾ ಪದ್ಮ ಖಡ್ಗ ಧಾರಿಯಾದಂತಹ ವಾಸುದೇವ, ಶ್ರೀವತ್ಸ ಚಿಹ್ನದಿಂದ ಕೂಡಿದವನು ನಾನೇ ಅಂತ ಹೇಳಿಕೊಳ್ಳುವಂತಹ ಪೌಂಡ್ರಕ ವಾಸುದೇವನಿಗೆ ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರದಿಂದ ಸಂಹಾರವನ್ನು ಮಾಡಿದ್ದಾನೆ ಅಂತ ಹಿಂದೆ ತಿಳಿಸಿದ್ದಾರೆ. ಶ್ರೀಮದ್ ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ತಿಳಿಸುವಂತೆ ನಾವೆಲ್ಲ ನಾನೇ ಸ್ವತಂತ್ರ ಕರ್ತ ಅಂತ ತಿಳಿದುಕೊಂಡರೆ ದೇವರೇ ನಾವು ಅಂತ ತಿಳಿದುಕೊಂಡಂತೇನೆ ಲೆಕ್ಕ. ಅದು ನಿಜವಾದ ಸ್ವತಂತ್ರ ಕರ್ತ ದೇವರು. ನಾನು ಸ್ವತಂತ್ರ ಕರ್ತ, ನಾನೇ ಮಾತನಾಡೋದು, ನಾನೇ ಓಡಾಡೋದು, ನಾನೇ ಕೂಡೋದು, ನಾನೇ ನಿಲ್ಲೋದು ಎಲ್ಲ ಸ್ವತಂತ್ರವಾಗಿ ಮಾಡ್ತೇನೆ ಅಂತ ದೇಹ ಇಂದ್ರಿಯ ಮನಸ್ಸು ಪ್ರಾಣಗಳೆಲ್ಲ ನನ್ನ ಅಧೀನ ಅಂತ ನಾನು ತಿಳಿದುಕೊಂಡ್ರೆ ಆ ಸ್ವಾತಂತ್ರ್ಯ ದೇವರಲ್ಲಿರುವ ಧರ್ಮ. ಆ ದೇವರಲ್ಲಿರುವ ಸ್ವಾತಂತ್ರ್ಯವನ್ನು ನನ್ನಲ್ಲಿ ತಿಳಿದುಕೊಂಡ್ರೆ ನಾನೇ ದೇವರು ಅಂತ ತಿಳಿದುಕೊಂಡಂತೆ, ನಾನೇ ವಾಸುದೇವ ಅಂತ ತಿಳಿದುಕೊಂಡಂತೆ. ವೇನ ಅಥವಾ ಪೌಂಡ್ರಕ ವಾಸುದೇವ, ಅವನ ಅವತಾರನಾದ ಪೌಂಡ್ರಕ ವಾಸುದೇವ ಯಾವ ರೀತಿ ನಾನೇ ವಾಸುದೇವ ಅಂತ ಹೇಳಿಕೊಂಡನೋ ಹಾಗೆ ನಾನೇ ಸ್ವತಂತ್ರ ಅಂತ ತಿಳಿದರೆ ಭಗವಂತನ
ಪ್ರೀತಿಗೆ ನಾವು ಪಾತ್ರರಾಗದೆ ಅವಕೃಪೆಗೆ ಪಾತ್ರರಾಗಬೇಕಾಗತ್ತೆ ಅಂತನ್ನುವ ತತ್ವವನ್ನು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ಆ ಭಗವಂತನೇ ಸ್ವತಂತ್ರ, ನಾವೆಲ್ಲ ಅವನ ದಾಸರು ಅಂತನ್ನುವ ತತ್ವವನ್ನೇ ಚೆನ್ನಾಗಿ ತಿಳಿಯಬೇಕು. ದಾಸೋಹಂ, ಹನುಮಂತ ದೇವರು ಯಾವುದನ್ನು ನಮಗೆಲ್ಲ ತಿಳಿಸಿಕೊಟ್ರು. ದಾಸೋಹಂ ಕೋಸಲೇಂದ್ರಸ್ಯ, ಆ ಸರ್ವೋತ್ತಮನಾದ ಶ್ರೀರಾಮಚಂದ್ರನ ದಾಸ ನಾನು ಅಂತ ಹನುಮಂತ ದೇವರು ವಾಲ್ಮೀಕಿ ರಾಮಾಯಣದಲ್ಲಿ ಹೇಳಿದ್ದನ್ನು ಕೇಳ್ತಿರಲ್ಲ, ಆ ಅನುಸಂಧಾನ ನಮಗೆ ಯಾವಾಗಲೂ ಇರಬೇಕು. ಅಹಿರ್ಬುಧ್ನ ಸಂಹಿತೆಯಲ್ಲಿ ರುದ್ರದೇವರು ಕೂಡ ನರಸಿಂಹದೇವರ ಬಗ್ಗೆ ಹೇಳುವಾಗ ದಾಸಭೂತಾಯತಃ ಸರ್ವೇ ಹ್ಯಾತ್ಮಾನಃ ಪರಮಾತ್ಮನಃ ಅತೋಹಮಪಿ ತೇ ದಾಸಃ ಇತಿ ಮತ್ವಾ ನಮಾಮ್ಯಹಂ ಅಂತ ಸ್ವತಃ ರುದ್ರದೇವರು ಅಹಿರ್ಬುಧ್ನ ಸಂಹಿತೆಯಲ್ಲಿ ಹೇಳಿದಂತಹ ಮಾತನ್ನು ನಾವು ಕೇಳ್ತೇವೆ. ಪಂಚರಾತ್ರಾಗಮದಲ್ಲಿ ಬರುವಂತಹ ಅಹಿರ್ಬುಧ್ನ ಸಂಹಿತೆ. ದಾಸಭೂತಾಯತಃ ಸರ್ವೇ ಹ್ಯಾತ್ಮಾನಃ ಪರಮಾತ್ಮನಃ, ಜಗತ್ತಿನಲ್ಲಿರುವ ಎಲ್ಲ ಜೀವರಾಶಿಗಳು ಕೂಡ ಆ ಪರಮಾತ್ಮನ ದಾಸರು, ನರಸಿಂಹದೇವರ ದಾಸರು ಅಂತ. ಸರಿ, ಎಲ್ಲರೂ ದಾಸರಾಗಿರಬಹುದು, ನನ್ನೊಬ್ಬನನ್ನು ಬಿಟ್ಟು ಇನ್ನುಳಿದವರು ದಾಸರು ಅಂತ ಹೇಳಿಕೊಳ್ಳೋದಿಲ್ಲ. ದಾಸಭೂತಾಯತಃ ಸರ್ವೇ ಹ್ಯಾತ್ಮಾನಃ ಪರಮಾತ್ಮನಃ ಅಥೋ ಅಹಮಪಿ ತೇ ದಾಸಃ ಇತಿ ಮತ್ವಾ ನಮಾಮ್ಯಹಂ, ನಾನು ನಿನ್ನ ದಾಸಾನುದಾಸ ಅನ್ನುವುದಕ್ಕೋಸ್ಕರ ನಮಸ್ಕಾರ ಮಾಡ್ತೇನೆ ಅಂತ ರುದ್ರದೇವರು ಹೇಳುವ ಮಾತನ್ನು ನಾವು ಕೇಳ್ತೇವೆ. ಆ ಒಂದು ಅನುಸಂಧಾನ ನಮಗೆ ಯಾವಾಗಲೂ ಇರಬೇಕು ಅನ್ನುವುದು ಈ ಪೌಂಡ್ರಕ ವಾಸುದೇವನ ವಧದ ಹಿನ್ನೆಲೆಯಲ್ಲಿರುವಂತಹ ಸಂದೇಶ ಎಂಬುದಾಗಿ ನಾವು ತಿಳಿಯಬೇಕು. ಮುಂದೆ ಜನಮೇಜಯ ವೈಶಂಪಾಯನರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅವನಿಗೆ ತೃಪ್ತಿ ಇಲ್ಲ. ಎಷ್ಟು ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಕೇಳಿದರೂ ತೃಪ್ತಿಯಾಗ್ತಾ ಇಲ್ಲ. ನಹಿ ಮೇ ತೃಪ್ತಿರಸ್ತೀಹ ಶೃಣ್ವತಃ ಕೈಶವೀಂ ಕಥಾಂ, ಆ ಕೇಶವನ ಕಥೆಯನ್ನು ಎಷ್ಟು ಕೇಳಿದರೂ ತೃಪ್ತಿ ಇಲ್ಲ ವೈಶಂಪಾಯನರೇ, ಇನ್ನಷ್ಟು ನನಗೆ ಆ ಕೃಷ್ಣ ಪರಮಾತ್ಮನ ಚರಿತ್ರೆಯನ್ನು ಹೇಳಿ. ಹಿಂದೆ ನೀವು ಹೇಳಿದ್ರಿ ಹಂಸ ಡಿಭಿಕಾ ಅಂತ. ಡಿಭಿಕಾ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರಂತಾರೆ. ಒಂದು ಕಡೆಗೆ ಮಾತ್ರ ಡಿಭಿಕಾ ಅಂತೂ ಹೇಳ್ತಾರೆ, ಡಿಭಿಕಾ. ಆದರೆ ಹರಿವಂಶ ಡಿಂಭಕ ಅಂತ ಹೇಳ್ತಾ ಇದೆ. ಹೀಗೆ ನಾವು ತಿಳಿಯಬಹುದು, ಅವನು ಡಿಭಿಕ, ಅವನ ಹೆಸರು ಡಿಭಿಕ, ಎಲ್ಲರಿಗೆ ಹಿಂಸೆಯನ್ನು ಮಾಡ್ತಾನೆ, ಆದ್ದರಿಂದ ಅವನು ಡಿಭಿಕ ಅಂತ. ಹಿಂಸಾರ್ಥಕವಾದ ಧಾತುವಿನಿಂದ ಧಾತುವಿನಿಂದ ಬಂದದ್ದು ಡಿಭಿಕ ಅಂತ. ಆದರೆ ಶ್ರೀಕೃಷ್ಣ ಪರಮಾತ್ಮನ ಎದುರಿನಲ್ಲಿ ಇವರು ಯಾರು? ಹಂಸ ಡಿಭಿಕರು ಅಂದರೆ ಬೇರೆ ಯಾರಲ್ಲ, ಮಧುಕೈಟಭರು. ಪರಮಾತ್ಮ ಹಯಗ್ರೀವ ರೂಪವನ್ನು ತೆಗೆದುಕೊಂಡು ಯಾರನ್ನು ತನ್ನ ತೊಡೆಯ ಮೇಲೆ ಹೊಸದು ಯಾರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಾಣ ಮಾಡಿದ ಅಂತ ಹಿಂದೆ ಕಥೆ ಕೇಳಿದ್ದೀರಿ. ಅಂತಹ ಹಂಸ ಮತ್ತು ಡಿಭಿಕರೇ, ಮಧು ಮತ್ತು ಕೈಟಭರೇ ಈಗ ಹಂಸ ಡಿಭಿಕರಾಗಿ ಅವತಾರ ಮಾಡಿದ್ದಾರೆ ಪುನಃ. ಅಂತಹ ಮಹಾದುಷ್ಟರಾಗಿರಬಹುದು ಆ ಹಂಸ ಡಿಭಿಕರು, ಎಲ್ಲರಿಗೂ ಹಿಂಸೆ ಕೊಡುವವರಾಗಿರಬಹುದು. ಆದರೆ ದೇವರ ಎದುರಿನಲ್ಲಿ ಅವನು ಡಿಂಭಕ ಅಂತ. ಡಿಂಭಕ ಅಂದರೆ ಶಿಶು, ಮಗು. ಅವನು ಡಿಂಭಕನೇ. ಅವನು ಎಂಥ ಡಿಭಿಕನಾದರೂ ಎಂಥ ಹಿಂಸಕನಾದರೂ ದೇವರ ಮುಂದೆ ಅವನು ಡಿಂಭಕ, ಒಂದು ಸಣ್ಣ ಶಿಶು ಇದ್ದಂತೆ ಅಂತ ಸೂಚನೆ ಮಾಡುವುದಕ್ಕೋ ಏನೋ ಅನ್ನುವಂತೆ ಡಿಭಿಕ ಎಂಬ ಹೆಸರಿದ್ದರೂ ಕೂಡ ಹರಿವಂಶ ಅವನನ್ನು ಡಿಂಭಕ ಎಂಬುದಾಗಿ ಹೇಳ್ತಾ ಇದೆ ಅಂತ. ಎರಡೂ ಹೆಸರುಗಳನ್ನು ಇಟ್ಟುಕೊಳ್ಳಬಹುದು. ಮತ್ತು ಮೂಲ ರೂಪದಲ್ಲಿ ಅವನು ಪರಮಾತ್ಮನ ಡಿಂಭಕನೇ, ಪರಮಾತ್ಮನಿಂದಲೇ ಹುಟ್ಟಿದವನು. ಭಗವಂತನ ಕರ್ಣದಲ್ಲಿರುವ ಸ್ವೇದ ರೂಪವಾದಂತಹ ಜಲದಿಂದಲೇ ಇವರು ಉತ್ಪನ್ನವರಾದವರು. ಆ ದೃಷ್ಟಿಯಲ್ಲಿ ಭಗವಂತನ ಡಿಂಭಕ, ದೇವರ ಎದುರಿನಲ್ಲಿ ಇವನು ಎಷ್ಟೇ ದೊಡ್ಡವನಾದರೂ ಡಿಂಭಕ ಅನ್ನುವ ಅರ್ಥದಲ್ಲಿ ಹರಿವಂಶ ಅವನನ್ನು ಡಿಂಭಕ ಎಂಬುದಾಗಿ ಹೇಳಿದೆ ಅಂತ ನಾವು ತಿಳಿಯಬೇಕು. ಶ್ರೀಮದಾಚಾರ್ಯರು ಡಿಭಿಕ ಎಂಬ ಹೆಸರನ್ನು ಹೇಳ್ತಾರೆ. ಈ ಹಂಸ ಡಿಭಿಕರ ಸಂಹಾರವನ್ನು ಮೂಲ ರೂಪದಲ್ಲಿ ಮಧುಕೈಟಭರಾದಾಗಲೂ ಪರಮಾತ್ಮನೇ ಸಂಹಾರ ಮಾಡಿದ. ಈಗ ಹಂಸ ಡಿಭಿಕರಾದಾಗಲೂ ಪರಮಾತ್ಮನೇ ಸಂಹಾರವನ್ನು ಮಾಡಿದ್ದಾನೆ. ಕೃಷ್ಣಾವತಾರದಲ್ಲಿ ವಿಚಕ್ರ ಅಂತ ಅವನಿಗೆ ಅವರಿಬ್ಬರಿಗೆ ಸಹಾಯ ಮಾಡುವ ಒಬ್ಬ ಅಸುರ, ಅವನನ್ನು ಪರಮಾತ್ಮ ಸಂಹಾರ ಮಾಡಿದ ಅಂತ ಹಿಂದೆ ನೀವು ಸಂಕ್ಷೇಪವಾಗಿ ತಿಳಿಸಿದ್ದೀರಿ.
ಅದರ ಬಗ್ಗೆ ನಮಗೆ ವಿಸ್ತಾರವಾಗಿ ಕೇಳಬೇಕು ಅಂತ ಅಪೇಕ್ಷೆ ಇದೆ ಅಂತ ಜನಮೇಜಯರಾಜ ಹೇಳ್ತಾ ಇದ್ದಾನೆ. ಮತ್ತು ಈ ಹಂಸಡಿಭಿಕರೇನು ಸಾಮಾನ್ಯರಲ್ಲ, ಬೇಕಾದಷ್ಟು ಜನರನ್ನು ದೇವರು ಸಂಹಾರ ಮಾಡಿದ್ದಾನೆ. ಎಷ್ಟೋ ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ್ದಾನೆ. ಅದರೊಳಗೆ ಇವರು ಒಂದಿಬ್ಬರು ಅದೇನು ಪ್ರತ್ಯೇಕ ಕೇಳೋದು ಅಂತ ಹಾಗಲ್ಲ. ತೌ ಸುತೌ ವೀರ್ಯ ಸಂಪನ್ನೌ ಶಿಷ್ಯೌ ಭೃಗುಸುತಸ್ಯ. ಇವರಿಬ್ಬರು ರಾಜಕುಮಾರರು ಅಂತ ನೋಡಿ ಎಷ್ಟು ವಿಚಿತ್ರ. ತೌ ಸುತೌ ಯಾರ ಮಕ್ಕಳು ಅಂತ ಹೇಳಲೇ ಇಲ್ಲ, ಸುತೌ ಮಕ್ಕಳು ಅಂತ. ವ್ಯಾಖ್ಯಾನಕಾರರು ರಾಜಕುಮಾರರು ಅನ್ನುವ ಅರ್ಥದಲ್ಲಿ ಸುತೌ ಅಂತ ಕರೆದಿದ್ದಾರೆ ಅಂತ. ಆದರೆ ನಾವು ಶ್ರೀಮದ್ ಆಚಾರ್ಯರು ಹೇಳುವ ಹಿನ್ನೆಲೆಯಲ್ಲಿ ನೋಡಿದರೆ ಇವರು ಮಧುಕೈಟಭರು ಅಂತ ತಿಳಿದುಕೊಂಡರೆ ಸುತೌ ದೇವರಿಗೆ ಮಕ್ಕಳಿವರು. ಪೂರ್ವ ಮೂಲ ರೂಪದಲ್ಲಿ ದೇವರಿಗೆ ಮಕ್ಕಳಾದವರು, ಈಗ ರಾಜಕುಮಾರರಾಗಿ ಹುಟ್ಟಿದವರು. ಅಂತಹ ಭಾರ್ಗವ ಶಿಷ್ಯರು, ಅಂತಹ ಈ ಹಂಸ ಡಿಭಿಕರು ರುದ್ರದೇವರಿಂದ ವರ ಪಡೆದವರು, ಮಹಾಸಮರ್ಥರು. ಇವರಿಗೆ 88,000 ಅಸುರರ ಸಹಾಯ ಇತ್ತು. ಆ ವಿಚಕ್ರ ಎಂಬ ಅಸುರ ಇವರ ಜೊತೆಗಿದ್ದ. ಅವನಿಗೆ 88,000 ಅಸುರರ ಸಹಾಯ. ಅಷ್ಟೆಲ್ಲ ದಾನವರ ಸಹಾಯವನ್ನು ಪಡೆದುಕೊಂಡ ಈ ಹಂಸಡಿಭಿಕರು ಭಾರೀ ಉನ್ಮತ್ತರು, ದೇವತೆಗಳ ಜೊತೆಗೂ ಯುದ್ಧ ಮಾಡುವುದಕ್ಕೆ ಸಮರ್ಥರು. ಅಂತಹ ಹಂಸಡಿಭಿಕರ ಸಂಹಾರವನ್ನು ಕೃಷ್ಣ ಪರಮಾತ್ಮ ಮಾಡಿದ ಅಂತ ನಾವು ಕೇಳಿದ್ದೇವೆ. ಅದು ಹೇಗೆ ಅಂತ ವಿಸ್ತಾರವಾಗಿ ನಮಗೆ ಹೇಳಬೇಕು ಅಂತ ಜನಮೇಜಯರು ಪ್ರಾರ್ಥನೆ ಮಾಡಿದ್ದಾರೆ ವೈಶಂಪಾಯನರಿಗೆ. ಆಗ ವೈಶಂಪಾಯನರು ಹೇಳ್ತಾರೆ, ಬ್ರಹ್ಮದತ್ತ ಅಂತ ರಾಜ, ಸಾಲ್ವ ದೇಶದಲ್ಲಿ ಬ್ರಹ್ಮದತ್ತ ಅಂತ ರಾಜನಾಗಿದ್ದ. ಆ ಬ್ರಹ್ಮದತ್ತ ರಾಜ ಬಹಳ ಧಾರ್ಮಿಕನೇ ಆಗಿದ್ದ. ಪಂಚಯಜ್ಞಗಳನ್ನು ಮಾಡ್ತಾ ಇದ್ದ, ಇಂದ್ರಿಯ ನಿಗ್ರಹ ಇತ್ತು, ವೇದಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿದ್ದ, ಯಜ್ಞಯಾಗಾದಿಗಳನ್ನೆಲ್ಲ ತಪ್ಪದೇ ಮಾಡ್ತಾ ಇರುವಂತಹ ಒಬ್ಬ ರಾಜ, ಸಾಲ್ವ ದೇಶದ ರಾಜ ಆ ಬ್ರಹ್ಮದತ್ತ ಅಂತ. ಹಿಂದೆ ಭೀಷ್ಮಾಚಾರ್ಯರು ವಿಚಿತ್ರವೀರ್ಯ ಮತ್ತು ಚಿತ್ರಾಂಗದನೆಗೋಸ್ಕರ 3 ಜನರನ್ನು ಕರೆದುಕೊಂಡು ಬರ್ತಾರೆ. ಅಂಬಾ, ಅಂಬಿಕಾ, ಅಂಬಾಲಿಕಾ ಅಂತ. ಅದರಲ್ಲಿ ಅಂಬಾ, ನಾನು ಸಾಲ್ವರಾಜನನ್ನು ಮದುವೆಯಾಗಬೇಕು, ವಿಚಿತ್ರವೀರ್ಯ ಚಿತ್ರಾಂಗದರ ಜೊತೆಗೆ ಮದುವೆಯಾಗಲು ನನಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಆ ಅಂಬಾಳನ್ನು ಸರಿ ಹೋಗು ಅಂತ ಕೊಟ್ಟು ಕಳಿಸ್ತಾನೆ. ಒಂದು ಬಾರಿ ಭೀಷ್ಮಾಚಾರ್ಯರು ನಿನ್ನನ್ನು ಕರೆದುಕೊಂಡು ಹೋಗಿದ್ದಾರೆ ರಥದಲ್ಲಿ ಇಂದ ಮೇಲೆ, ನಾನು ಮತ್ತೆ ನಿನ್ನನ್ನು ಮದುವೆಯಾಗೋದಿಲ್ಲ ಅಂತ ಆ ಬ್ರಹ್ಮದತ್ತನೂ ಮದುವೆಯಾಗದೆ ಮಾಡಿಕೊಳ್ಳದೆ ಇವಳನ್ನು ತಿರುಗಿ ಕಳಿಸ್ತಾನೆ. ಮೂಲ ರೂಪದಲ್ಲಿ ಅವಳು ಭೀಷ್ಮಾಚಾರ್ಯರ ಹೆಂಡತಿಯೇ, ವರಾಂಗಿ. ಆ ಭೀಷ್ಮಾಚಾರ್ಯರ ಜೊತೆಗೆ ಸಂಗ ಆಗೋದಿಲ್ಲ. ಅವಳು ಹಾಗೆ ಮುಂದೆ ದೃಪದರಾಜನ ಮನೆ ಎದುರಿನಲ್ಲಿ ಪ್ರಾಣವನ್ನು ಬಿಡ್ತಾಳೆ. ಅವಳೇ ಮುಂದೆ ಶಿಖಂಡಿಯಾಗಿ ಹುಟ್ಟುತ್ತಾಳೆ. ಇತ್ಯಾದಿ ವಿಚಾರಗಳೆಲ್ಲ ನೀವು ಕೇಳಿದ್ದೀರಿ. ಅಂತಹ ಅಂಬಾ ಯಾವ ಸಾಲ್ವರಾಜನನ್ನು ಹಿಂದೆ ಬಯಸಿದ್ದಳೋ ಅವನೇ ಬ್ರಹ್ಮದತ್ತ. ಆ ಬ್ರಹ್ಮದತ್ತನಿಗೆ 2 ಹೆಂಡಂದಿರು. ತಾಮ್ರಪರ್ಣಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ವ್ಯಾಖ್ಯಾನದಲ್ಲಿ ಸ್ಪಷ್ಟಪಡಿಸ್ತಾರೆ. ಆ ಬ್ರಹ್ಮದತ್ತ ರಾಜನಿಗೆ 2 ಹೆಂಡಂದಿರು. ಹಿರಿಯ ಮಡದಿಯಲ್ಲಿ ಹುಟ್ಟಿದವ ಅವನು ಸಾಲ್ವರಾಜ ಸೌಭಪತಿ ಅಂತ. ರುದ್ರದೇವರಿಂದ ಅಭೇದ್ಯವಾದ ವಿಮಾನವನ್ನು ಪಡೆದು ಬಂದಂತಹ ಸಾಲ್ವರಾಜ, ಅವನನ್ನು ಕೂಡ ಶ್ರೀಕೃಷ್ಣ ಪರಮಾತ್ಮನೇ ಸಂಹಾರ ಮಾಡ್ತಾನೆ. ಇನ್ನೊಬ್ಬ ಕಿರಿಯ ಮಡದಿಯಲ್ಲಿ ಹುಟ್ಟಿದವರು ಇವರಿಬ್ಬರು ಮಧುಕೈಟಭರ ಅವತಾರರಾದಂತಹ ಹಂಸ ಮತ್ತು ಡಿಭಿಕರು. ಹೀಗೆ ಬ್ರಹ್ಮದತ್ತನಿಗೇನೆ 3 ಜನ, ಆ ಸೌಭಪತಿ ಸಾಲ್ವ ಒಬ್ಬ, ಹಂಸಡಿಭಿಕರು. ಈ ಬ್ರಹ್ಮದತ್ತ ರಾಜನಿಗೆ ಅತ್ಯಂತ ಪ್ರೀತಿಯ ಒಬ್ಬ ಮಿತ್ರ, ಅವನ ಹೆಸರು ಮಿತ್ರಸಹ ಅಂತ ಹೆಸರು. ಮಿತ್ರಸಹ ಅನ್ನುವ ಒಬ್ಬ ಮಿತ್ರ ಬ್ರಾಹ್ಮಣ. ಅಂತಹ ಬ್ರಾಹ್ಮಣನಾದ ಒಬ್ಬ ಗೆಳೆಯ ಈ ಬ್ರಹ್ಮದತ್ತ ರಾಜನಿಗೆ ಇರ್ತಾನೆ. ಅವನು ವೇದಾಂತಾದಿ ಶಾಸ್ತ್ರಗಳಲ್ಲಿ ಪಾರಂಗತನಾದಂತಹ ದೊಡ್ಡ ಪಂಡಿತ ಮಿತ್ರಸಹಾಚಾರ್ಯ. ಇವರಿಬ್ಬರಿಗೂ ಮಕ್ಕಳಿರಲಿಲ್ಲ, ಬ್ರಹ್ಮದತ್ತನಿಗೂ ಹಾಗೂ ಆ ಮಿತ್ರಸಹನಿಗೂ. ಇಬ್ಬರೂ ಗೆಳೆಯರು, ಇಬ್ಬರಿಗೂ ಮಕ್ಕಳಿಲ್ಲ. ಅವನು ಬ್ರಾಹ್ಮಣ, ಇವನು ರಾಜ, ಕ್ಷತ್ರಿಯ. ಆಗ ಬ್ರಹ್ಮದತ್ತ 10 ವರ್ಷಗಳವರೆಗೆ ರುದ್ರದೇವರನ್ನು ಕುರಿತು ತಪಶ್ಚರ್ಯವನ್ನು ಮಾಡ್ತಾನೆ, ಮಕ್ಕಳಾಗಬೇಕು ಅಂತ.
ಆ ಮಿತ್ರ ಸಹಾಚಾರ್ಯ ವೇದ ವೇದಾಂತಾದಿಗಳನ್ನು ಅಧ್ಯಯನ ಮಾಡಿರತಕ್ಕಂತಹ ವ್ಯಕ್ತಿ, ವೇದ ವೇದಾಂತಾದಿಗಳ ಸಾರ ಸರ್ವಸ್ವನಾಗಿರತಕ್ಕಂತಹ ಸರ್ವೋತ್ತಮನಾದ ವಿಷ್ಣುವನ್ನು ಕುರಿತೇ ನಾನು ಭಜನೆ ಮಾಡೋದು ಅಂತ 5 ವರ್ಷಗಳವರೆಗೆ ವಿಷ್ಣುವನ್ನು ಕುರಿತು ತಪಶ್ಚರ್ಯವನ್ನು ಮಾಡ್ತಾನೆ ಮಿತ್ರ ಸಹ. ಬ್ರಹ್ಮದತ್ತ ರುದ್ರದೇವರನ್ನು ಕುರಿತು 10 ವರ್ಷ ತಪಶ್ಚರ್ಯ ಮಾಡ್ತಾನೆ. ರುದ್ರದೇವರು ಸ್ವಪ್ನದಲ್ಲಿ ಬ್ರಹ್ಮದತ್ತನಿಗೆ ದರ್ಶನವನ್ನು ಕೊಡ್ತಾರೆ. ಪ್ರತ್ಯಕ್ಷವಾಗಿ ಬರೋದಿಲ್ಲ, ಸ್ವಪ್ನದಲ್ಲಿ ದರ್ಶನವನ್ನು ಕೊಟ್ಟು, ಏನಪ್ಪ ನಿನಗೆ ಬೇಕು? ಸ್ವಪ್ನೇ ರಾಜಾನಮಬ್ರವೀತ್. ರಾಜ ಹೇಳಿದ, ನನಗೆ ಮಕ್ಕಳಿಲ್ಲ, 2 ಮಕ್ಕಳು ಬೇಕು ಅಂತ. ಅದಕ್ಕಾಗಿ 10 ವರ್ಷ ನಾನು ತಪಶ್ಚರ್ಯ ಮಾಡಿದ್ದೇನೆ, 5 ವರ್ಷ ಒಬ್ಬೊಬ್ಬರಿಗಾಗಿ. ಪುತ್ರೌ ಮಮ ಭವೇತಾಂಹಿ. ಇವನು 10 ವರ್ಷ ತಪಶ್ಚರ್ಯ ಮಾಡಿದರೆ 2 ಅಕ್ಷರ ತಥಾ ಇಷ್ಟು ಹೇಳಿದ್ದಾರೆ, ಅದೃಶ್ಯರಾಗಿದ್ದಾರೆ ಸ್ವಪ್ನದಲ್ಲಿ ರುದ್ರದೇವರು. ತಥಾಸ್ತು ಅಂತ, ತಥಾ ಅಂತ ಹೇಳಿ, ತಥೇತ್ಯುಕ್ತ್ವಾ ವೃಷಧ್ವಜ ಅಂತರ್ಧಾನಂಗತಃ. ಸರಿ, ರುದ್ರದೇವರ ಅನುಗ್ರಹವಾಯಿತು ಅಂತ ಸಂತೋಷಪಟ್ಟ. ಈ ಕಡೆಗೆ ಮಿತ್ರ ಸಹ 5 ವರ್ಷ ತಪಶ್ಚರ್ಯ ಮಾಡಿದಾಗ ಪರಮಾತ್ಮ ಅವನಿಗೆ ವರವನ್ನು ಕೊಟ್ಟಿದ್ದಾನೆ. ಶ್ರೇಷ್ಠನಾದ ಸತ್ಪುತ್ರ, ಒಬ್ಬ ಮಗನನ್ನು ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ. ಸರಿ, ಏಕಕಾಲದಲ್ಲಿ ಇವನಿಗೆ 2 ಮಡದಿಯರು, ಚಿಕ್ಕವರು. ಹಿರಿಯ ಮಡದಿ ಬೇರೆ, 2 ಮಡದಿಯರು. ಆ 2 ಕಿರಿಯ ಮಡದಿಯರಲ್ಲಿ 2 ಮಕ್ಕಳಾಗಿದ್ದಾರೆ. ಬ್ರಾಹ್ಮಣನಿಗೂ ಕೂಡ ತನ್ನ ಮಡದಿಯಲ್ಲಿ ಒಬ್ಬ ಮಗನಾಗಿದ್ದಾನೆ. ಏಕಕಾಲಕ್ಕೆ ಎಲ್ಲ ಸಂಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಜಾತಕರ್ಮ, ನಾಮಕರಣ, ಒಂದೇ ವಯಸ್ಸು. ಆ ಬ್ರಾಹ್ಮಣ ತನ್ನ ಮಗನಿಗೆ ಜನಾರ್ದನ ಅಂತ ಹೆಸರಿಟ್ಟ. ಈ ಬ್ರಹ್ಮದತ್ತ ತನ್ನ 2 ಮಕ್ಕಳಿಗೆ ಹಂಸ, ಡಿಂಭಕ ಅಥವಾ ಡಿಭಿಕ ಎಂಬ ಹೆಸರನ್ನು ಇಟ್ಟಿದ್ದಾನೆ. ಈ ರೀತಿ ಅವರು ಬೆಳೀತಾ ಇದ್ದಾರೆ. ಆಗ ಆ ಹಂಸಡಿಭಿಕರು ಸ್ವಲ್ಪ ದೊಡ್ಡವರಾದ ಮೇಲೆ ತಪಶ್ಚರ್ಯವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ. ತಮ್ಮಪ್ಪ ತಪಶ್ಚರ್ಯವನ್ನು ಮಾಡಿ ತಮ್ಮಿಬ್ಬರನ್ನು ಪಡೆದಿದ್ದಾನೆ. ನಾವಿಬ್ಬರು ಮತ್ತೆ ಅದೇ ರುದ್ರದೇವರನ್ನೇ ಕುರಿತು ತಪಶ್ಚರ್ಯ ಮಾಡಿ ಯಾರಿಂದಲೂ ಸಾಯಬಾರದು, ಯಾರಿಂದಲೂ ಸೋಲಬಾರದು ಅಂತ ವರ ಪಡೆಯೋಣ ಅಂತ ಹಂಸಡಿಭಿಕರು ತಪಶ್ಚರ್ಯವನ್ನು ಮಾಡ್ತಾರೆ. ಕೇವಲ ಗಾಳಿ, ನೀರು, ವಾಯು ಒಂಬು ಪ್ರಾಶಿನೌ ನೃಪ. ಗಾಳಿ ಮತ್ತು ನೀರನ್ನು ಮಾತ್ರ ಸೇವನೆಯನ್ನು ಮಾಡ್ತಾ ಏಕಾಗ್ರ ಮನಸ್ಸಿನಿಂದ ಅವರು ತಪಶ್ಚರ್ಯವನ್ನು ಮಾಡ್ತಾ ಇದ್ದಾರೆ ರುದ್ರದೇವರನ್ನು ಕುರಿತು. ಆ ರುದ್ರದೇವರ ನಾಮಗಳನ್ನು ಹೇಳ್ತಾ ತಪಶ್ಚರ್ಯವನ್ನು ಮಾಡ್ತಾ ಇದ್ದಾರೆ. 11 ರುದ್ರರು, ಪ್ರಧಾನ ರುದ್ರ ಒಬ್ಬರೇ, ಆದರೆ ಒಟ್ಟು ರುದ್ರರು 11, 11 ಜನ ರುದ್ರರು. 22, 11, 2, 22, 22 ನಾಮಗಳಿಂದ ಆ ರುದ್ರದೇವರ ಸ್ಮರಣೆಯನ್ನು ಮಾಡ್ತಾ, ವಿಶೇಷವಾಗಿ ಇದಲ್ಲದೆ ಅನೇಕ ನಾಮಗಳಿಂದಲೂ ಆ ರುದ್ರದೇವರ ಸ್ಮರಣೆಯನ್ನು ಮಾಡ್ತಾ ಅವರು ಜಪ ಮಾಡ್ತಾ ತಪಶ್ಚರ್ಯವನ್ನು ಮಾಡಿದ್ದಾರೆ. ಏನದು ಅಂತ, ನಮಸ್ತೆ ದೇವದೇವೇತಿ ಶಂಕರೇತಿ ದಿವಾನಿಶಂ ಹರ ಶರ್ವ ಶಿವಾನಂದ ನೀಲಗ್ರೀವ ಉಮಾಪತೆ ವೃಷಧ್ವಜ ವಿರೂಪಾಕ್ಷ ಹರಿಯಕ್ಷ ಜಗತಾಂಪತೆ ಭಕ್ತಪ್ರಿಯ ಗಿರೀಶೇಷ ವಸುದೇವ ಶಿವ ಅಚ್ಯುತ ಸದ್ಯೋಜಾತ ಮಹಾದೇವ ದೇವದೇವ ಗುಹಾಶಯ ಭೂತಭಾವನ ದೇವೇಶ ಪ್ರಣವಾತ್ಮನ್ ಸದಾಶಿವ ಇತ್ಯಾದಿ ನಾಮಗಳಿಂದ ರುದ್ರದೇವರ ಸ್ತುತಿಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಹಾಗೆ ನೋಡಿದರೆ ಮೇಲ್ನೋಟಕ್ಕೆ 25 ಹೆಸರುಗಳು ಇಲ್ಲಿ ಕಾಣುತ್ತವೆ. ಆದರೆ ದೇವದೇವ ಎಂಬ ನಾಮ 2 ಬಾರಿ ಬಂದಿದೆ. ಅದೊಂದನ್ನು ನಾವು ಕಡಿಮೆ ಮಾಡಿಕೊಂಡ್ರೆ 24 ಆಗತ್ತೆ. ಆಮೇಲೆ ಗಿರೀಶ, ಈಶ ಅಂತ ಬಿಡಿಸಿದರೆ, ವಾಸುದೇವ, ಶಿವ ಅಂತ ಬಿಡಿಸಿದರೆ 24 ಆಗತ್ತೆ. ಆದರೆ ಅದನ್ನು ಕೂಡಿಸಿದರೆ ಗಿರೀಶೇಷ 1 ಕಡಿಮೆ ಆಯಿತು, ವಾಸುದೇವ ಶಿವ 1 ಕಡಿಮೆ ಆಯಿತು. ಈ ರೀತಿ ಮಾಡಿಕೊಂಡ್ರೆ 22 ಆಗತ್ತೆ. ಏನು ವಿಶೇಷ ಅಂತ, ವಾಸುದೇವ ಅನ್ನೋದು ಭಗವಂತನ ನಾಮ. ಆ ಭಗವಂತನ ನಾಮದಿಂದ ರುದ್ರದೇವರನ್ನು ಕರೆದಿಲ್ಲ ಅಂತ ನಾವಿಟ್ಟುಕೊಂಡು ವಾಸುದೇವ ಶಿವ ಅಂತ 2 ಶಬ್ದ ಅಲ್ಲ, ಅದು ವಾಸುದೇವ ಶಿವ ಅಂತ ಶಬ್ದ. ಆ ವಾಸುದೇವನಾದ ಪರಮಾತ್ಮನ ಪಾದೋದಕವನ್ನು ಧಾರಣೆ ಮಾಡಿದ್ದರಿಂದ ಶಿವನಾದವನು ಅಂತ. ಯಚ್ಚೌಚ ನಿಸೃತ ಸರಿತ್ ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅತಿಧೃತೇನ ಶಿವ ಶಿವೋಭೂತ್ ಅಂತ ಭಾಗವತದಲ್ಲಿ ಹೇಳಿದ ಮಾತನ್ನು ನಾವು ಚಿಂತನೆ ಮಾಡಿದಾಗ
ವಾಸುದೇವನಿಂದ ಶಿವನಾದವನು, ಆದ್ದರಿಂದ ವಾಸುದೇವ ಶಿವ ಅಂತ. 25 ಹೆಸರುಗಳಾದರೂ ಏನೂ ತಪ್ಪೂ ಇಲ್ಲ. ಆಗ ವಾಸುದೇವನ ವಿಶೇಷ ಪ್ರೀತಿಪಾತ್ರನಾದದ್ದರಿಂದ ವಾಸುದೇವ ಅಂತನ್ನುವ ಅರ್ಥದಲ್ಲಿಯೂ ಬಳಸಬಹುದು. ವಾಸುದೇವಾಧೀನನಾದದ್ದರಿಂದ ವಾಸುದೇವ ಅಂತ. ಇನ್ನು ಈ ರೀತಿಯಾಗಿಯೂ ಒಂದು ಚಿಂತನ. ವಾಸುದೇವ 11 ರುದ್ರರು 22 ನಾಮಗಳನ್ನು ಜೋಡಿಸೋಣ ಅಂತ ಅಷ್ಟೇ. 25 ಆದರೆ ತಪ್ಪು ಅನ್ನುವ ಅಭಿಪ್ರಾಯ ಸರ್ವಥಾ ಅಲ್ಲ. ಗಿರೀಶೇಷ, ಗಿರಿ ಕೈಲಾಸಗಿರಿಗೆ ಈಶ, ಗಿರೀಶ. ಈಶ ಎಲ್ಲರಿಗೆ ನಿಯಾಮಕ ಅಂತ ಬಿಡಿಸಿದರೆ ಅರ್ಥ, ಕೂಡಿಸಿದರೆ ಗಿರೀಶೇಷ ಅಂತ. ಗಿರೀಶ ಅಂದರೆ ಪರಮಾತ್ಮ, ರುದ್ರಾಂತರ್ಗತ ನರಸಿಂಹ ಅಲ್ವಾ. ಗಿರಿ ಅಹೋಬಿಲ, ಅದಕ್ಕೆ ಈಶ ನರಸಿಂಹ. ಗಿರೀಶೇಷ, ಆ ಗಿರೀಶನಾದ ನರಸಿಂಹನೇ ಈಶನಾಗಿ ಉಳ್ಳವ ಗಿರೀಶೇಷ. ಗಿರಿ ವೆಂಕಟಗಿರಿ, ಗಿರೀಶ ವೆಂಕಟಗಿರೀಶ, ಅವನೇ ಈಶನಾಗಿ ಇದ್ದವ ಗಿರೀಶೇಷ ಅಂತ. ಅತೀ ಪ್ರೀತಿಯಿಂದ ವೆಂಕಟೇಶ ದೇವರು ವೆಂಕಟೇಶ ಮಹಾತ್ಮದಲ್ಲಿ ರುದ್ರದೇವರನ್ನು ಮೊಮ್ಮಗ ಅಂತ ಮಾತನಾಡಿಸಿದ ಕಥೆಯನ್ನು ನೀವು ಕೇಳ್ತೀರಿ. ಆದ್ದರಿಂದ ಗಿರೀಶೇಷ. ಅಥವಾ ಗಿರಿ ಅಂದರೆ ಮುಖ್ಯ ಪ್ರಾಣದೇವರು. ಗಿರಿಃ ಪ್ರಾಣಃ ಸಮುದ್ದಿಷ್ಟ ತತ್ಸುತ ವೇದವಾಕ್ ಸ್ಮೃತ ಅಂತ ಚತುರ್ಥ ಸ್ಕಂಧ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದಂತೆ ಗಿರಿ ಅಂದರೆ ಮುಖ್ಯ ಪ್ರಾಣದೇವರು. ಗಿರೀಶ ಮುಖ್ಯ ಪ್ರಾಣದೇವರಿಗೆ ಈಶನಾಗಿರುವಂತಹ ಪರಮಾತ್ಮ, ಅವನೇ ಈಶ ಸ್ವಾಮಿಯಾಗಿದ್ದವರು ರುದ್ರದೇವರಾದ್ದರಿಂದ ಗಿರೀಶೇಷ ಅಂತ. ಶಿವಾನಂದ, ಶಿವ ಸರ್ವಶರ್ವ ಶಿವಸ್ಥಾಣು ಅಂತ ವಿಷ್ಣು ಸಹಸ್ರನಾಮ. ಶಿವ ಅಂದರೆ ಪರಮಾತ್ಮ ವಿಷ್ಣು, ಅವನಲ್ಲಿ ಅವನ ಚಿಂತನದಲ್ಲಿ ಧ್ಯಾನದಲ್ಲಿ ಯಾರಿಗೆ ಆನಂದವೋ ಅಂತಹ ರುದ್ರದೇವರು ಶಿವಾನಂದ ಅಂತ. ಹೀಗೆ ಶಿವಾನಂದ, ಗಿರೀಶೇಷ, ವಾಸುದೇವ ಶಿವ, ಈ ಎಲ್ಲ ಅಪರೂಪದ ಶಬ್ದಗಳ ಅಭಿಪ್ರಾಯವನ್ನು ನಾವು ಈ ರೀತಿಯಾಗಿ ಚಿಂತನೆ ಮಾಡಬಹುದು. ಇಬ್ಬರು ಅಹಂಕಾರ ಮಮಕಾರಗಳನ್ನು ಬಿಟ್ಟು ಮೌನ ವ್ರತದಲ್ಲಿ ನೀರು ಗಾಳಿಗಳನ್ನು ಮಾತ್ರ ಸೇವಿಸಿ ತಪಶ್ಚರ್ಯವನ್ನು ಮಾಡಿದ್ದಾರೆ. ವರ್ಷಾಣೀಹ ತದಾ ಪಂಚ, 5 ವರ್ಷಗಳವರೆಗೆ ತಪಶ್ಚರ್ಯವನ್ನು ಮಾಡಿದ್ದಾರೆ. ಆಗ ಆಶುತೋಷ, ಶೀಘ್ರದಲ್ಲಿ ಪ್ರಸನ್ನರಾಗುವಂತಹ ಮಹಾನುಭಾವರು ರುದ್ರದೇವರು 5 ವರ್ಷದಲ್ಲಿ ಪ್ರಸನ್ನರಾಗಿದ್ದಾರೆ. ಪ್ರಸನ್ನರಾದಾಗ ಏನು ಬೇಕೋ ವರ ಕೇಳಿ ಅಂತ ರುದ್ರದೇವರು ಕೇಳಿದ್ದಕ್ಕೆ ಇವರು ಹೇಳ್ತಾರೆ, ದೇವತೆಗಳು, ಯಕ್ಷರು, ಗಂಧರ್ವರು, ದಾನವರು ಯಾರೂ ನಮ್ಮನ್ನು ಸೋಲಿಸಬಾರದು, ನಾವು ಸಾಯಬಾರದು, ಆ ರೀತಿ ಒಂದು ವರ. ಇನ್ನೊಂದು, ನಮಗೆ ಅನೇಕ ಅಸ್ತ್ರಗಳು ಬೇಕು. ರೌದ್ರಾಸ್ತ್ರ, ಬ್ರಹ್ಮಶಿರೋಸ್ತ್ರ ಮತ್ತು ಅಭೇದ್ಯವಾದ ಕವಚ ಬೇಕು. ಅಭೇದ್ಯವಾದಂತಹ ಧನುಸ್ಸು ಮತ್ತು ಪರಶು ಇವುಗಳೆಲ್ಲ ನಮಗೆ ಬೇಕು. ಮತ್ತು ನಿಮ್ಮ ಭೂತಗಣದಲ್ಲಿರುವವರು 2 ನಮಗೆ ಸಹಾಯಕರಾಗಿ ಬೇಕು. 2 ಕೊಟ್ಟು ಕಳಿಸಿ. ಏನಪ್ಪ ಇದು ವರ ಭಾರಿ ಆಯ್ತಲ್ಲ ಅಂದರು. ಒಂದೊಂದು ಭಾರಿ ಆಯ್ತಲ್ಲ. ಅಜೇಯರಾಗಬೇಕು, ಅಬದ್ಧರಾಗಬೇಕು, ಅಭೇದ್ಯವಾದ ಕವಚ ಧನುಸ್ಸು ಎಲ್ಲ ಬೇಕು, ಆಯುಧಗಳು ಬೇಕು. ಇದಕ್ಕೆ ಮೇಲೆ ನನ್ನವರೇ 2 ನಿಮಗೆ ಸಹಾಯಕರಾಗಿ ಬರಬೇಕು. ತಥಾಸ್ತು ಅಂದಿದ್ದಾರೆ. ಅವರ ತಪಸ್ಸಿಗೆ ಪ್ರಸನ್ನರಾಗಿ 2 ಕೊಟ್ಟು ಕಳಿಸಿದ್ದಾರೆ. ಅವರು ಯಾರು ಅಂತ ಹೇಳ್ತಾರೆ. ಮಹೋದರ ಮತ್ತು ಕುಂಡಧಾರಿ ಅಂತ 2 ಕೊಟ್ಟು ಕಳಿಸಿದ್ದಾರೆ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಹರಿವಂಶದಲ್ಲಿ ಕುಂಡೋದರ ಮತ್ತು ವಿರೂಪಾಕ್ಷ ಅಂತ 2 ಕಳಿಸಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಹೀಗೂ ತಿಳಿಯಬಹುದು. ವಿರೂಪಾಕ್ಷರಾದ ರುದ್ರದೇವರ ದಾಸರಾದದ್ದರಿಂದ ಅವರಿಗೂ ಸ್ವಲ್ಪ ವಿರೂಪಾಕ್ಷತ್ವ ಬಂದಿತ್ತೋ ಏನೋ ಅನ್ನುವುದಕ್ಕೆ ವಿರೂಪಾಕ್ಷರಾದ ಇವರಿಬ್ಬರು. ಯಾರಿಬ್ಬರು? ಮಹೋದರ ಮತ್ತು ಕುಂಡಧಾರಿ ಅಂತ 2 ಸೇರಿಸಿ ಒಂದೇ ಹೆಸರಿನಲ್ಲಿ ಹೇಳಿದೆ, ಕುಂಡೋದರ ಅಂತ. ಹರಿವಂಶ ಕುಂಡೋದರ ಅಂತ ಕರೆದಿದೆ. ಕುಂಡೋದರ ಅಂತ ಒಬ್ಬ ಅಲ್ಲ, ಅದರೊಳಗೆ ಕುಂಡಧಾರಿ ಒಬ್ಬ, ಮಹೋದರ ಇನ್ನೊಬ್ಬ, ಮಹೋದರ ಕುಂಡಧಾರಿ ಅಂತ 2 ಅಂತ ಶ್ರೀಮದಾಚಾರ್ಯರು ಅದರ ವಿಭಾಗವನ್ನು ಮಾಡಿ ನಮಗೆ ತಿಳಿಸಿಕೊಟ್ರು. ಹಾಗಾದರೆ ಕುಂಡೋದರ ಮತ್ತು ವಿರೂಪಾಕ್ಷ ಅಂತ ಇದೆಯಲ್ಲ ಅಂದರೆ ಆ ಕುಂಡ ಮತ್ತು ಉದರ, ಕುಂಡಶ್ಚ ಉದರಶ್ಚ ಅನಯೋಃ ಸಮಾಹಾರ ಕುಂಡೋದರಂ. ಆ ಕುಂಡೋದರ 2 ಹೇಗಿದ್ದರು ಅಂದರೆ ವಿರೂಪಾಕ್ಷರಾಗಿದ್ದರು ಅಂತ ವಿಶೇಷಣ. ಈ ದೃಷ್ಟಿಯಲ್ಲಿ ಇಟ್ಟುಕೊಂಡ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ್ದು ಇಲ್ಲಿ ನಮಗೆ ತಿಳಿದು ಬರ್ತದೆ ಅಂತ
ಅರ್ಥ ಮಾಡಿಕೊಳ್ಳಬಹುದು. ಅವರಿಬ್ಬರಿಗೆ ಈ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ ಏನು ಅಂದರೆ ಒಟ್ಟು 4 ಜನರನ್ನು ಕಳಿಸಿದ್ದಾರೆ ಅಂತ. ಭೃಂಗಿ, ರೆಟಿ, ಕುಂಡೋದರ, ವಿರೂಪಾಕ್ಷ. ಮತ್ತು ಇಬ್ಬರು ಅಂತ ಅವನು ಕೇಳಿದರೆ 4 ಜನರನ್ನು ಇವರೇ ಯಾಕೆ ಕಳಿಸಿದ್ದು ಅಂತ ಕೇಳಿದರೆ ಅದಕ್ಕೆ ಗುಂಪು ಅಂತ. ಭೃಂಗಿ, ರಿಟಿ ಅವರ ಒಂದು ಗುಂಪು, ಮಹೋದರ, ಕುಂಡಧಾರಿ ಇವರಿಬ್ಬರ ಗುಂಪು ಒಂದು. ಹೀಗೆ ಇಬ್ಬರನ್ನು ಅಂತ 2 ಗುಂಪುಗಳನ್ನು ಕಳಿಸಿದರು ಅಂತ ಇಲ್ಲಿಯ ಹರಿವಂಶದ ವ್ಯಾಖ್ಯಾನಕಾರರ ಅಭಿಪ್ರಾಯ ಇರಲಿ. ಶ್ರೀಮದಾಚಾರ್ಯರು ಹೇಳಿದ ರೀತಿಯಲ್ಲಿ ಆ ಮಹೋದರ ಮತ್ತು ಕುಂಡಧಾರಿ ಅಂತ ಅವರಿಬ್ಬರನ್ನು ಕೊಟ್ಟು ಕಳಿಸಿದ್ದಾರೆ. ಅವರಿಗೂ ವರ, ನೀವು ಸೋಲ್ಲೇಬಾರದು ಅಂತ. ಎಷ್ಟು ಸೂಕ್ಷ್ಮ ವಿಷಯಗಳನ್ನು ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅವರಿಗೂ ಸೋಲಬಾರದು ಅಂತ ವರ ಇದ್ದರೆ ಅವರಿಗೂ ಅಹಂಕಾರ ಬಂದುಬಿಡ್ತದೆ. ಈ ಹಂಸಡಿಬಿಕರಿಗೆ ಅವರು ಯಾಕೆ ಅನುಚರರಾಗಿ ಕೆಲಸ ಮಾಡ್ತಾರೆ? ನಮಗೂ ವರ ಕೊಟ್ಟಿದ್ದಾರೆ ರುದ್ರದೇವರು, ಯಾರಿಂದಲೂ ಸೋಲಬಾರದು ಅಂತ ನಿಮಗೂ ಕೊಟ್ಟಿದ್ದಾರೆ. ನಾವು ಇಬ್ಬರೂ ಸಮಾನ, ನಿಮಗೆ ಯಾಕೆ ನಾವು ಸಹಾಯಕರಾಗಬೇಕು? ನಾವೇ ರಾಜರು, ನಿಮಗೆ ಅನುಚರರಾಗಬೇಕು ಯಾಕೆ ಅಂತ ಅವರು ಕೇಳಬಾರದು ಅಂತ ರುದ್ರದೇವರು ವರ ಹೇಗೆ ಕೊಟ್ಟಿದ್ದರು ಅಂತ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ತಯೋಸ್ಸಹಾಯ ಏವ ತೌ ವರಾತ್ ಶಿವಸ್ಯ ಭೂತಕೌ ಅಜೇಯತಾಮವಾಪತುರ್ನ ಚಾನ್ಯಥಾಮರಾವಪಿ. ಇವರಿಬ್ಬರಿಗೆ ನೀವು ಸಹಾಯಕರಾಗಿ ಅನುಚರರಾಗಿ ಅನುಸರಿಸಿ ಇದ್ದರೆ ಮಾತ್ರ ನಾನು ಕೊಟ್ಟ ಅಜೇಯತ್ವ ವರ ನಿಮಗೆ ಫಲಕಾರಿಯಾಗ್ತದೆ. ನೀವೇನಾದರೂ ಅವರಿಗೆ ಎದುರು ಮಾತನಾಡಿದರೆ ನಾನು ಕೊಟ್ಟ ಅಜೇಯತ್ವ ವರ ನಿಮಗೆ ಫಲಕಾರಿಯಾಗೋದಿಲ್ಲ. ಹೀಗೆ ಹೇಳಿದ್ದರಿಂದ ಅನಿವಾರ್ಯವಾಗಿ ಹಂಸಡಿಭಿಕರಿಗೆ ಅನುಯಾಯಿಗಳಾಗೇ ಅವರಿರಬೇಕಾಗಿತ್ತು. ಆ ರೀತಿ ರುದ್ರದೇವರು ವರ ಕೊಟ್ಟು ಕಳಿಸಿದ್ದಾರೆ. ಅಂತಹ ವರವನ್ನು ಪಡೆದುಕೊಂಡಂತಹ ಅವರು ಇವರಿಗೆ ಸಹಾಯಕರಾಗಿ ಬಂದಿದ್ದಾರೆ. ಇವರು ನಿತ್ಯದಲ್ಲಿಯೂ ರುದ್ರದೇವರ ವರದಿಂದಲೇ ತಾವು ಇಬ್ಬರೂ ಹುಟ್ಟಿದ್ದು ತಮ್ಮ ಅಪ್ಪನಿಗೆ. ಈಗ ಪುನಃ ಆ ರುದ್ರದೇವರ ವರದಿಂದಲೇ ಅಜೇಯರಾಗಿ ಅವಧ್ಯರಾಗಿ ಈ ಭೂತಗಳನ್ನು ಪಡೆದದ್ದು ಸಹಾಯವಾಗಿ ಅಂತ ಒಂದು ಅವರಲ್ಲಿರುವಂತಹ ಮೆಚ್ಚಬೇಕಾದ ಗುಣ ಅಂದರೆ ನಿತ್ಯದಲ್ಲಿ ರುದ್ರದೇವರ ಪೂಜೆಯನ್ನು ಮಾಡ್ತಾಯಿದ್ರು. ಕೆಲವರೆಲ್ಲ ವರ ಪಡೆದ ಮೇಲೆ ಆ ವರ ಕೊಟ್ಟ ದೇವತೆಯನ್ನು ಮರೆತು ಬಿಟ್ಟು ಅವನನ್ನೇ ವಿರೋಧ ಮಾಡುವಂತಹ ಜನ. ಇವರು ದುಷ್ಟರೇ, ಮಧುಕೈಟಭರು, ಹಂಸಡಿಭಿಕರು. ಆದರೆ ಏನೋ ರುದ್ರದೇವರ ಪೂಜೆಯನ್ನಂತೂ ಭಕ್ತಿಯಿಂದ ಮಾಡ್ತಾಯಿದ್ರು. ಅತ್ಯಂತ ಭಕ್ತೌ ದೇವೇಶೇ ಶಂಕರೇ ನೀಲಲೋಹಿತೆ ನಿತ್ಯೋತ್ಸವಕರೌ ದೇವೇ ಭಸ್ಮೋದ್ಧೂಲನ ಶೋಭಿನೌ. ನಿತ್ಯ ರುದ್ರದೇವರಿಗೆ ಉತ್ಸವ ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ. ಸ್ವಾರ್ಥಕ್ಕೆ ಮಾಡ್ತಾ ಇದ್ದಾರೆ, ನಿಜವಾಗಿ ರುದ್ರದೇವರಲ್ಲಿ ಭಕ್ತಿಯಿಂದ ಪೂಜೆ ಮಾಡ್ತಾ ಇಲ್ಲ, ಸ್ವಾರ್ಥಕ್ಕಾಗಿ ಮಾಡ್ತಾ ಇದ್ದಾರೆ. ಅಂತೂ ಮಾಡ್ತಾ ಇದ್ದಾರೆ, ಇಷ್ಟು ನಿಜ, ಪೂಜೆಯನ್ನು. ಆ ರೀತಿ ಅವರಿಬ್ಬರೂ ಕೂಡ ಪೂಜೆಯನ್ನು ಮಾಡ್ತಾ ತಮ್ಮ ಮನೆಯಲ್ಲಿದ್ದಾರೆ. ಬ್ರಹ್ಮದತ್ತ ತಮ್ಮಪ್ಪ, ಆ ಅಪ್ಪನ ಪಾದವನ್ನು ಹಿಡಿದು ತಾವು ಏನು ವರ ಪಡೆದುಕೊಂಡು ಬಂದಿದ್ದಾರೆ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಕಡೆಗೆ ಆ ಮಿತ್ರ ಸಹಾಚಾರ್ಯರ ಮಗ ಜನಾರ್ದನಾಚಾರ್ಯ, ಆ ಜನಾರ್ದನಾಚಾರ್ಯ ಇವರ ಗೆಳೆಯನ ಮಗ, ಬ್ರಹ್ಮದತ್ತನ ಗೆಳೆಯನ ಮಗ, ಅವನು ವೇದಾದಿ ವಿದ್ಯೆಗಳನ್ನು ಚೆನ್ನಾಗಿ ಕಲಿತುಕೊಂಡು ವಿದ್ಯೆಯ ಪಾರವನ್ನು ಮುಟ್ಟಿದ್ದಾನೆ. ಅರ್ಥಾತ್ ವೇದಗಳು, ಷಡಂಗಗಳು, ಉಪನಿಷತ್ತುಗಳು, ವೇದಾಂತಗಳು ಎಲ್ಲವನ್ನು ಅಧ್ಯಯನ ಮಾಡಿದ್ದಾನೆ. ವಿದ್ಯಾ ಪಾರಂ ಮಹಾಬುದ್ಧಿ ಯುಕ್ತೇನಾಸೌ ಉಪೇಯಿವಾನ್. ವಿದ್ಯೆಯ ಪಾರವನ್ನು ಅರ್ಥಾತ್ ತನ್ನ ಯೋಗ್ಯತೆಗೆ ತಕ್ಕಷ್ಟು ವಿದ್ಯೆಯನ್ನು ಅಭ್ಯಾಸ ಮಾಡಿದ್ದಾನೆ. ಅವನು ಮಾತ್ರ ನಿತ್ಯದಲ್ಲಿ ವಿಷ್ಣು ಭಕ್ತ ಅವನು. ಇವರಿಬ್ಬರೂ ಹಂಸಡಿಭಿಕರು ಶಿವನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಆ ಜನಾರ್ದನಾಚಾರ್ಯ ನಿತ್ಯದಲ್ಲಿ ಪರಮಾತ್ಮನ ಪೂಜೆಯನ್ನು, ವಿಷ್ಣುವಿನ ಪೂಜೆಯನ್ನು ಮಾಡ್ತಾನೆ, ವಿಷ್ಣುವನ್ನೇ ಧ್ಯಾನ ಮಾಡ್ತಾನೆ. 3 ಜನರಿಗೂ ಮದುವೆಯಾಗಿದೆ, ಎಲ್ಲ ಏಕಕಾಲಕ್ಕೆ 3 ಜನರಿಗೂ ಮದುವೆಯಾಗಿದೆ. ಎಲ್ಲರೂ ಕೂಡ ಸ್ವದಾರ ನಿರತರಾಗಿ, ಗುರು ಶುಶ್ರೂಷಾ ರತರಾಗಿ ಧರ್ಮದಲ್ಲೇ ಆಸಕ್ತರಾಗಿದ್ದಾರೆ. ಅವರಿಬ್ಬರು ಶಿವಭಕ್ತರಾಗಿ, ಇವನೊಬ್ಬ ವಿಷ್ಣು ಭಕ್ತನಾಗಿ, ಅಂತೂ ಅವರವರ ಧರ್ಮದಲ್ಲಿ ಅವರವರು ಆಸಕ್ತರಾಗಿ ಇದ್ದಾರೆ. ಈ ರೀತಿ ಕೆಲವು ದಿನಗಳು ಕಳೀತಾ ಇದೆ. ಹಂಸಡಿಭಿಕರಿಗೆ ಸಹಜವಾಗಿಯೇ ಅವರು ಕ್ಷತ್ರಿಯರೂ ಹೌದು, ಮೂಲ ರೂಪದಲ್ಲಿ ಅಸುರರೂ ಹೌದು. ಹಿಂಸೆ ಮಾಡುವುದು ಸಹಜವಾದಂತಹ ಸ್ವಭಾವ. ಇದು ಪ್ರಾಯ ಹಿಂಸೆ ಮಾಡ್ತಾರೆ ಅನ್ನೋದಕ್ಕೇ ಈ ಹೆಸರುಗಳು ಬಂದಿದೆ ಅವರಿಗೆ.
ಅದು ನಿರುಕ್ತತ್ವಾತ್ ವರ್ಣಾಗಮೋ ವರ್ಣ ವಿಪರ್ಯಯಶ್ಚ ಅಂತ ಹೇಳಿದ ರೀತಿಯಲ್ಲಿ ಹನನ ಮಾಡ್ತಾನೆ ಅನ್ನುವುದಕ್ಕೆ ಹಂಸ, ಹಿಂಸೆ ಮಾಡ್ತಾನೆ ಎನ್ನುವುದಕ್ಕೆ ಹಂಸ, ಹಿಂಸೆ ಮಾಡ್ತಾನೆ ಎನ್ನುವುದಕ್ಕಾಗಿ ಹಂಸ, ಅಥವಾ ಹನನ ಮಾಡ್ತಾನೆ ಅನ್ನುವುದಕ್ಕಾಗಿ ಹಂಸ. ಡಿಭ ಅನ್ನುವುದಕ್ಕೂ ಹಿಂಸ ಅಂತ ಅರ್ಥ, ಹಿಂಸೆ ಮಾಡ್ತಾನೆ ಅನ್ನುವುದಕ್ಕೆ ಡಿಭಿಕ, ಡಿಂಭಕ ಅಂತ ಹೆಸರು. ಹೀಗಾಗಿ ಆ ಹಂಸ ಡಿಭಿಕರು, ಹಂಸ ಡಿಂಭಕರು ಎಲ್ಲ ಮೃಗಗಳ ಹಿಂಸೆಯನ್ನು ಮಾಡುವುದಕ್ಕೆ ಹೊರಟಿದ್ದಾರೆ, ಬೇಟೆಯಾಡೋದಕ್ಕೆ. ಹುಲಿಗಳನ್ನು, ಸಿಂಹಗಳನ್ನು, ವರಾಹಗಳನ್ನು, ಇನ್ನನೇಕ ಮೃಗಗಳನ್ನು ಎಲ್ಲ ಹಿಂಸೆ ಮಾಡ್ತಾ ಇದ್ದಾರೆ. ತಮ್ಮ ಜೊತೆಗೆ ಅನೇಕ ನಾಯಿಗಳನ್ನೆಲ್ಲ ಕರೆದುಕೊಂಡು ಹೋಗಿದ್ದಾರೆ. ಎಲ್ಲ ಕಡೆಗೆ ಬೇಟೆಯಾಡ್ತಾ ಇದ್ದಾರೆ. ಬೇಟೆಯಾಡ್ತಾ ಇರುವಾಗ ಇಡೀ ಅರಣ್ಯದ ತುಂಬ ಇವರ ಧ್ವನಿಗಳೇ, ಇವರ ಅನುಚರರ ಧ್ವನಿಗಳು. ಸಂಚಿಂದಿ, ಅಲ್ಲಿ ಹೊಡಿ, ಇಲ್ಲಿ ಬಡಿ, ಇದೇ ಮಾತುಗಳು ಎಲ್ಲ ಕಡೆಗೆ ಕೇಳಿಸ್ತಾ ಇವೆ. ಏತೇ ಖಲು ಮೃಗಾಸಾರ್ಧಂ ಶಾವೈರ್ಬಾಧಂತಿ ಸರ್ವಶಃ. ಕೆಲವು ಒಂದು ಸೂಕ್ಷ್ಮವನ್ನು ಗಮನಿಸಿ, ಕೆಲವು ಮೃಗಗಳನ್ನು ಹೊಡೆಯಬೇಕು ಅಂತ ಅವರು ಹೊರಟ್ರೆ ಅವು ಮರಿಗಳ ಜೊತೆಗೆ ಓಡಾಡ್ತಾ ಇದ್ದು ಅಂತೆ. ಇವರಿಗೆ ಸಿಟ್ಟು ಬರ್ತಾಯಿತ್ತು. ಆ ಮರಿಗಳಿಗೆ ಹೊಡೆಯೋದಕ್ಕೆ ಮನಸ್ಸಿಲ್ಲ. ಮರಿಗಳ ಜೊತೆಗೆ ಓಡಾಡ್ತವೆ ಇವು, ಎಷ್ಟು ಮನಸ್ಸಿಗೆ ನಮಗೆ ಬಾಧೆ ಕೊಡ್ತವೆ. ಬಿಡಿಯಾಗಿ ಪ್ರತ್ಯೇಕವಾಗಿ ಓಡಾಡಿದರೆ ನಾವು ಕೊಂದು ಬಿಡ್ಬೋದು, ಮರಿಗಳ ಜೊತೆಗೆ ಓಡಾಡಿದರೆ ಹೇಗೆ ಕೊಲ್ಲೋದು, ಮನಸ್ಸು ಬರೋದಿಲ್ವಲ್ಲ ಅಂತ ಒದರಾಡ್ತಾ ಇದ್ದರಂತೆ ಹಂಸಡಿಪಿಕರು. ಜೊತೆಗೆ ಕೆಲವಂತೂ ಹೆಣ್ಣು ಮೃಗಿಗಳು, ಆ ಮೃಗಿಗಳ ಮರಿಗಳು ತಾಯಿಯ ಹಾಲನ್ನು ಕುಡಿಯುವಂತಹ ಸಂದರ್ಭದಲ್ಲಿ ಇವರಿಗೆ ಬೇಟೆಯಾಡೋದು ಕಷ್ಟ ಆಗ್ತಾ ಇತ್ತಂತೆ. ಶಾವಂ ಸ್ತನನ್ ಪಿಬತ್ ಸಾಧು ನಹಂತವ್ಯಮಿದಂ ಶುಭಂ. ಆ ಅವಸ್ಥೆಯಲ್ಲಿ ತಾಯಿಯ ಹಾಲನ್ನು ಕುಡಿಯುವಾಗ ಆ ತಾಯಿಯನ್ನು ಕೊಲ್ಲುವುದು ಸರಿಯಲ್ಲ ಅಂತ. ಅಂದರೆ ಬೇಟೆಯಾಡುವಾಗಲೂ ಒಂದು ತರಹದ ಧರ್ಮವನ್ನು ಶಾಸ್ತ್ರ ಹೇಳಿದೆ, ಅದನ್ನು ಅನುಸರಣೆ ಮಾಡ್ತಾ ಇದ್ದಾರೆ. ಇವರು ದುಷ್ಟರೇ, ಆದರೂ ಯಾವುದು ಗುಣವೋ ಅದನ್ನು ಗುಣ ಅಂತ ತಿಳಿದುಕೊಳ್ಳಬೇಕು. ಆ ಬೇಟೆಯ ಧರ್ಮವನ್ನು ಪರಿಪಾಲನೆ ಮಾಡ್ತಾ ಇದ್ದಾರೆ. ಕೊಲ್ತಾ ಇಲ್ಲ, ಕಾಯ್ದು ಕೊಲ್ತಾ ಇದ್ದಾರೆ. ಹಾಲು ಕುಡಿದಾದ ಮೇಲೆ ಕೊಲ್ತಾ ಇದ್ದಾರೆ. ಹಾಗೆ ಈ ರೀತಿ ಘೋರವಾದ ಆ ಬೇಟೆಯನ್ನೆಲ್ಲ ಮಾಡ್ತಾ ಇದ್ದಾರೆ. ಬಹಳ ಶ್ರಮವಾಗಿದೆ. ಕೊನೆಗೆ ಆ ಶ್ರಮವಾಗಿ ಒಂದು ಕಡೆಗೆ ಎಲ್ಲಾದರೂ ಕುಳಿತು ನೀರು ಕುಡಿಯಬೇಕು, ಶ್ರಮ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಹುಡುಕ್ತಾ ಇದ್ದಾರೆ. ಒಂದು ಸರೋವರ ಕಂಡಿದೆ. ಯಾವ ಸರೋವರ? ಪುಷ್ಕರ. ದೊಡ್ಡ ಸರೋವರ, ಬ್ರಹ್ಮದೇವರ ದೇವಸ್ಥಾನ ಇರುವಂತಹ, ಸರಸ್ವತಿಯ ದೇವಸ್ಥಾನ ಇರುವಂತಹ ಆ ಕ್ಷೇತ್ರ, ಅಲ್ಲಿರುವಂತಹ ಸರೋವರ ಪುಷ್ಕರ. ಆ ಪುಷ್ಕರ ಸರೋವರಕ್ಕೆ ಬಂದಿದ್ದಾರೆ. ಅತ್ಯಂತ ಶಾಂತವಾದ ಪ್ರದೇಶ, ಋಷಿಮುನಿಗಳ ಆಶ್ರಮ, ತಂಪಾದ ಗಾಳಿ, ವೀಜನ್ಮಾರುತ ಸಾನೂಪಂ, ನೀರಿರುವ ಪ್ರದೇಶ, ತಂಪಾದ ಗಾಳಿ, ವಿಶ್ರಾಂತಿಗೆ ಉತ್ತಮವಾದ ಸ್ಥಾನ ಅಂತ ಅಲ್ಲಿ ಬಂದಿದ್ದಾರೆ. ನೀರು ಕುಡಿದಿದ್ದಾರೆ. ಅನೇಕ ಜನ ಋಷಿಗಳು, ಮುನಿಗಳು ಅಲ್ಲಿ ತಪಶ್ಚರ್ಯವನ್ನು ಮಾಡ್ತಾ ಇದ್ದರು. ಅದರಲ್ಲಿ ಕಶ್ಯಪ ಋಷಿಗಳ ಆಶ್ರಮದಲ್ಲಿ ಇವರು ಪ್ರವೇಶ ಮಾಡಿದ್ದಾರೆ. ಆ ಕಶ್ಯಪ ಋಷಿಗಳ ಆಶ್ರಮದಲ್ಲಿ ಸಾಕಷ್ಟು ಜನ ಋಷಿಗಳು, ಮುನಿಗಳು ಯಜ್ಞಯಾಗಾದಿಗಳನ್ನೆಲ್ಲ ವೈಭವದಿಂದ ಮಾಡ್ತಾ ಇದ್ದಾರೆ. ಇವರು ಬಂದದ್ದಕ್ಕೆ ಒಳ್ಳೆಯ ರಾಜಕುಮಾರರು ಕಂಡ ಹಾಗೆ ಕಾಣಿಸ್ತಾ ಇದ್ದಾರೆ. ಆ ಜನಾರ್ದನಾಚಾರ್ಯ ಅಂತೂ ಒಳ್ಳೆ ಬ್ರಾಹ್ಮಣ ಅನ್ನೋದಕ್ಕೆ ಯೋಗ್ಯವಾದಂತಹ ಸತ್ಕಾರವನ್ನು ಮಾಡಿದ್ದಾರೆ. ಕಶ್ಯಪರ ಆಶ್ರಮದಲ್ಲಿ ಋಷಿಮುನಿಗಳು ಬಂದಂತಹ ಅತಿಥಿಗಳಿಗೆ ಸತ್ಕಾರ ಮಾಡಬೇಕು ಅಂತ ಇವರಿಗೆ ಯೋಗ್ಯವಾದ ಸತ್ಕಾರವನ್ನೆಲ್ಲ ಮಾಡಿದ ಮೇಲೆ ಇವರಿಬ್ಬರು ಹೇಳ್ತಾರೆ, ನಮ್ಮಪ್ಪ ಬ್ರಹ್ಮದತ್ತ, ನಾವು ಅವನ ಮಕ್ಕಳು, ನಮ್ಮಪ್ಪ ರಾಜಸೂಯ ಯಾಗವನ್ನು ಮಾಡಬೇಕು ಅಂತಂತಾನೆ, ನೀವೆಲ್ಲ ಆ ರಾಜಸೂಯ ಯಾಗಕ್ಕೆ ಬರಬೇಕು, ನೀವೆಲ್ಲ ಋತ್ವಿಜರಾಗಿದ್ದು ನಮ್ಮಪ್ಪನಿಂದ ರಾಜಸೂಯ ಯಾಗವನ್ನು ಮಾಡಿಸಬೇಕು ಅಂತ ಹಂಸಡಿಭಿಕರು ಆ ಎಲ್ಲ ಋಷಿಮುನಿಗಳಿಗೆ ಕೇಳಿಕೊಂಡಿದ್ದಾರೆ. ಶ್ರೀಮದಾಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾರೆ. ರಾಜಸೂಯ ಯಾಗ ಇದು ವೈಷ್ಣವ ಯಾಗ. ವಿಷ್ಣುವನ್ನು ವಿಶೇಷವಾಗಿ ಪೂಜ್ಯ ಅಂತ ಇಟ್ಟುಕೊಂಡು ವಿಷ್ಣು ಪ್ರೀತಿಗಾಗಿ ಮಾಡುವಂತಹ ವಿಷ್ಣುದೇವತಾಕವಾದಂತಹ ಯಾಗ ಇದು ರಾಜಸೂಯ ಯಾಗ. ಆ ರಾಜಸೂಯ ಯಾಗ ಮಾಡೋಂಥ ಯೋಗ್ಯತೆ, ಆ ಆಲೋಚನೆ ಇವರಿಗೆ ಬಂತು ಹೇಗೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಇವರಿಬ್ಬರಿಗೂ ವಿಷ್ಣು ಭಕ್ತಿ ಇರಲಿಲ್ಲ. ಇವರು ಶಿವಭಕ್ತರೇ, ಆದರೆ ಆ ರಾಜಸೂಯ ಯಾಗ ಅನ್ನೋದು ಬಹಳ ದೊಡ್ಡ ಯಾಗ. ಎಲ್ಲ ರಾಜರ ಜೊತೆಗೆ ಯುದ್ಧ ಮಾಡಿ ಎಲ್ಲ ರಾಜರನ್ನು ಸೋಲಿಸಿ ಕಪ್ಪು ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಮಾಡುವ ಯಾಗ. ಹೀಗಾಗಿ ಆ ಯಾಗ ಮಾಡಿದರೆ ಬಹಳ ಕೀರ್ತಿ ಬರ್ತದೆ, ಇಡೀ ಜಗತ್ತಿನಲ್ಲಿ ಪ್ರಸಿದ್ಧಿಯಾಗ್ತದೆ.
ಎಲ್ಲ ಲೋಕಗಳನ್ನು ಗೆದ್ದವರು ಅಂತ ಒಂದು ಕೀರ್ತಿ ಇರುತ್ತದೆ ಎನ್ನುವುದಕ್ಕೋಸ್ಕರ ಆ ಸ್ವಾರ್ಥಕ್ಕಾಗಿ ತಮ್ಮಪ್ಪನಿಗೆ ಆ ಕೀರ್ತಿ ಬರಲಿ ಅನ್ನೋದಕ್ಕಾಗಿ ಹಂಸಡಿಭಿಕರು ಏನು ಮಾಡಿದ್ದಾರೆ ಅಂದರೆ ಆ ರಾಜಸೂಯ ಯಾಗವನ್ನು ಡಾಂಭಿಕವಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ ಈ ಹಂಸಡಿಂಭಕರು ಡಾಂಭಿಕವಾಗಿ ರಾಜಸೂಯ ಯಾಗವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಹಾಗಾದರೆ ಒಂದು ಸಮಸ್ಯೆ ಉಂಟಲ್ವಾ, ಎಲ್ಲರನ್ನು ಗೆಲ್ಲಬೇಕು ಅಂತ. ಆ ಕಾಲದಲ್ಲಿ ಜರಾಸಂಧ ಮಹಾಪರಾಕ್ರಮಿ ಇದ್ದ, ಇವರು ಹೇಗೆ ಅವರನ್ನು ಗೆಲ್ತಾ ಇದ್ದರು ಅಂತ. ಅದಕ್ಕೂ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ. ಇವರಿಬ್ಬರು ಜರಾಸಂಧನ ಶಿಷ್ಯರೇ. ಜರಾಸಂಧ ಇವರಿಬ್ಬರಿಗೆ ಗುರುವಾದದ್ದರಿಂದ ಶಿಷ್ಯರು ಯಾಗ ಮಾಡುತ್ತಾರೆ ಅಂದರೆ ಅವನೇನು ವಿರೋಧ ಮಾಡ್ತಾ ಇರಲಿಲ್ಲ, ನೀವು ಮಾಡಿಕೊಳ್ಳಿ ಅಂತಿದ್ದ. ಅನ್ನೋದಕ್ಕೋಸ್ಕರ ಜರಾಸಂಧನ ಭಯವೂ ಇವರಿಗಿರಲಿಲ್ಲ. ಹೀಗಾಗಿ ಡಾಂಭಿಕವಾಗಿ ಆ ರಾಜಸೂಯ ಯಾಗವನ್ನು ಮಾಡುವ ಸಂಕಲ್ಪವನ್ನು ಮಾಡಿದ್ದಾರೆ. ಅದಕ್ಕಾಗಿ ಮುನಿಗಳಿಗೆಲ್ಲ ಆಮಂತ್ರಣ. ಮುನಿಗಳು ಎಷ್ಟು ಚೆನ್ನಾಗಿ ಉತ್ತರ ಕೊಡ್ತಾರೆ ಅಂದರೆ, ನಡೀರಿ ಹೋಗೋಣ ಮಾಡಿಸೋಣ ಅಂತ ಅನ್ನೋದಿಲ್ಲ ಅವರು. ಒಂದು ವೇಳೆ ನಿಮ್ಮಪ್ಪ ರಾಜಸೂಯ ಯಾಗ ಮಾಡಿದ್ದೇ ನಿಜವಾದರೆ ನಾವು ಬರ್ತೇವೆ, ಇಲ್ಲ ಅಂದರೆ ನಾವು ಬರೋದಿಲ್ಲ ಅಂತ. ಅವನು ಮಾಡೋದೇ ಕಷ್ಟ ಅಂತ ಅವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರ ಹೇಳ್ತಾರೆ, ಯದಿ ಸ್ಯಾತ್ ತತ್ರ ಗಚ್ಚಾಮಃ ಆಸ್ಮಹೇವ ಅನ್ಯಥಾ ರಾಜನ್. ಇಲ್ಲಾಂದರೆ ಇಲ್ಲೇ ಇರ್ತೇವೆ. ನಿಜವಾಗಿ ರಾಜಸೂಯ ಯಾಗ ಮಾಡುವುದು ನಿಶ್ಚಿತವಾದರೆ ನಮಗೆ ತಿಳಿಸಿ, ನಾವು ಬರ್ತೇವೆ ಅಂತ ಮುನಿಗಳೆಲ್ಲ ಹೇಳಿದ್ದಾರೆ. ಸರಿ, ಇಷ್ಟು ಆಮಂತ್ರಣವನ್ನು ಕೊಟ್ಟು ಮತ್ತೆ ಆ ಪುಷ್ಕರದ ಒಂದು ಭಾಗದಲ್ಲಿ ಕಶ್ಯಪರ ಆಶ್ರಮ ಇತ್ತು, ಮತ್ತೊಂದು ಭಾಗದಲ್ಲಿ ಉತ್ತರ ದಿಕ್ಕಿನಲ್ಲಿ, ಪುಷ್ಕರದ ಉತ್ತರ ಭಾಗದಲ್ಲಿ ದುರ್ವಾಸರ ಆಶ್ರಮ ವರ್ಣನೆ ಮಾಡುತ್ತಾರೆ. ಆ ದುರ್ವಾಸರ ಆಶ್ರಮವನ್ನು, ಏನು ದುರ್ವಾಸರು ಅದ್ಭುತ, ಸಾಕ್ಷಾತ್ ರುದ್ರದೇವರ ಅವತಾರ ಇವರು. ನೋಡಿ ಮತ್ತೆ ಅಸುರ ಸ್ವಭಾವ. ತಾವು ರುದ್ರದೇವರನ್ನು ಕುರಿತೇ ತಪಸ್ಸು ಮಾಡಿ ವರ ಪಡೆದಿದ್ದಾರೆ, ಅಜೇಯರು ಅವಧ್ಯರಾಗಬೇಕು ಅಂತ. ಅಂತಹ ಮಹಾನುಭಾವರಾದ ರುದ್ರಾಂಶ ಸಂಭೂತರಾದ ದುರ್ವಾಸರ ವಿರೋಧವನ್ನೇ ಮಾಡುವುದಕ್ಕೆ ಹೊರಟಿದ್ದಾರೆ. ಎಂತಹ ಕೃತಜ್ಞರು. ನಾವು ಮೊದಲು ತಿಳಿದೆವು, ಕೃತಜ್ಞರಾಗಿದ್ದರೆ ಇವರು ರುದ್ರದೇವರನ್ನು ಕುರಿತು ವರ ಪಡೆದು ನಿತ್ಯ ರುದ್ರದೇವರ ಪೂಜೆಯನ್ನು ಮಾಡ್ತಾ ಇದ್ದರು ಅಂತ. ಅಷ್ಟಂಶದಲ್ಲಿ ಗುಣ ಅಂತ ಇಟ್ಕೊಂಡ್ರೆ ಈ ಕಡೆಗೆ ನೋಡಿ, ಸ್ವಭಾವಕ್ಕನುಗುಣವಾಗಿ ಆ ರುದ್ರಾವತಾರರಾದ ದುರ್ವಾಸರ ದ್ರೋಹವನ್ನು ಮಾಡ್ತಾ ಇದ್ದಾರೆ. ಹೇಗಿದ್ದರು ಮಹಾನುಭಾವರು ದುರ್ವಾಸರು. ಮಂತ್ರಬ್ರಹ್ಮ ನಿಷೇವಿಣಃ ಬ್ರಹ್ಮಸೂತ್ರ ಪದೇ ಸಕ್ತ. ಯಾವಾಗಲೂ ವೇದಾದಿ ಸಚ್ಛಾಸ್ತ್ರಗಳ ಪಾಠ ಪ್ರವಚನದಲ್ಲಿ ಆಸಕ್ತರು. ಬ್ರಹ್ಮಸೂತ್ರಗಳನ್ನು, ವೇದವ್ಯಾಸದೇವರು ರಚನೆ ಮಾಡಿರುವಂತಹ ಬ್ರಹ್ಮಸೂತ್ರಗಳ ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಆ ಬ್ರಹ್ಮಸೂತ್ರಗಳನ್ನು ಕೇವಲ ಸೂತ್ರಗಳನ್ನು ಹೇಳಿ ಕಂಠಪಾಠ ಮಾಡಿಸುವುದಲ್ಲ ಶಿಷ್ಯರಿಗೆ, ತದರ್ಥಾಲೋಕ ತತ್ಪರಾಹ. ಆ ಬ್ರಹ್ಮಸೂತ್ರಗಳ ಅರ್ಥವನ್ನು ಅವಲೋಕನ ಮಾಡುವುದರಲ್ಲಿ, ಅದರ ಜ್ಞಾನವನ್ನು ಶಿಷ್ಯರಿಗೆ ಮಾಡಿಸಿಕೊಡುವುದರಲ್ಲಿ, ಶುದ್ಧ ಸಾಂಪ್ರದಾಯಿಕವಾದಂತಹ ಬ್ರಹ್ಮಸೂತ್ರಗಳ ಮರ್ಮವನ್ನು ತಮ್ಮ ಎಲ್ಲ ಶಿಷ್ಯರಿಗೆ ಉಪದೇಶ ಮಾಡುವಂತಹ ಮಹಾನುಭಾವರು ಈ ದುರ್ವಾಸರು. ಅಹಂಕಾರ ಇಲ್ಲ, ಮಮಕಾರ ಇಲ್ಲ. ಕೌಪೀನ ಆಚ್ಛಾದನವು ವ್ರತಾಹ. ಕೌಪೀನ ಮೊದಲಾದಂತಹ ಆಚ್ಛಾದನಗಳನ್ನು ಮಾತ್ರ ಇಟ್ಟುಕೊಂಡಂತಹ ವಿರಕ್ತ ಶಿಖಾಮಣಿಗಳು. ತಾಮ್ರಪರ್ಣಿ ಆಚಾರ್ಯರು ಕೌಪೀನ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಶ್ರೀಮದಾಚಾರ್ಯರು ಕೌಪಿನ ಅಂತ ಬಳಸ್ತಾರೆ. ತಾತ್ಪರ್ಯ ನಿರ್ಣಯದಲ್ಲಿ ಕೌಪಿನ ಅಂತ ಹ್ರಸ್ವ. ಅದಕ್ಕೆ ವಾದರಾಜರು ಮತ್ತು ತಾಮ್ರಪರ್ಣಯಾಚಾರ್ಯರು ಇಬ್ಬರು ತಿಳಿಸ್ತಾರೆ, ಇದು ಮೂಲತಃ ಕೌಪಿನ ಶಬ್ದವೇ. ಕೌಪೀನ ಅಂದರೂ ತಪ್ಪಿಲ್ಲ, ಕೌಪಿನ ಎರಡೂ ಶಬ್ದಗಳು ಸರಿಯಾದದ್ದೇ ಅಂತ. ಯಾಕೆಂದರೆ ಕು ಅಂದರೆ ಕುತ್ಸಿತವಾಗಿರುವಂತಹ ಇಂದ್ರಿಯ, ಅದರ ಪಿ ಅಂದರೆ ಪಿಧಾನ, ಅದರ ನ ಅಂದರೆ ನಯನ. ಯಾವುದರಿಂದ ಆಗತ್ತೋ ಅದು ಕುಪಿನ. ಕುತ್ಸಿತವಾದದ್ದರ ಪಿ, ಪಿಧಾನದ ನ, ನಯನ ಯಾವುದರಿಂದ ಆಗತ್ತೋ ಅದು ಕುಪಿನ. ಆ ಕುಪಿನಕ್ಕೆ ಸಂಬಂಧಪಟ್ಟದ್ದು ಕೌಪಿನ ಅಂತ ಹ್ರಸ್ವ ಶಬ್ದವೇ ಅದು ಅಂತ. ಕುಪಿನ ಸಂಬಂಧಿ ವಸ್ತ್ರಂ ಕೌಪಿನಂ. ಮತ್ತು ಕೌಪೀನ ಅಂತಿದೆಯಲ್ಲ ಅಂದರೆ ಅದು ನಿರುಕ್ತತ್ವಾತ ಹ್ರಸ್ವ ಈಕಾರದ ಸ್ಥಾನದಲ್ಲಿ ದೀರ್ಘ ಈಕಾರ ಬಂದು ಕೌಪಿನನೇ ಕೌಪೀನ ಅಂತೂ
ಆಗತ್ತೆ ಎಂಬುದಾಗಿ ವಾದರಾಜ ಶ್ರೀಪಾದಂಗಳವರು ಹಾಗೂ ತಾಮ್ರಪರ್ಣಿ ಆಚಾರ್ಯರು ತಿಳಿಸಿಕೊಡ್ತಾರೆ. ಅಂತಹ ಕೌಪೀನ ಮೊದಲಾದ ಆಚ್ಛಾದನಗಳನ್ನು ಮಾತ್ರ ಇಟ್ಟುಕೊಂಡಂತಹ ವಿರಕ್ತ ಶಿಖಾಮಣಿಗಳಾದ ಯತಿಗಳೆಲ್ಲ ಅಲ್ಲಿ ಇದ್ದಾರೆ. ಎಲ್ಲರೂ ವಿಷ್ಣುವನ್ನು ಧ್ಯಾನ ಮಾಡ್ತಾ ಇದ್ದಾರೆ. ಸರ್ವೋತ್ತಮನಾದ ವೇದಾಂತಮೂರ್ತಿಂ ಅವ್ಯಕ್ತಂ ಅನಂತಂ, ದೇಶತಃ ಕಾಲತಃ ಗುಣತಃ ಅಂತರ್ಹಿತನಾದ ವೇದಾಂತ ಪ್ರತಿಪಾದ್ಯನಾದ ಆ ಪರಮಾತ್ಮನ ಧ್ಯಾನದಲ್ಲಿ ಆಸಕ್ತರಾಗಿದ್ದಾರೆ. ಉತ್ತಮ ತಾರ್ಕಿಕರ ಎಲ್ಲರೂ ಕೂಡ ಬ್ರಹ್ಮತರ್ಕಾದಿಗಳ ಅಧ್ಯಯನವನ್ನು ಮಾಡಿ ತರ್ಕ ನಿಶ್ಚಿತ ತತ್ವಾರ್ಥ, ಆ ಬ್ರಹ್ಮತರ್ಕಕ್ಕೆ ಅನುಗುಣವಾಗಿ ಉಪಕ್ರಮೋಪಸಂಹಾರಾದಿಗಳಿಂದ ಸಕಲ ಶಾಸ್ತ್ರಗಳ ತತ್ವನಿರ್ಣಯವನ್ನು ಮಾಡಿಕೊಂಡಂತಹ ಮಹಾನುಭಾವರು ಆ ಮುನಿಗಳು. ಈ ಎಲ್ಲ ಶಾಸ್ತ್ರಗಳ ಅಧ್ಯಯನ, ಚರ್ಚೆ, ತರ್ಕಗಳು, ವಾಕ್ಯಾರ್ಥಗಳು ಇವೆಲ್ಲ ಇತ್ತೀಚೆಗೆ ಪ್ರಾರಂಭವಾದದ್ದು. ಪ್ರಾಚೀನ ಕಾಲದಲ್ಲಿ ಏನಿರಲಿಲ್ಲ, ಸುಮ್ಮನೆ ವೇದ ಪಾರಾಯಣ ಮಾಡ್ತಾ ಜಪ ಮಾಡ್ತಾ ಕೂಡ್ತಾ ಇದ್ದರು ಅಂತ ತಿಳಿಯಬೇಡಿ. ಹೇಳ್ತಾರೆ ನೋಡಿ, ಬ್ರಹ್ಮಸೂತ್ರ ಪದೇ ಸಕ್ತಾಹ ತರ್ಕ ನಿಶ್ಚಿತ ತತ್ವಾರ್ಥಾಹ ಅಂತ ಎಲ್ಲ ವಿಶೇಷಣವನ್ನು ಕೊಡ್ತಾರೆ. ಅಂತಹ ಹಂಸರು, ಪರಮಹಂಸರು ಎಲ್ಲ ಶಿಷ್ಯರು ದುರ್ವಾಸರಿಗೆ. ಸಾವಿರಾರು ಜನ ಶಿಷ್ಯರು, ದುರ್ವಾಸರು, ಗುರುಗಳು, ದೊಡ್ಡ ಆಶ್ರಮ, ವಿರಕ್ತರಾಗಿ ಧ್ಯಾನಾದಿಗಳಲ್ಲಿ ಆಸಕ್ತರಾಗಿದ್ದಾರೆ. ಇಂತಹ ಆ ದುರ್ವಾಸರು ದುರ್ವಾಸಸಂ ಮಹಾಬುದ್ಧಿಂ ವಿಚಿನ್ವಾನಂ ಪರಂಪದಂ, ಆ ಪರಮಪದ ಪರಮಾತ್ಮನ ಏನು ಪರಮ ಪದವಿ ಇದೆ ಅದನ್ನು ಪಡೆಯುವುದಕ್ಕಾಗಿ ಧ್ಯಾನಾದಿಗಳಲ್ಲಿ ಆಸಕ್ತರಾದಂತಹ ಇಂಥ ಮಹಾನುಭಾವರ ಹತ್ತಿರ ಹೋಗಿ ಹಂಸಡಿಫಿಕರು ಕುಚೇಷ್ಟೆಯನ್ನು ಮಾಡ್ತಾ ಇದ್ದಾರೆ. ಏನು ಕುಚೇಷ್ಟೆ ಅಂದರೆ, ಏನಿದು ಸನ್ಯಾಸ ಅಂತ ಸನ್ಯಾಸಾಶ್ರಮವನ್ನೇ ಬೈತಾ ಇದ್ದಾರೆ. ಯಾರು ಹೇಳಿದರೆ ನಿಮಗೆ ಸನ್ಯಾಸಾಶ್ರಮ ತೆಗೆದುಕೊಳ್ಳು ಅಂತ? ಕೋನಾಮಾಸೌ ಮಹಾಭೂತಃ ಕಷಾಯಿ ವರ್ಣವಿತ್ತಮಃ ಕಶ್ಚಾಯಮಾಶ್ರಮೋ ನಾಮ ವಿಹಾಯ ಚ ಗೃಹಾಶ್ರಮಂ. ಗೃಹಸ್ಥಾಶ್ರಮ ಇದು ಶ್ರೇಷ್ಠ. ಎಲ್ಲ ಯಜ್ಞಯಾಗಾದಿಗಳನ್ನು ಮಾಡ್ತಾ, ಅತಿಥಿ ಅಭ್ಯಾಗತರಿಗೆ ಸತ್ಕಾರವನ್ನು ಮಾಡ್ತಾ ಎಲ್ಲರಿಗೂ ಪೋಷಣೆಯನ್ನು ಮಾಡಬಹುದು. ಎಂಥ ಶ್ರೇಷ್ಠವಾದ ಗೃಹಸ್ಥಾಶ್ರಮ. ಅದನ್ನು ಬಿಟ್ಟು ಏನಿದೆ ಕೌಪಿನ, ಏನಿದೆ ಕೆಂಪು ಬಟ್ಟೆ, ಕಾಷಾಯ ವಸ್ತ್ರ, ನಿಮ್ಮ ವೇಷ, ನಿಮ್ಮ ಭೂಷಣ, ಇದನ್ನೆಲ್ಲ ನೋಡಲಿಕ್ಕಾಗೋದಿಲ್ಲ ನನಗೆ. ಬಿಡಿ ಇದನ್ನು ಆಶ್ರಮ. ಸುಮ್ಮನೆ ಗೃಹಸ್ಥಾಶ್ರಮವನ್ನು ಆಶ್ರಯಣ ಮಾಡಿ ಸುಖವಾಗಿರಿ, ಇದೆಲ್ಲ ಏನು ಮಾಡ್ತೀರಿ ಅಂತ ಅವರ ಜೊತೆಗೆ ಜಗಳ ಆಡ್ತಾ ಇದ್ದಾರೆ. ಸುಮ್ಮನೆ ಇದ್ದಾರೆ, ಏನು ಮಾತನಾಡಿಲ್ಲ. ಮೊದಲು ಎಲ್ಲ ಋಷಿಗಳಿಗೂ ಮುನಿಗಳಿಗೂ ಅಲ್ಲಿರುವ ಸನ್ಯಾಸಿಗಳಿಗೂ, ಸಾವಿರಾರು ಜನ ಸನ್ಯಾಸಿಗಳಿದ್ದಾರೆ, ಎಲ್ಲರಿಗೂ ಬೈತಾ ಇದ್ದಾರೆ. ಕೊನೆಗೆ ದುರ್ವಾಸರನ್ನು ಬೈತಾರೆ. ನಿಮಗೆಲ್ಲ ನಾಯಕರು ಯಾರು, ಮುಖ್ಯಸ್ಥರು ಯಾರಿಲ್ಲಿ ಅಂತ. ನಮ್ಮ ಗುರುಗಳು ದುರ್ವಾಸರು ಅಂತ ಅವರು ಹೇಳಿದರು. ಆ ದುರ್ವಾಸರನ್ನು ಬೈತಾ ಇದ್ದಾರೆ. ನೀವೊಬ್ಬರು ಹಾಳಾಗೋದಲ್ಲದೆ ಇಷ್ಟೆಲ್ಲ ಜನರನ್ನು ಕರೆದುಕೊಂಡು ಹಾಳು ಮಾಡ್ತಾ ಇದ್ದೀರಲ್ಲ, ಅವರೆಲ್ಲರಿಗೂ ಸನ್ಯಾಸಾಶ್ರಮವನ್ನು ಕೊಟ್ಟು ಏನು ಪುರುಷಾರ್ಥ ಗಳಿಸಿದಾಗಾಯಿತು ಅಂತ ಆ ದುರ್ವಾಸರನ್ನು ಹೇಗಂದರೆ ಹಾಗೆ ನಿಂದೆ ಮಾಡ್ತಾ ಇದ್ದಾರೆ. ಆಗ ಈ ರೀತಿ ನಿಂದೆ ಮಾಡುವುದನ್ನು ನೋಡಿ ಆ ಪಕ್ಕದಲ್ಲೇ ಜನಾರ್ದನಾಚಾರ್ಯ ಇದ್ದನಲ್ಲ, ಅವರ ಗೆಳೆಯ, ಆ ಜನಾರ್ದನಾಚಾರ್ಯ ಹಣೆಗಟ್ಟಿಸಿಕೊಳ್ತಾ ಇದ್ದಾನೆ. ಏನಾಗಿದೆ ಹಂಸಡಿಫಿಕರೇ, ನಿಮಗೆ ಎಂಥ ಕೆಲಸ ಮಾಡ್ತಾ ಇದ್ದೀರಿ? ನಿಮಗೇನು ಬೇಕಾಗಿತ್ತು? ದಣುವಾಗಿದೆ, ಬೇಟೆಯಾಡಿ ನೀರು ಕುಡಿಯೋದಕ್ಕೆ ಬಂದಿದ್ದೀರಿ, ಪುಷ್ಕರದಲ್ಲಿ ನೀರು ಕುಡಿದಿದ್ದೀರಿ, ಏನೋ ನಿಮ್ಮ ಅಪ್ಪ ಯಜ್ಞ ಮಾಡ್ತಾನೆ ಅಂತ ಆಮಂತ್ರಣ ಕೊಟ್ಟರಿ ಕೆಲವು ಮುನಿಗಳಿಗೆ, ಅಷ್ಟಾಯ್ತಲ್ಲ ಕೆಲಸ. ಬಂದು ಈ ಸನ್ಯಾಸಿಗಳನ್ನು ಬೈದು ಯಾಕೆ ಪಾಪ ಕಟ್ಟಿಕೊಳ್ತಾ ಇದ್ದೀರಿ? ಎಂಥ ಜ್ಞಾನಿಗಳು, ಎಂಥ ತಪಸ್ವಿಗಳು, ರುದ್ರಾಂಶ ಸಂಭೂತರು, ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಆಶೀರ್ವಾದ ಪಡೆಯೋದು ಬಿಟ್ಟು ಅವರನ್ನು ನಿಂದೆ ಮಾಡಿ ಯಾವ ನರಕಕ್ಕೆ ಹೋಗ್ತೀರಿ ನೀವು ಅಂತ ಅವನು ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಬುದ್ಧಿವಾದ ಹೇಳೋದಲ್ಲ, ಸ್ಪಷ್ಟವಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ನಿಮ್ಮ ಕಾಲ ಹತ್ತಿರ ಬಂದಿದೆ, ಸತ್ತೋಗ್ತೀರಿ ನೀವು ಈ ರೀತಿ ದೊಡ್ಡವರ ನಿಂದೆ ಮಾಡಿದರೆ. ಸರ್ವಥಾ ಕಾಲ ಏವಾಯಂ ಯುವಯೋರ್ ಮಂದಚೇತಸೋಹೋ ಸಮಾಪ್ತಃ ಆಯುಷಶೇಷಃ ಬ್ರಹ್ಮದಂಡ ಹತೌ ಯುವಾಂ ಅಂತ ಭವಿಷ್ಯ ಹೇಳಿಬಿಡ್ತಾನೆ. ಬ್ರಾಹ್ಮಣರ ನಿಂದೆಯನ್ನು ಮಾಡ್ತಾ ಇದ್ದೀರಿ, ಅದರಲ್ಲಿಯೂ ಸನ್ಯಾಸಿಗಳು, ಅದರಲ್ಲಿಯೂ ಸಾಮಾನ್ಯರಲ್ಲ, ದುರ್ವಾಸರಂತಹ ಮಹಾನುಭಾವರು, ರುದ್ರಾಂಶ ಸಂಭೂತರು, ಅವರಿಗೆ ನಿಂದೆ ಮಾಡ್ತಾ ಇದ್ದೀರಿ ಅಂದರೆ ಅವರ ಶಾಪದಿಂದ, ಬ್ರಹ್ಮದಂಡದಿಂದ ಹತರಾಗಿ ನಿಮ್ಮ ಆಯುಷ್ಯವನ್ನು ಹಾಳು ಮಾಡಿಕೊಳ್ತೀರಿ. ಆಯುಷ್ಯ ಮುಗಿದೋಯಿತು ಅಂತ ತಿಳಿದುಕೊಳ್ಳಿ. ಅಷ್ಟಲ್ಲದೆ ಹೇಳ್ತಾರೆ, ಏನಿದೆ ಆಶ್ರಮ ಅಂತ ನಿಂದೆ ಮಾಡ್ತಿರಲಿಲ್ಲ, ನಿಮಗೇನು ಗೊತ್ತಿದೆಯಾ ಧರ್ಮಶಾಸ್ತ್ರ? ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮಗಳು ಶಾಸ್ತ್ರವಿಹಿತವಾದದ್ದು. ಅದರಲ್ಲಿ ಸನ್ಯಾಸಾಶ್ರಮವನ್ನು ಅವರು ತೆಗೆದುಕೊಂಡಿದ್ದಾರೆ. ಅದೇ ಶ್ರೇಷ್ಠ. ಎಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠವಾದದ್ದು ಸನ್ಯಾಸಾಶ್ರಮ.
ಪರಮಾತ್ಮನಿಗೆ ವಿಷ್ಣುವಿಗೆ ಅತ್ಯಂತ ಸಂತೋಷಕಾರಕವಾದದ್ದು. ಗೀತಾ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ದೀಕ್ಷಾಂ ಮಮ ಸುತೋಷಿಣೀಂ ಅಂತ. ಪರಮಾತ್ಮನಿಗೆ ಅತ್ಯಂತ ಪ್ರೀತಿಯಾಗುವಂತಹ ದೀಕ್ಷೆ ಅಂದರೆ ಅದು ಸನ್ಯಾಸ ದೀಕ್ಷೆ ಅಂತ. ತದ್ಭಕ್ತೋಪಿ ಹಿ ಯದ್ಗಚ್ಚೇತ್ ತದ್ಗೃಹಸ್ಥೋನ ಧಾರ್ಮಿಕ ಅಂತಾರೆ. ಒಬ್ಬ ಯತಿ ಅಲ್ಲ, ಆ ಯತಿಯ ಸೇವೆಯನ್ನು ಮಾಡುವಂತಹ ಒಬ್ಬ ಯತಿಯ ಶಿಷ್ಯ ಭಕ್ತ ಏನು ಪುಣ್ಯವನ್ನು ಯಾವ ಸ್ಥಾನವನ್ನು ಹೊಂದಬಹುದು ಅದನ್ನು ಒಬ್ಬ ಗೃಹಸ್ಥ ತಾನು ಉತ್ತಮ ಧಾರ್ಮಿಕನಾಗಿ ತನ್ನ ಎಲ್ಲ ಕರ್ತವ್ಯ ಕರ್ಮಗಳನ್ನು ಯಜ್ಞಯಾಗಾದಿಗಳನ್ನು ಅತಿಥಿ ಅಭ್ಯಾಗತರ ಸೇವಾದಿಗಳನ್ನು ಮಾಡಿದರೂ ಒಬ್ಬ ಯತಿಯ ಶಿಷ್ಯ ಹೊಂದುವ ಸ್ಥಾನವನ್ನು ಈ ಗೃಹಸ್ಥ ಹೊಂದೋದಿಲ್ಲ ಅಂತಾರೆ. ಅಷ್ಟು ಯತಿಗಳಿಗೆ ಮಹತ್ವ ಇದೆಯಪ್ಪ. ನೀವು ಅದನ್ನು ತಿಳಿಯದೆ ಇದು ಏನು ಆಶ್ರಮ, ಇದೇನು ವೇಷ ಅಂತ ನಿಂದೆ ಮಾಡ್ತಾ ಇದ್ದೀರಿ. ನಿಮಗೆ ಗೊತ್ತಿಲ್ಲ, ಅರಮನೆ ಬಿಟ್ಟು ಹೊರಗೆ ಬಂದಿಲ್ಲ ನೀವು. ಶಾಸ್ತ್ರವನ್ನು ಸ್ವಚ್ಛವಾಗಿ ಹೇಳ್ತಾ ಇದ್ದಾನೆ. ಶಾಸ್ತ್ರವನ್ನು ಚೆನ್ನಾಗಿ ಓದಬೇಕು. ದೊಡ್ಡವರ ಸೇವೆ ಮಾಡಿದರೆ ವಿದ್ಯೆ ಚೆನ್ನಾಗಿ ಬರ್ತದೆ. ಬರೀ ಪುಸ್ತಕ ತೆಗೆದರೆ ವಿದ್ಯೆ ಬರೋದಿಲ್ಲ. ನೋಪಾಸಿತಾ ಭವದ್ಭ್ಯಾಂಚ ವೃದ್ಧಾ ಸಮ್ಯಕ್ ವಿನೀತವತ್. ವೃದ್ಧರ ಸೇವೆ ನೀವು ಚೆನ್ನಾಗಿ ಮಾಡಿದಾಗಿಲ್ಲ. ಮಾಡಿದರೆ ನಿಮ್ಮ ಗುರುಗಳು ನಿಮಗೆ ಚೆನ್ನಾಗಿ ಉಪದೇಶ ಮಾಡ್ತಾ ಇದ್ದರು. ಸನ್ಯಾಸಾಶ್ರಮ ಅಂತ ಒಂದು ಆಶ್ರಮ ಇದೆ ಅಂತೆ ಗೊತ್ತಿಲ್ಲ ಅಂದರೆ ನೀವೇನು ಅಧ್ಯಯನ ಮಾಡಿದ್ದೀರಿ? ನಿಮ್ಮ ಅಧ್ಯಯನವೇ ಸರಿಯಾದದ್ದಲ್ಲ. ಗುರುಗಳ ಸೇವೆ ಸರಿಯಾಗಿ ನೀವು ಮಾಡಿಲ್ಲ. ನಾನು ಚೆನ್ನಾಗಿ ಗುರುಗಳ ಸೇವೆ ಮಾಡಿದ್ದಕ್ಕೆ ನನಗೆಲ್ಲ ಗುರುಗಳು ಚೆನ್ನಾಗಿ ಉಪದೇಶ ಮಾಡಿದ್ದಾರೆ ಅಂತ ಜನಾರ್ದನಾಚಾರ್ಯ ಗಿಳಿಮಾತು ಹೇಳಿದ ಹಾಗೆ ಎಲ್ಲವನ್ನು ತಿಳಿಸಿ ಹೇಳಿದ್ದಾನೆ. ಏನು ಹೇಳಿದರೂ ಅವರ ತಲೆಯಲ್ಲಿ ಹೋಗಲಿಲ್ಲ. ಕೊನೆಗೆ ಏನಂತಾನೆ ಆ ಜನಾರ್ದನ, ಎಷ್ಟು ಭಕ್ತ ನೋಡಿ. ಸ್ವರೂಪ ಯೋಗ್ಯತೆ ಹಾಗಿರ್ತದೆ. ಇವರಿಬ್ಬರೂ ಅಸುರರು, ಅವನು ಅತ್ಯಂತ ಭಕ್ತ. ಅವನಂತಾನೆ, ನೀವು ದುರ್ವಾಸರಂತಹ ಮಹಾನುಭಾವರಿಗೆ, ರುದ್ರದೇವರಿಗೆ ಹಾಗೂ ಅವರ ಜೊತೆಗೆ ಬಂದ ಎಲ್ಲ ಭಗವದ್ಭಕ್ತರಿಗೆ ನಿಂದೆ ಮಾಡ್ತಾ ಇದ್ದೀರಲ್ಲ, ಇದನ್ನು ಕೇಳಿದ್ದಕ್ಕೆ ನಾನು ವಿಷ ತೆಗೆದುಕೊಂಡು ಸಾಯ್ತೇನೆ, ಪರ್ವತದ ಮೇಲಿನಿಂದ ಹಾರಿ ಸಾಯ್ತೇನೆ, ತಲೆಯ ಮೇಲೆ ಕಲ್ಲು ಹಾಕಿಕೊಂಡಾದರೂ ಸಾಯ್ತೇನೆ. ನೀವು ಆಡುವ ಈ ಸಜ್ಜನರ ನಿಂದೆಯನ್ನು ಮಾತ್ರ ಕಿವಿಯಿಂದ ಕೇಳೋದಿಲ್ಲ ಅಂತಾನೆ. ಎಂಥ ಭಕ್ತ! ದೊಡ್ಡವರ ನಿಂದೆಯನ್ನು ಕೇಳಬಾರದು ಅನ್ನುವ ಸಂದೇಶವನ್ನು ಹರಿವಂಶ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದೆ. ಪತೇಯಂ ವಾ ಶಿಲಾತಲಂ ಪಿಬೇಯಂ ವಾ ವಿಷಂ ಘೋರಂ ಪತೇಯಂ ವಾ ಮಹೋರ್ಮಿಷು. ಸಮುದ್ರದಲ್ಲಾದರೂ ಬಿದ್ದು ಸಾಯ್ತೇನೆ, ನಿಮ್ಮ ಮಾತು ಕೇಳೋದಿಲ್ಲ ಮಹಾರಾಯ ಅಂತಂತಾನೆ. ಅದರ ತಾತ್ಪರ್ಯ ಅವನು ಆ ಕೂಡಲೇ ಸಾಯೋದಿಲ್ಲ, ಆದರೆ ಅಷ್ಟು ಪಶ್ಚಾತ್ತಾಪವಾಗಿರುತ್ತದೆ, ದುಃಖ ಪಡ್ತಾ ಇರ್ತಾನೆ ಈ ನಿಂದೆಯನ್ನು ಕೇಳಿದ್ದಕ್ಕೆ. ದುರ್ವಾಸರಿಗೆ ಈ ಕಡೆಗೆ ಸಿಟ್ಟು ಬಂದಿದೆ, ಕೆಂಡ ಭಾರೀ ಸಿಟ್ಟು ಬಂದಿದೆ. ಏನು ವಿಚಿತ್ರ ವರ್ಣನೆ ಬರ್ತದೆ ನೋಡಿ ಹರಿವಂಶದಲ್ಲಿ. ಈ ಕಡೆಗೆ ಜನಾರ್ದನಾಚಾರ್ಯ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಮಾತನಾಡುವುದನ್ನು ಕೇಳಿ ಅವರಲ್ಲಿ ಪ್ರೀತಿಯೂ ಉಕ್ಕೇರಿದೆ. ಒಂದು ಕಡೆಗೆ ಈ ಹಂಸಡಿಭಿಕರು ಮಾತನಾಡುವ ನಿಂದೆಯ ನುಡಿಗಳನ್ನು ಕೇಳಿ ಸಿಟ್ಟು ಬಂದಿದೆ. ಏಕಕಾಲಕ್ಕೆ ಸಿಟ್ಟು, ಪ್ರೀತಿ ಎರಡನ್ನೂ ಕಣ್ಣಿನಲ್ಲಿ ವ್ಯಕ್ತ ಮಾಡಿದ್ದಾರಂತೆ. ಭಾರಿ ಆಶ್ಚರ್ಯ, ಅಷ್ಟು ಸುಲಭ ಅಲ್ಲ ಅದು. ಅದು ಹೇಗೆ? ಎರಡು ಕಣ್ಣು, ಒಂದು ಕಣ್ಣಿನಲ್ಲಿ ಸಿಟ್ಟು ಕೆಂಪ ಮಾಡಿದ್ದಾರಂತೆ. ಸಿಟ್ಟಿನಿಂದ, ಕೆಂಪು ಕಣ್ಣಿನಿಂದ ಹಂಸಡಿಭಿಕರನ್ನು ನೋಡ್ತಾ ಇದ್ದಾರೆ. ಇನ್ನೊಂದು ಕಣ್ಣು ಅತೀ ಶಾಂತ ಪ್ರಸನ್ನ, ಆ ಪ್ರಸನ್ನವಾದಂತಹ ಕಣ್ಣಿನಿಂದ ಜನಾರ್ದನಾಚಾರ್ಯನನ್ನು ನೋಡ್ತಾ ಇದೆ. ಇದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಇದು ಏಕೇನಾಕ್ಷಣಾಥ ದೂರ್ವಾಸಾಹ ರೌದ್ರೇಣ ಅಗ್ನಿಯುಜಾ ಸದಾ. ಕೆಂಡ ಕಾರ್ತಾ ಇದ್ದಾರೆ ಒಂದು ಕಣ್ಣಿನಿಂದ ಹಂಸಡಿಭಿಕರನ್ನು. ಬ್ರಾಹ್ಮಣಂ ಚಕ್ಷುಷಾ ಪಶ್ಯನ್ ಸೌಮ್ಯೇನ ಅನ್ಯೇನ ಕೇವಲಂ. ಅತಿ ಸೌಮ್ಯವಾದ ಕಣ್ಣಿನಿಂದ ಬ್ರಾಹ್ಮಣನನ್ನು ನೋಡ್ತಾ ಇದ್ದಾರೆ. ಅಂತಹ ರುದ್ರದೇವರಂತಹ ಮಹಾನುಭಾವರಿಗೆ ಮಾತ್ರ ಇದು ಸಾಧ್ಯ. ಏಕಕಾಲದಲ್ಲಿ ಒಂದು ಕಣ್ಣಿನಿಂದ ಸಿಟ್ಟು, ಇನ್ನೊಂದು ಕಣ್ಣಿನಿಂದ ಶಾಂತಿ, ಪ್ರಸಾದ ಎರಡನ್ನೂ ಕೊಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ದುರ್ವಾಸರು ಹೆಚ್ಚು ಮಾತನಾಡಿಲ್ಲ. ಹೋಗಿ ಇಲ್ಲಿಂದ ನಿಲ್ಲಬೇಡಿ ಅಂತ ಹೇಳಿದ್ದಾರೆ ಹಂಸಡಿಭಿಕರಿಗೆ. ಅಷ್ಟು ಹೇಳುವುದಲ್ಲದೆ ತಮ್ಮ ಶಿಷ್ಯರಿಗೂ ಹೇಳ್ತಾ ಇದ್ದಾರೆ, ನಾವು ಇಲ್ಲಿಂದ ಹೊರಡಬೇಕಿನ್ನ ಅಂತ. ಇಷ್ಟು ಹೇಳಿ ಹೊರಟೇ ಬಿಟ್ಟಿದ್ದಾರೆ ದುರ್ವಾಸರು. ಈ ದುಷ್ಟರ ಸಹವಾಸ ಯಾಕೆ, ಜಗಳ ಯಾಕೆ ಇವರ ಜೊತೆಗೆ ಅಂತ ಅಲ್ಲಿಂದ ಎದ್ದು ಹೊರಟಿದ್ದಾರೆ. ಹೊರಟರೆ ಆ ದುಷ್ಟನಾಗಿರುವಂತಹ ಹಂಸ ದುರ್ವಾಸರ ಬಾಹುವನ್ನು ಹಿಡಿದು ಎಳಿತಾನೆ. ಬಾಹುವನ್ನೇ ಹಿಡಿದುಕೊಂಡು ಅವ್ರ ಏನು ಇವರಿಷ್ಟು ಬೈದರೂ ಒಂದು ಉತ್ತರ ಕೊಡದೆ ನೀವು ಹೊರಡಿ ಅಂತ ಹೇಳಿದರು. ಅವರು ಕೇಳಲಿಲ್ಲ, ತಾವೇ ಎದ್ದು ಹೊರಟರು ಅಷ್ಟೇ. ಹೆಚ್ಚಿಗೆ ಏನೂ ಮಾತನಾಡಿಲ್ಲ ದುರ್ವಾಸರು.
ಅತ್ಯಂತ ಶಾಂತರಾಗಿ. ದುರ್ವಾಸರು ಅಂದರೆ ಬರೀ ಸಿಟ್ಟು ಮಾಡುವವರು ಅಂತಲ್ಲ, ಮೊದಲು ಸಾಮದಿಂದ ಹೇಳಿದ್ದಾರೆ ಹೋಗಿ ಅಂತ. ಹೇಳುವುದಷ್ಟೇ ಅಲ್ಲದೆ ತಾವೇ ಎದ್ದು ಹೊರಟರು. ಅವನು ಕೇಳಲಿಲ್ಲ, ಕೈ ಹಿಡಿದು ಕೌಪೀನವನ್ನು ಹರಿದು ಎಸೆದಿದ್ದಾನೆ. ಈ ರೀತಿ ಅವಮಾನ ಮಾಡಿದ್ದಾನೆ ದುರ್ವಾಸರಿಗೆ. ಆಗ ಮತ್ತೆ ಜನಾರ್ದನ ಮಿತ್ರ ಬೈತಾ ಇದ್ದಾನೆ, ಎಂತಹ ಅನ್ಯಾಯ ಮಾಡ್ತಾ ಇದ್ದಿ, ಯತಿಗಳಿಗೆ ಆ ರೀತಿ ಅವಮಾನ ಮಾಡಬಾರದು, ತಿರಸ್ಕಾರ ಮಾಡಬಾರದು. ಮಹಾನುಭಾವರು ಎಂದಿಗೂ ಅವರ ತಿರಸ್ಕಾರ ಮಾಡಬೇಡ ಅಂತ ಬೇನು ಹೇಳಿದರೂ ಕೇಳ್ತಾ ಇಲ್ಲ ಹಂಸ. ಕೌಪೀನವನ್ನು ಹರಿದು ಹಾಕಿದ. ಅವರ ಪಾತ್ರೆಗಳು, ಕಮಂಡಲು ಮೊದಲಾದ ಪಾತ್ರೆಗಳು, ನೀರನ್ನು ಇಟ್ಟುಕೊಳ್ಳುವ ಕಮಂಡಲು, ಅದಲ್ಲದೆ ಇನ್ನನೇಕ ಪಾತ್ರೆಗಳು, ಭೋಜನವನ್ನು ಮಾಡುವುದಕ್ಕೆ ಇರುವಂತಹ ಯತಿಗಳಿಗೆ ಯೋಗ್ಯವಾದ ಪಾತ್ರೆ, ಹೀಗೆ ಏನೇನು ಪಾತ್ರೆಗಳನ್ನು ಅವರು ಇಟ್ಟುಕೊಂಡಿದ್ದರೋ, ಕಟ್ಟಿಗೆಯ ಪಾತ್ರೆಗಳು, ಯಾವುದು ಬೆಳ್ಳಿ ಬಂಗಾರ ಪಾತ್ರೆಗಳಲ್ಲ, ಅಂತಹ ಕಟ್ಟಿಗೆಯ ಪಾತ್ರೆಗಳನ್ನೆಲ್ಲ ಮುರಿದು ಎಸೆದ ಇದ್ದಾನೆ. ಆಗ ದುರ್ವಾಸರು ಒಂದು ಮಾತು ಹೇಳ್ತಾರೆ, ಶಾಪೇನಾಹಂ ಸಮರ್ಥೋಪಿ ಹಂತುಂ ರಾಜಕುಲಾಧಮೌ ತಥಾಪಿ ನ ಕರೋಮ್ಯಂತಂ ಯತಯೋ ಹ್ಯತ್ರ ತೇ ವಯಂ. ನೋಡಪ್ಪ, ಶಾಪ ಕೊಟ್ಟು ನಿನ್ನನ್ನು ಸುಟ್ಟು ಬೂದಿ ಮಾಡೋದಕ್ಕೆ ನನಗೆ ಬರ್ತದೆ ಹಂಸ, ಡಿಭಿಕಾ. ಆದರೆ ನಾವು ಯತಿಗಳು ಅಂತ ನಿನ್ನನ್ನು ಕ್ಷಮೆ ಮಾಡ್ತಾ ಇದ್ದೇನೆ, ಸುಮ್ಮನಿರ್ತೀನಿ ಅಂತ ಮಾತ್ರ. ನೀನು ಉನ್ಮತ್ತತನ ಮಾಡಬೇಡ. ಯಾಕೆ ಅಂದರೆ ದೇವರು ಶ್ರೀಕೃಷ್ಣ ಪರಮಾತ್ಮ ನಿಮ್ಮನ್ನು ನೋಡಿಕೊಳ್ತಾನೆ. ಆಮೇಲೆ ನಾನು ಸುಮ್ಮನೆ ಇರ್ತೇನೆ, ಆದರೆ ಕೃಷ್ಣ ಪರಮಾತ್ಮ ಬಂದದ್ದೇ ಭೂಭಾರ ಹರಣಕ್ಕೆ, ನಿಮ್ಮಿಬ್ಬರನ್ನೂ ಸಂಹಾರ ಮಾಡ್ತಾನೆ. ಸುಮ್ಮನೆ ಹೋಗಿ ಮನೆಯಲ್ಲಿ ಕೂಡಿ, ಇಲ್ಲ ಅಂದರೆ ಕೃಷ್ಣನ ಕೈಗೆ ಸಿಕ್ಕು ಸತ್ತು ಹೋಗ್ತೀರಾ. ಯೋ ಹಿ ದೇವೋ ಜಗನ್ನಾಥ ಕೇಶವೋ ಯಾದವೇಶ್ವರ ಶಂಖ ಚಕ್ರ ಗದಾಪಾಣಿ ಗರ್ವಂ ವಾಂ ವ್ಯಪನಿಷ್ಯತೆ. ನಿಮ್ಮ ಸೊಕ್ಕು ಮುರಿದು ಬಿಡ್ತಾನೆ, ನಿಮ್ಮನ್ನು ಸೋಲಿಸ್ತಾನೆ, ಸಂಹಾರನೂ ಮಾಡ್ತಾನೆ. ಅದಕ್ಕಾಗಿ ಸರ್ವಥಾ ನೀವು ಈ ರೀತಿಯ ಉನ್ಮಾದದಿಂದ ಮಾತುಗಳನ್ನು ಆಡಬೇಡಿ. ನಮ್ಮ ಎಲ್ಲ ಪಾತ್ರೆಗಳನ್ನು, ವಸ್ತ್ರಗಳನ್ನೆಲ್ಲ ಧ್ವಂಸ ಮಾಡಿದ್ದೀರಿ, ಇಷ್ಟಾದರೂ ನಾವು ಸಹನೆ ಮಾಡಿಕೊಂಡಿದ್ದೇವೆ, ಇನ್ನಾದರೂ ಸುಮ್ಮನೆ ಇರಿ ಅಂತ ಹೇಳ್ತಾರೆ ದುರ್ವಾಸರು. ಇಲ್ಲಿ ಒಂದು ಮಾತನ್ನು ನಾವು ಚಿಂತನೆ ಮಾಡಬೇಕು. ಹರಿವಂಶದಲ್ಲಿ ದುರ್ವಾಸರು ಹೇಳ್ತಾ ಇದ್ದಾರೆ, ಶಾಪೇನ ಅಹಂ ಸಮರ್ಥೋಪಿ ಹಂತುಂ. ಶಾಪ ಕೊಟ್ಟು ನಿಮ್ಮನ್ನು ಸಾಯಿಸುವ ಸಾಮರ್ಥ್ಯ ನನಗಿದ್ದರೂ ನಾನು ಮಾಡೋದಿಲ್ಲ. ಯಾಕೆ ಅಂದರೆ ಯತಿಯಾದದ್ದರಿಂದ ಅಂತ. ಆದರೆ ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯವನ್ನು ಹೇಳುವಾಗ ಇವರು ಶಾಪ ಕೊಡುವುದಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂದರೆ ವರ ಕೊಟ್ಟವರೇ ಅವರು, ರುದ್ರದೇವರೇ ವರ ಕೊಟ್ಟದ್ದು. ಯಾರೂ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ, ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ. ಯಾರು ಅಂದರೆ ಯಾರು? ದೇವತೆಗಳು, ಋಷಿಗಳು, ಮುನಿಗಳು, ಯಕ್ಷರು, ಗಂಧರ್ವರು, ಕಿನ್ನರರು. ಯಾರೂ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ, ಯಾರೂ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾರು ಅಂದರೆ ತಾವು ಬಂದರಲ್ಲ, ಅದರಲ್ಲಿ ತಾವು ಒಬ್ಬ ದೇವತೆಗಳೇ. ಹಾಗಾದರೆ ದೇವತೆಗಳಿಂದ ಸೋಲಿಸುವುದಕ್ಕೆ, ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತಾವೇ ವರ ಕೊಟ್ಟ ಮೇಲೆ ಸಾಯಿ ಅಂತ ಶಾಪ ಕೊಡೋದಕ್ಕೆ ಶಕ್ತಿ ಇಲ್ಲ ಇವರಿಗೆ. ಮತ್ತೆ ಶ್ರೀಮದಾಚಾರ್ಯರಂತಾರೆ, ವರಾತ್ ಸ್ವಸಂಭವಾದ ಸೌನ ಶಾಪ ಶಕ್ತಿಮಾನಭೂತ್. ತಾವೇ ವರ ಕೊಟ್ಟದ್ದಕ್ಕಾಗಿ ತಾವೇ ಶಾಪ ಕೊಡೋ ಹಾಗಿರಲಿಲ್ಲ ಅಂತ. ಅದಕ್ಕೆ ಮತ್ತು ಇಲ್ಲಿ ಶಾಪ ಕೊಡಲಿಕ್ಕೆ ನಾನು ಸಮರ್ಥನಾಗಿದ್ದೆ ಅಂತ. ಶಾಪೇನ ಅಹಂ ಸಮರ್ಥ ಅಂತ ಹರಿವಂಶ ಹೇಳುತ್ತದೆ. ನ ಶಾಪ ಶಕ್ತಿಮಾನಭೂತ್ ಅಂತ ತಾತ್ಪರ್ಯ ನಿರ್ಣಯದಲ್ಲಿದೆ. ಏನಿದರ ಅಭಿಪ್ರಾಯ ಅಂತ. ಅದಕ್ಕೆ ಶಾಪೇನಾಹಂ ಸಮರ್ಥೋಪಿ ಹಂತುಂ ರಾಜಕುಲಾಧಮೌ. ಶಾಪ ಕೊಟ್ಟು ನಿನ್ನನ್ನು ಕೊಲ್ಲುವ ಸಾಮರ್ಥ್ಯ ನನಗಿದೆ ಅಂತ ಅರ್ಥವಲ್ಲ ಹರಿವಂಶಕ್ಕೆ. ಶಾಪೇ ನಾಹಂ ಸಮರ್ಥ, ಶಾಪೇನ ಹಂತುಂ ಸಮರ್ಥ ಅಲ್ಲ. ರಾಜಕುಲಾಧಮರಾದ ಇವರಿಬ್ಬರನ್ನು ಹಂತುಂ ಶಾಪೇ, ಕೊಲ್ಲುವುದಕ್ಕೆ ಒಂದು ಶಾಪ ಕೊಡಬೇಕಲ್ಲ, ಆ ಶಾಪ ಕೊಡುವ ವಿಷಯದಲ್ಲಿ ನಾಹಂ ಸಮರ್ಥ, ನನಗೆ ಶಕ್ತಿಯೇ ಇಲ್ಲ, ಯಾಕೆಂದರೆ ನಾನೇ ವರ ಕೊಟ್ಟಿದ್ದೇನೆ. ಹಾಗೆ ಅರ್ಥ ಈ ಶ್ಲೋಕಕ್ಕೆ. ಶಾಪೇ ನಾಹಂ ಸಮರ್ಥೋಪಿ ಹಂತುಂ ರಾಜಕುಲಾಧಮೌ. ಅದು ಸರಿ, ಆದರೆ ಮುಂದಿನ ವಾಕ್ಯದ ಅನ್ವಯನೇ ಹೊಂದೋದಿಲ್ಲ. ಇಷ್ಟಿದ್ರೂ ನಾನು ಕೊಲ್ಲೋದಿಲ್ಲ, ಯಾಕೆ ಅಂದರೆ ಸನ್ಯಾಸಿಯಾದದ್ದಕ್ಕೆ ಅಂತಂತಾರೆ. ತಥಾಪಿ ನ ಕರೋಮ್ಯಂತಂ ಯತಯೋಹ್ಯತ್ರ ತೇ ವಯಂ ಅಂತಿದೆ. ಅದಕ್ಕೆ ಇನ್ನೂ ಒಂದು ಕಾರಣವನ್ನು ಹೇಳ್ತಾರೆ. ಒಂದು, ನನಗೆ ಶಾಪ ಕೊಡುವ ಶಕ್ತಿ ಇಲ್ಲ, ಯಾಕೆ ಅಂದರೆ ನಾನೇ ವರ ಕೊಟ್ಟದ್ದು.
ಇನ್ನೊಂದು ಹೀ ಯಾವ ಕಾರಣ ಯತಯ ನಾವು ಯತಿಗಳಾಗಿದ್ದೇವೋ ಸನ್ಯಾಸ ಧರ್ಮದಲ್ಲಿದ್ದೇವೋ ಆದ್ದರಿಂದಲೂ ಕೂಡ ಅಂತಂ ನ ಕರೋಮ್ಯಪಿ ನಿನ್ನನ್ನು ನಾನು ಸಂಹಾರ ಮಾಡೋದಿಲ್ಲ. ಒಂದು, ವರ ಕೊಟ್ಟದ್ದು ನಾನೇ, ಶಾಪ ಕೊಡುವ ಶಕ್ತಿ ಇಲ್ಲ ಒಂದು. ಎರಡನೆಯದು, ಆ ಪ್ರಯತ್ನವನ್ನು ನಾನು ಮಾಡೋದಿಲ್ಲ. ಯಾಕೆ ಅಂದರೆ ನಾನು ಯತಿಯಾಗಿದ್ದೇನೆ ಅಂತ. ಈ ಅಭಿಪ್ರಾಯದಲ್ಲಿ ಮುಂದಿನ ವಾಕ್ಯವನ್ನು ನಾವು ಜೋಡಿಸಿಕೊಂಡ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗೂ ಹರಿವಂಶಗಳೆರಡೂ ಕೂಡ ಏಕಾಭಿಪ್ರಾಯದಲ್ಲಿ ಇವೆ ಅಂತ ನಮಗೆ ತಿಳಿದು ಬರ್ತದೆ. ಸರಿ, ಜನಾರ್ದನಾಚಾರ್ಯರಿಗಂತೂ ನೋಡಿ ಅಷ್ಟು ಸಿಟ್ಟು ಬಂದಿದೆ ಅಂತ ಬರೀ ಕಣ್ಣಿನೊಳಗೆ ತೋರಿಸಿದರು. ಒಂದು ಸಿಟ್ಟು, ಒಂದು ಪ್ರೀತಿ, ಬರೀ ಕಣ್ಣಿನೊಳಗಲ್ಲ, ಮಾತನಾಡುವಾಗಲೂ ಅಷ್ಟೇ ಅವರ ಜೊತೆಗೆ ಜೋರಾಗಿ ಮಾತಾಡಿದ್ದಾರೆ, ನಿಮ್ಮನ್ನು ದೇವರು ನೋಡಿಕೊಳ್ತಾನೆ ಅಂತ. ಆದರೆ ಜನಾರ್ದನಾಚಾರ್ಯರನ್ನು ಅತ್ಯಂತ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಜನಾರ್ದನಾಚಾರ್ಯ, ನಿನಗೆ ಮಂಗಲವಾಗಲಿ ಅಪ್ಪ, ಸ್ವಸ್ತ್ಯಸ್ತು ತವ ವಿಪ್ರೇಂದ್ರ, ನಿನಗೊಂದು ಶ್ರೇಷ್ಠ ವರ ಕೊಡಲಾ? ಅವಶ್ಯ ಕೊಡಿ. ಭಕ್ತಿರಸ್ತು ಜನಾರ್ದನೇ, ನೀನು ಯಾರು ಹೆಸರಿಟ್ಟುಕೊಂಡಿದ್ದೀಯಲ್ಲ ಜನಾರ್ದನ ಅಂತ, ಆ ಜನಾರ್ದನನಾದ ಪರಮಾತ್ಮನಲ್ಲಿಯೇ ನಿನಗೆ ಭಕ್ತಿ ಬರಲಿ. ನ ಜಾಯತೆ ಇತಿ ಜನಃ, ಯಾರಿಗೆ ಜನ್ಮವಿಲ್ಲವೋ ಅವನಿಗೆ ಜನ ಅಂತ ಕರೀತಾರೆ. ಅರ್ಧಯತಿ ಸಂಸಾರಂ, ಎಲ್ಲ ಭಕ್ತರ ಸಂಸಾರವನ್ನು ಪರಿಹಾರ ಮಾಡ್ತಾನೆ, ಆದ್ದರಿಂದ ಅವನಿಗೆ ಅರ್ಧನ ಅಂತಾರೆ. ಜನಶ್ಚಾಸೌ ಅರ್ಧನಶ್ಚ ಜನಾರ್ದನಃ, ತಾನು ಜನ್ಮರಹಿತ ಅಂದರೆ ಸಂಸಾರ ರಹಿತ, ಇನ್ನೊಬ್ಬರ ಸಂಸಾರವನ್ನು ಪರಿಹಾರ ಮಾಡ್ತಾನೆ, ಆದ್ದರಿಂದ ಜನಾರ್ದನ. ಅಂತಹ ಜನಾರ್ದನನಲ್ಲಿ ನಿನಗೆ ಭಕ್ತಿ ಬರಲಿ. ಗೀತಾಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ, ಅಂತಹ ಜನಾರ್ದನನ ಭಕ್ತನಾಗು. ಇನ್ನಷ್ಟು ವಿಶೇಷವಾಗಿ ಆ ಪರಮಾತ್ಮನನ್ನು ಶೀಘ್ರದಲ್ಲಿ ದರ್ಶನ ಮಾಡುವ ಭಾಗ್ಯ ನಿನಗೆ ಸಿಗಲಿ ಅಂತ. ಶೀಘ್ರದಲ್ಲಿ ಅಂದರೆ 1-2 ವರ್ಷದಲ್ಲಿ, 10 ವರ್ಷದಲ್ಲಿ ಅಂತನ, ಎಷ್ಟು ಶೀಘ್ರದಲ್ಲಿ ಅಂತ ಕೇಳಿದರೆ, ಅದ್ಯ ಇವತ್ತೇ, ಶ್ವೋವ ಪರಶ್ವೋವ, ಇವತ್ತು ನಾಳೆ ನಾಡದ್ದು, ಇಷ್ಟರೊಳಗೆ ನಿನಗೆ ಪರಮಾತ್ಮನ ಶ್ರೀಕೃಷ್ಣನ ದರ್ಶನವಾಗಲಿ ಅಂತ ಜನಾರ್ದನಾಚಾರ್ಯನಿಗೆ ವರವನ್ನು ಕೊಟ್ಟಿದ್ದಾರೆ. ಕೊನೆಗೆ ಒಂದು ಮಾತಂತಾರೆ, ನೋಡಪ್ಪ, ಈ ದುಷ್ಟರ ಜೊತೆಗೆ ನೀನಿದ್ದೀಯ ಅಂದ ಮಾತ್ರಕ್ಕೆ ನೀನೇನು ದುಷ್ಟನಲ್ಲ, ನೀನು ಸಜ್ಜನನೇ. ನೀನು ಸಜ್ಜನ ಅಂದ ಮೇಲೆ ನಿನಗೆ ಎಂದಿಗೂ ದೇವರು ನಾಶ ಮಾಡುವುದಿಲ್ಲ, ನಿನಗೆ ರಕ್ಷಣೆ ಮಾಡೇ ಮಾಡ್ತಾನೆ. ನಮೇ ಭಕ್ತಃ ಪ್ರಣಶ್ಯತಿ ಅಂತ ಅವನ ಪ್ರತಿಜ್ಞೆ ಇದೆ. ನಹಿ ಸಾಧೋರು ವಿನಾಶೋಸ್ತಿ ಲೋಕಯೋರುಭಯೋರಪಿ ಗಚ್ಚ ಸರ್ವಂ ಪಿತುರ್ಬ್ರೂಹಿ ಜ್ಞಾತ್ವಾ ವೃತ್ತಂ ಯಥಾಖಿಲಂ. ನೋಡಿ, ಈ ಜನಾರ್ದನಾಚಾರ್ಯನ ಮೇಲೆ ಅಷ್ಟೇ ಪ್ರೀತಿ ಇಲ್ಲ, ಅವರ ಅಪ್ಪ ಮಿತ್ರ ಸಹಾಚಾರ್ಯ, ಅವನು ಪರಮಭಕ್ತ. ಇದೆಲ್ಲ ಸುದ್ದಿಯನ್ನು ನಿಮ್ಮ ಅಪ್ಪನಿಗೂ ಹೇಳಪ್ಪ, ಹೀಗೆಲ್ಲ ಆಯಿತು ಅಂತ ಅವನಿಗೂ ವಿಶೇಷವಾಗಿ ಅನುಗ್ರಹ ಮಾಡಿದ್ದೇವೆ ಅಂತ ತಿಳಿಸು ಅಂತ ದೂರ್ವಾಸರು ಆ ಜನಾರ್ದನಾಚಾರ್ಯನನ್ನು ಬಿಟ್ಟುಕೊಟ್ಟಿದ್ದಾರೆ. ಈ ಕಡೆಗೆ ಹಂಸಡಿವಿಕರು ಯಥಾಪ್ರಕಾರ ಆ ಎಲ್ಲ ಋಷಿಗಳ ಮುನಿಗಳ ಕಮಂಡಲು ಇತ್ಯಾದಿಗಳನ್ನೆಲ್ಲ ಧ್ವಂಸ ಮಾಡ್ತಾ ಇದ್ದಾರೆ, ದಂಡಗಳನ್ನು ಮುರಿದಿದ್ದಾರೆ, ನಾನಾ ರೀತಿಯ ಹಿಂಸಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಅಷ್ಟು ಮಾಡುವುದಲ್ಲದೆ ಅನೇಕ ಬೇಡರನ್ನು ಕರೆದು ಅನೇಕ ಮೃಗಗಳನ್ನು ಕೊಲ್ಲಿಸಿ ಅವುಗಳ ಮಾಂಸವನ್ನೆಲ್ಲ ಬೇಯಿಸಿ ತಾವು ತಿಂದು ಅವರ ಆಶ್ರಮದಲ್ಲಿ ಆ ರೀತಿಯ ಎಲ್ಲ ಕುಕೃತ್ಯಗಳನ್ನು ಮಾಡಿ ಅಲ್ಲಿಂದ ಹೊರಟಿದ್ದಾರೆ. ಜನಾರ್ದನ ಮನಸ್ಸಿಲ್ಲ ಈ ದುಷ್ಟರ ಜೊತೆಗೆ ಹೋಗೋದಕ್ಕೆ, ಅವರ ಜೊತೆಗೇ ಬಂದಿದ್ದಾನೆ ಗೆಳೆಯರು ಅನ್ನೋದಕ್ಕೆ, ಅವರ ಜೊತೆಗೆ ಹೋಗೋದಕ್ಕೂ ಮನಸ್ಸಿಲ್ಲದಿದ್ದರೂ ಕೂಡ ಅನಿವಾರ್ಯವಾಗಿ ಅವರ ಜೊತೆಗೆ ಹೋಗಿದ್ದಾನೆ. ಆದರೆ ಮಾನಸಿಕವಾಗಿ ಮಾತ್ರ ಅವರಿಗೆ ಸಹಕಾರ ಇಲ್ಲ, ಕೇವಲ ದೈಹಿಕವಾಗಿ ಅವರ ಜೊತೆಗೆ ಹೋಗಿದ್ದಾನಷ್ಟೇ ಜನಾರ್ದನ. ಈ ರೀತಿ ಅಲ್ಲಿಂದ ಅವರು ಹೊರಟು ಹೋಗಿದ್ದಾರೆ. ಎಲ್ಲ ಯತಿಗಳನ್ನು ಕೂಡಿಸಿ ಹೇಳ್ತಾ ಇದ್ದಾರೆ ದುರ್ವಾಸರು, ನೀವು ಯಾರೂ ಚಿಂತೆ ಮಾಡಬೇಡಿ, ಏನೋ ದೊಡ್ಡ ಅನಾಹುತ ಆಯಿತು ಅಂತ ಬಹಳ ಚಿಂತಾಕ್ರಾಂತರಾಗಿದ್ದೀರಿ, ದೇವರು ನಮಗೆ ರಕ್ಷಣೆ ಮಾಡುವವನಿದ್ದಾನೆ. ಆ ಸರ್ವರಕ್ಷಕನಾಗಿರುವಂತಹ ಭಗವಂತನಿರುವಾಗ ನಾವು ಯಾವ ಚಿಂತೆ ಮಾಡುವುದು ಬೇಡ, ದೇವರಿಗೆ ಶರಣು ಹೋಗೋಣ, ಬನ್ನಿ ದ್ವಾರಕಾಪಟ್ಟಣಕ್ಕೆ ಹೋಗೋಣ ಅಂತ ಎಲ್ಲ ಯತಿಗಳಿಗೆ ಹೇಳ್ತಾರೆ. ಆ ಪರಮಾತ್ಮನಿಗೆ ನಾವು ಪ್ರಾರ್ಥನೆ ಮಾಡೋಣ. ಆದ್ಯೋ ಲೋಕಗುರುರ್ ವಿಷ್ಣು ಯತಾತ್ಮ ತತ್ವವಿತ್ ಪ್ರಿಯ ಉದ್ಧತ್ಯ ಕಂಟಕಾನ್ ಸರ್ವಾನ್ ಶಶಾಸ ಪೃಥಿವೀಮಿಮಾಂ. ಮೂಲ ಗುರು ನಮಗೆ ಅವನೇ, ಅವನ ಪರಂಪರೆಯಲ್ಲಿಯೇ ನಾವು ಬಂದವರು. ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿಕಾನ್ ದೂರ್ವಾಸಸೋ ಜ್ಞಾನನಿಧೀನ್ ವೀಂದ್ರವಾಹನ ತೀರ್ಥಕಾನ್. ಅಂತಹ
ಆ ಪರಮಾತ್ಮನ ಹಂಸನಾಮಕ ಪರಮಾತ್ಮನ ಪರಂಪರೆಯಲ್ಲಿ ಬಂದವರೇ ನಾವು. ನಮಗೆ ಅವನು ಆದ್ಯ ಗುರು, ಆದ್ಯೋ ಲೋಕಗುರು ವಿಷ್ಣು. ಹೀಗಾಗಿ ಅವನಿಗೆ ನಾವು ಶರಣ ಹೋಗೋಣ, ಅವನು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತ ಹೇಳಿದ್ದಾರೆ. ಎಷ್ಟು ಪ್ರಾಕ್ಟಿಕಲ್ಲಾಗಿ ಹೇಳ್ತಾರೆ ನೋಡಿ ದುರ್ವಾಸರು. ಅವರಂತಾರೆ, ಹೋಗಿ ನಮಗೆಲ್ಲ ಬಹಳ ತೊಂದರೆ ಕೊಟ್ಟ ಅಂತ ಇಷ್ಟೇ ಹೇಳಿಬಿಟ್ರೆ ಅದಕ್ಕೇನು ಪ್ರೂಫು ಅಂತ ಕೇಳಬಾರ್ದು. ನಾಳೆ ಯಾರಾದರೂ ಮಂತ್ರಿಗಳು, ಕೃಷ್ಣ ಸರ್ವಜ್ಞ ಅವನಿಗೆಲ್ಲ ಗೊತ್ತು, ಆದರೆ ಅಕ್ಕಪಕ್ಕದವರು ಕೇಳಬಾರದು. ಅದಕ್ಕೆ ಆ ಎಲ್ಲ ಪಾತ್ರೆಗಳನ್ನು ಗಂಟು ಕಟ್ಕೊಂಡು ತೊಗೊಂಡು ನಡೀರಿ ಅಂತಾರೆ. ಮುರದ ಕಮಂಡಲು ಮತ್ತೇನೇನು ಒಡೆದಂತಹ ಪಾತ್ರೆಗಳೆಲ್ಲ ಇವೆ, ದ್ವಿದಲ ಕರ್ಪಟ ಅಂತ, ಹೀಗೆ ಮುಚ್ಚಲಿಕ್ಕೆ ಬರುವಂತಹ ಕಟ್ಟಿಗೆಯ ಪಾತ್ರೆಗಳು, ಹರದ ಕೌಪೀನಗಳು, ಏನೇನು ಧ್ವಂಸ ಮಾಡಿದ್ದಾರೆ ಬಟ್ಟೆಗಳನ್ನು, ಪಾತ್ರೆಗಳನ್ನು, ಅವುಗಳೆಲ್ಲವನ್ನು ತೆಗೆದುಕೊಂಡು ಕೃಷ್ಣನ ಎದುರಿಗೆ ಇಡೋಣ, ತೋರಿಸೋಣ. ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾರೆ ಹಂಸಡಿಭಿಕರು ಅಂತ ಹೇಳಿ ನಮ್ಮ ದುಃಖವನ್ನು ಅವನೆದುರಿಗೆ ತೋಡಿಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ ಬನ್ನಿ ಅಂತ ಕರೆದುಕೊಂಡು ಹೊರಟಿದ್ದಾರೆ. ಎಷ್ಟು ಜನರನ್ನು ಕರೆದುಕೊಂಡು ಹೊರಟರು ಅಂತ, ಪಂಚಚೈವ ಸಹಸ್ರಾಣಿ, 5,000 ಜನ ಸನ್ಯಾಸಿಗಳು ಹೊರಟಿದ್ದಾರೆ. ದುರ್ವಾಸರನ್ನು ಮುಂದೆ ಮಾಡಿಕೊಂಡು, ದುರ್ವಾಸಸಂ ತಪೋಯೋನಿಂ ಈಶ್ವರಸ್ಯ ಆತ್ಮಸಂಭವಂ, ರುದ್ರಾಂಶ ಸಂಭೂತರಾದಂತಹ ದೂರ್ವಾಸರನ್ನು ಮುಂದೆ ಮಾಡಿಕೊಂಡು ಹೊರಟಿದ್ದಾರೆ. ಇಲ್ಲಿ ಮತ್ತೆ ಚಿಂತನವನ್ನು ಮಾಡೋಣ. ಯಾಕೆ ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು 3,000 ಸನ್ಯಾಸಿಗಳು ಅಂತ ಹೇಳಿದ್ದಾರೆ. ದಶತ್ರಿಕೈಶ್ಯತೈರ್ವೃತೋ ಯತೀಶ್ವರೈಸ್ತ ಸರ್ವವಿತ್ ವಿಪಾಟಿತಾತ್ಮಕೌಪಿನಾದಿ ಸರ್ವಮಾತ್ರಕೋಭವತ್ ಅಂತ 17ನೆಯ ಅಧ್ಯಾಯದಲ್ಲಿ 238ನೆಯ ಶ್ಲೋಕದಲ್ಲಿ ಶ್ರೀಮದಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ. ಹಾಗಾದರೆ 3,000 ಜನ ಯತಿಗಳು ಅಂತ ತಾತ್ಪರ್ಯ ನಿರ್ಣಯ ಹೇಳ್ತದೆ, 5,000 ಜನ ಯತಿಗಳು ಅಂತ ಹರಿವಂಶ ಹೇಳ್ತಾ ಇದೆಯಲ್ಲ ಅಂತ ಪ್ರಶ್ನೆ ಬಂದರೆ, ತಾತ್ಪರ್ಯ ನಿರ್ಣಯದ ವಾಕ್ಯವನ್ನು ಗಮನಿಸಿ. 3,000 ಸನ್ಯಾಸಿಗಳಿಂದ ಸಹಿತರಾದ ದುರ್ವಾಸರು ಏನಾದರೂ ವಿಪಾಟಿತಾತ್ಮಕೌಪೀನಾದಿ ಸರ್ವ ಮಾತ್ರಕೋಭವತ್, ಕೌಪೀನ ಮೊದಲಾದ ವಸ್ತ್ರಗಳು ಹಾಗೂ ಕಮಂಡಲು ಮೊದಲಾದ ಪಾತ್ರೆಗಳು ಇವೆಲ್ಲವೂ ಧ್ವಸ್ತವಾಗಿದ್ದವು. ಆ ಹಂಸಡಿಭಿಕರಿಂದ ಧ್ವಂಸಕ್ಕೊಳಗಾದಂತಹ ಬಟ್ಟೆ ಮತ್ತು ಪಾತ್ರೆಗಳುಳ್ಳವರಾದರೂ ದುರ್ವಾಸರು ಎಷ್ಟು ಜನರಿಂದ ಸಹಿತರಾಗಿ? 3,000 ಜನರಿಂದ ಸಹಿತರಾಗಿ ಅಂತ. ಅಂದರೆ ಆ ಹಂಸಡಿಭಿಕರ ಆಕ್ರಮಣಕ್ಕೆ ಒಳಗಾದ ಯತಿಗಳು 3,000 ಜನ. ಅದನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಒಟ್ಟು ದ್ವಾರಕಾಪಟ್ಟಣಕ್ಕೆ ಹೋದವರು 5,000 ಜನ, 3,000 ಜನ ಅದರೊಳಗೆ ಸಂತ್ರಸ್ತರು, 2,000 ಜನ ಅವರಿಗೆ ಸಹಾಯಕರಾಗಿ ಬೆಂಬಲಿಗರಾಗಿ, ಅಯ್ಯೋ ನಮ್ಮ ಸನ್ಯಾಸಿಗಳ ಗುಂಪಿಗೆ ಹೀಗಾಯ್ತಲ್ಲ ಅಂತ ಅತ್ತ ಇತ್ತ ಇದ್ದ ಸನ್ಯಾಸಿಗಳೆಲ್ಲ ಸೇರಿಕೊಂಡು 5,000 ಜನ ದ್ವಾರಕಾಪಟ್ಟಣಕ್ಕೆ ಹೋದವರು ಅಂತ ತಿಳಿದುಕೊಂಡ್ರೆ ಆಗ ಹರಿವಂಶಕ್ಕೂ ತಾತ್ಪರ್ಯ ನಿರ್ಣಯಕ್ಕೂ ಯಾವುದೇ ವಿರೋಧ ಬರುವುದಿಲ್ಲ. ಅದರ ಸೂಚನೆಯು ಈ ಹರಿವಂಶದಲ್ಲಿ ಸಿಗತ್ತೆ ನೋಡಿ. ಹೇಗೆ? ಅಲ್ಲಿ ಹಿಂದೆ ಇದೆ, ಶಿಕ್ಯಂ ದಾರುಮಯಂ ತಥಾ ದ್ವಿದಲಂ ಕರ್ಪಟಂಚೈವ ಕೌಪೀನಮಥವಲ್ಕಲಂ ಕಮಂಡಲಂ ತಥಾ ರಾಜನ್ ಅರ್ಧಪ್ರೋತಕಪಾಲಕಂ ಏತಾನನ್ಯಾನ್ ಸಮಾದಾಯ ದ್ರಷ್ಟುಂ ಕೇಶವಮಾಯಯುಹು ಅಂತ. ಅಂದರೆ ಅದರ ಮೇಲ್ನೋಟದ ಅರ್ಥ, ಅವೆಲ್ಲ ಒಡೆದ ಪಾತ್ರೆಗಳಲ್ಲಿ ಇಷ್ಟು ಕೊಟ್ಟಿದ್ದಾರೆ, ಇಷ್ಟೇ ಅಲ್ಲ ಇನ್ನೂ ಕೆಲವು ಪದಾರ್ಥಗಳನ್ನೂ ತೆಗೆದುಕೊಂಡು ಹೊರಟರು ಅಂತ. ಅದು ಬಹಳ ಸೂಕ್ಷ್ಮ, ಅದು ವಾಕ್ಯ, ಏತಾನ್ ಅನ್ಯಾನ್ ಸಮಾದಾಯ ಅಂತ. ಅದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ದೃಷ್ಟಿಗೆ ಗೋಚರವಾಯಿತು. ಅದು ನಮಗೆಲ್ಲ ಮೇಲ್ನೋಟಕ್ಕೆ ಬರೀ ಈ ಪಾತ್ರೆಗಳು ಇನ್ನುಳಿದ ಪಾತ್ರೆಗಳು ಅಂತ, ಅದು ಬರೀ ಪಾತ್ರೆಗಳನ್ನು ಹೇಳೋದಕ್ಕೆ ಹೊರಟದ್ದಲ್ಲ. ಏತಾನ್ ಅನ್ಯಾನ್ ಸಮಾದಾಯ, ಏತಾನ್ ಸಂತ್ರಸ್ತರಾದವರು, ಅನ್ಯಾನ್ ಸಂತ್ರಸ್ತರಲ್ಲದ ಬೇರೆ ಮುನಿಗಳು ಅಂತ. ಬರೀ ಪಾತ್ರೆಗಳನ್ನು ಯಾಕೆ ತೆಗೆದುಕೊಳ್ಬೇಕಲ್ಲಿ? ಏತಾನ್ ಅನ್ಯಾನ್ ಸಮಾದಾಯ, ಈ ಮುನಿಗಳು ಬೇರೆ ಮುನಿಗಳನ್ನು ಕರೆದುಕೊಂಡು ಹೊರಟರು ಅಂತ ಇಟ್ಟುಕೊಂಡ್ರೆ 5,000 ಅಂತನ್ನೋದು ಸರಿಯಾಗಿ ಹೊಂದತ್ತು. ಈ ರೀತಿ ಹೊರಟರು. ಎಲ್ಲಿದೆ ಪುಷ್ಕರ? ದ್ವಾರಕೆಗೆ ಬರಬೇಕು. ಅಷ್ಟು ಇವತ್ತಿನ ಕಾಲಕ್ಕೇನು ಬರೋದು ಸುಲಭ ವಿಮಾನದಲ್ಲಿ, ಆದರೆ ಆಗಿನ ಕಾಲಕ್ಕೆ ಬರಬೇಕಲ್ಲ, ಯತಿಗಳು ನಡೀತಾ. ಆದರೂ ಆ ಮಹಾನುಭಾವರಾದ ಯತಿಗಳು ಶ್ರೀಕೃಷ್ಣ ಪರಮಾತ್ಮನ ದರ್ಶನದ ಆ ಉತ್ಸುಕತೆಯಿಂದ ತಮ್ಮ ವಿಶಿಷ್ಟ ಸಾಮರ್ಥ್ಯದಿಂದ ಒಂದೇ ರಾತ್ರಿ ಒಳಗೆ ಬಂದುಬಿಟ್ಟಿದ್ದಾರೆ.
ವೇಗದಿಂದ ಬಂದಿದ್ದಾರೆ. ಒಂದು ದಿನ ಅಂತ ಅಂದ್ಕೊಳ್ಳಿ, ಅಹೋರಾತ್ರ, ಒಂದು ಹಗಲು ಒಂದು ರಾತ್ರಿ, ಅಷ್ಟರೊಳಗೆ ದ್ವಾರಕಾಪಟ್ಟಣವನ್ನು ಬಂದು ಸೇರಿದ್ದಾರೆ. ರಾಜಸ್ಥಾನದಿಂದ ಗುಜರಾತ್, ಯೇಯುರ್ದಾಂತ ಮಹಾತ್ಮಾನಃ ಎಲ್ಲರೂ ಹೇಗಿದ್ದಾರೆ? ಮೈ ಮೇಲಷ್ಟೇ ಕೂದಲುಗಳು, ತಲೆಯ ಮೇಲೆ ಕೂದಲುಗಳಿಲ್ಲ, ಎಲ್ಲರೂ ಸ್ವಚ್ಛವಾಗಿ ಮುಂಡನ ಮಾಡಿಕೊಂಡಿದ್ದಾರೆ. ಲೋಮಶಾಹ ಆದರೆ ಕೇಶವರ್ಜಿತಾಹ, ಅಂತಹ ಮುಂಡನ ಮಾಡಿಕೊಂಡವರು. ಅಂದರೆ ಆ ದುರ್ವಾಸರು ಬಂದಿದ್ದಾರೆ ದ್ವಾರಕಾಪಟ್ಟಣಕ್ಕೆ. ಆ ಶ್ರೀಹಂಸಂ ಪರಮಾತ್ಮಾನಂ ವಿರಿಂಚಿಂ ಸನಕಾದಿಕಾನ್ ದೂರ್ವಾಸಸೋ ಜ್ಞಾನನಿಧೀನ್, ಅದೇನು ಅನೂಚಾನವಾದ ಪರಂಪರೆ ಇದೆ. ದೂರ್ವಾಸರು ಬಂದರೆ ದ್ವಾರಕಾಪಟ್ಟಣಕ್ಕೆ ನೋಡಿದರೆ ದ್ವಾರಕಾಪಟ್ಟಣದ ಸುತ್ತಲಿರುವಂತಹ ಸಮುದ್ರ, ಆ ಸಮುದ್ರ ಎಲ್ಲ ಸೀಮೆ ನೀರು ಮಾಡಿದ್ದ. ಅದು ನದಿಗಿಂತಲೂ ಒಳ್ಳೆ ಸಿಹಿ ನೀರಾಗಿತ್ತು. ಅಲ್ಲೇ ಸ್ನಾನ ಮಾಡಿ ಪಾನ ಮಾಡ್ಬೋದು, ಎಲ್ಲನೂ ಮಾಡುವುದು, ಏನು ತೊಂದರೆ ಇಲ್ಲ. ಆದರೂ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ನಿರ್ಮಾಣ ಮಾಡಿದ ಬಾವಿಯಲ್ಲಿ ಸ್ನಾನ ಮಾಡಿದ್ದಾರೆ. ಆ ಬಾವಿ ಸ್ನಾನ ಬೇಕು ಅಂತ ದುರ್ವಾಸರಿಗೆ ಅವಗಾಹನ ಸ್ನಾನ ಬಾವಿಯಲ್ಲೇ ಮಾಡಬೇಕು ಅಂತ ದೊಡ್ಡದಾದ ಒಂದು ಇಳಿಯುವ ಬಾವಿ. ಪ್ರಾತಃ ಪ್ರವಿಶ್ಯ ರಾಜೇಂದ್ರ ವಾಪಿಕಾಯಾಂ ಯತೀಶ್ವರಾ ಸ್ನಾತ್ವೋಪಸ್ಪೃಶ್ಯತೆ ಸರ್ವೇ ಯತ್ನೇನ ಮಹತಾ ತದಾ. ಅಲ್ಲಿ ದೊಡ್ಡದಾದ ಇಳಿಯುವ ಬಾವಿ, 5,000 ಜನ ಯತಿಗಳು ಸ್ನಾನ ಮಾಡಿ ಕೌಪಿನ ಬಟ್ಟೆ ಎಲ್ಲ ಒಣ ಹಾಕ್ಕೊಂಡು ತಮ್ಮದೆಲ್ಲ ಆಹ್ನಿಕವನ್ನು ಮಾಡಿಕೊಂಡಿದ್ದಾರೆ. ಅಷ್ಟೆಲ್ಲ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನ ದರ್ಶನಕ್ಕಾಗಿ ಕೃಷ್ಣ ಪರಮಾತ್ಮನ ಮಂದಿರಕ್ಕೆ ಹೊರಟಿದ್ದಾರೆ. ಕೃಷ್ಣ ಪರಮಾತ್ಮ ಏನು ಮಾಡ್ತಾ ಇದ್ದ ಅಲ್ಲಿ? ಸಾತ್ವಿಕೆಯ ಜೊತೆಗೆ ಲೆತ್ತ ಆಡ್ತಾ ಕುಳಿತಿದ್ದಾನೆ. ಯಾಕೆ ಅಂತ, ಯಾಕೆ ಅಂದರೆ ಇನ್ನೇನು ಮಾಡಬೇಕು ಅಂತ ಹರಿವಂಶ ಕೇಳ್ತದೆ. ಎಲ್ಲ ಅಸುರರ ಸಂಹಾರ ಆಯಿತು, ಭೂಭಾರ ಹರಣ ಮಾಡಿದ್ದಾನೆ, ಖಾಲಿ ಇದ್ದ, ಬೇರೆ ಏನು ಕೆಲಸ ಇರಲಿಲ್ಲ ಅನ್ನೋದಕ್ಕೋಸ್ಕರ ಪರಮಾತ್ಮ ಲೆತ್ತ ಆಡ್ತಾ ಇದ್ದ ಅಂತ ವರ್ಣನೆ ಮಾಡ್ತದೆ ಹರಿವಂಶ. ಅನ್ಯವ್ಯಾಪಾರರಹಿತ ಭೂತಾತ್ಮ ಭೂತಭಾವನಃ. ಸರ್ವಥಾ ಹಾಗೆ ತಿಳಿಯಬಾರದು. ಪರಮಾತ್ಮ ಪ್ರತಿ ಕ್ಷಣದಲ್ಲಿಯೂ ಅನಂತ ಜೀವರಾಶಿಗಳಿಗೆ ಅನಂತ ಉಪಕಾರಗಳನ್ನು ಮಾಡ್ತಾನೇ ಇರ್ತಾನೆ. ಇಡೀ ಜಗತ್ತಿನೊಳಗೆ ಅನಂತ ಕಾರ್ಯಗಳನ್ನು ದೇವರು ನಿರಂತರವಾಗಿ ಮಾಡ್ತಾನೆ. ಏನು ವ್ಯಾಪಾರ ಇಲ್ಲದೆ ಖಾಲಿ ಇದ್ದ ಅಂತ ಅನ್ನೋದೇ ಅಲ್ಲ. ಆದರೆ ಆ ಮಾತಿಗೆ ತಾತ್ಪರ್ಯವೇನು ಅಂದರೆ, ಭಗವಂತ ತನ್ನ ಮೂಲ ರೂಪದಿಂದ ಹಾಗೂ ಅನೇಕ ರೂಪಗಳಿಂದ ಅನಂತ ಕಾರ್ಯಗಳನ್ನು ಮಾಡ್ತಾ ಇದ್ದರೂ ಕೂಡ ಒಂದು ಕ್ಷಣವೂ ನಿಷ್ಕ್ರಿಯನಾಗಿ ದೇವರು ಇಲ್ಲದೇ ಇದ್ದರೂ ಅನ್ಯವ್ಯಾಪಾರರಹಿತ ಎಂಬ ಶಬ್ದಕ್ಕೆ ಅಭಿಪ್ರಾಯ ಈ ಕೃಷ್ಣ ರೂಪದಲ್ಲಿ ಅದು ಅನೇಕ ವ್ಯಾಪಾರಗಳನ್ನು, ಅನಂತ ವ್ಯಾಪಾರಗಳನ್ನು ಅವ್ಯಕ್ತವಾಗಿ ಮಾಡ್ತಾ ಇದ್ದರೂ ವ್ಯಕ್ತವಾಗಿ ಯೋಗಿಗಳಿಗೆ ಕಾಣುವ ರೀತಿಯಲ್ಲಿ ಇನ್ನೇನು ವ್ಯಾಪಾರವನ್ನು ಮಾಡುವಂತೆ ಇರಲಿಲ್ಲ. ಈ ಕೃಷ್ಣ ರೂಪದೊಳಗೆ ಕಾಣುವಂತೆ ಆ ದೃಷ್ಟಿಯಲ್ಲಿ ಭಗವಂತ ಲೆತ್ತವನ್ನು ಆಡ್ತಾ ಇದ್ದ ಅಂತ ಆ ಮಾತಿಗೆ ನಾವು ಅರ್ಥವನ್ನು ತಿಳಿಯಬೇಕು. ದ್ವಾರಪಾಲಕರು ಒಳಗೆ ಬಿಡಲಿಲ್ಲ. ಕೃಷ್ಣ ಪರಮಾತ್ಮ ಲೆತ್ತ ಆಡ್ತಾ ಇದ್ದಾನೆ, ಕ್ರೀಡೆ ಮಾಡ್ತಾ ಇದ್ದಾನೆ, ಆ ನಂತರದಲ್ಲಿ ನೀವು ಬರಬೇಕು ಅಂತ ಕಾಯ್ದಿದ್ದಾರೆ. ನೋಡಿ, ದುರ್ವಾಸರು ಬಹಳ ಸೌಮ್ಯ ರೂಪವನ್ನು ತೋರಿಸಿದ್ದಾರೆ. ಇಲ್ಲಿ ಸುಮ್ಮನಿದ್ದಾರೆ. ಆಯಿತು, ಕೃಷ್ಣ ಪರಮಾತ್ಮ ಕ್ರೀಡೆಯನ್ನು ಮಾಡ್ತಾನೆ. ಅವನು ದೇವ, ದಿವು ಕ್ರೀಡಾಯಾಮ್, ಅವನು ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವುದೇ ಅವನ ಆಟ. ಅದನ್ನು ತೋರಿಸುವುದಕ್ಕೆ ಪರಮಾತ್ಮ ಆಟ ಆಡ್ತಾ ಇದ್ದಾನೆ. ತನಗೇನು ಕೆಲಸ ಇಲ್ಲದೇ ಇದ್ದವರಂತೆ ತಾನು ಮಾಡುವ ಎಲ್ಲ ಕೆಲಸವೂ ತನಗೆ ಆಟ ಅಂತ ತೋರಿಸೋದಕ್ಕೆ ಆಟ ಆಡ್ತಾನೆ. ಆಡಲಿ ಅಂತ ಶಾಂತವಾಗಿ ನಿಂತಿದ್ದಾರೆ. ಆಮೇಲೆ ಎಲ್ಲ ಮುಗಿದ ಮೇಲೆ ಒಳಗೆ ಪ್ರವೇಶ ಮಾಡಿದ್ದಾರೆ ಯತಿಗಳು. ಪರಮಾತ್ಮ ಏನು ಸರ್ವಜ್ಞ ಶಿಖಾಮಣಿ ನೋಡಿ. ಅಂದರೆ ಒಂದು ಕಣ್ಣಿನಿಂದ ಹಂಸಡಿಭಿಕರನ್ನು ಸಿಟ್ಟಿನಿಂದ ನೋಡಿ, ಇನ್ನೊಂದು ಕಣ್ಣಿನಿಂದ ಜನಾರ್ದನಾಚಾರ್ಯರನ್ನು ಪ್ರೀತಿಯಿಂದ ಕಂಡ ಒಂದು ಮಹಾವೈಭವ ದುರ್ವಾಸರಲ್ಲಿ ನಾವು ಕಂಡೆವು. ಅದು ದುರ್ವಾಸರಿಗೆ ಮಾತ್ರ ಹಾಗೆ ಮಾಡಲಿಕ್ಕೆ ಬರುತ್ತೆ, ನನಗೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ತಿಳ್ಕೊಬೇಡಿ, ನನಗೂ ಬರ್ತದೆ ಬೇಕಾದಷ್ಟು ಅಂತ ತೋರಿಸೋ ಹಾಗೆ ಕೃಷ್ಣ ಒಂದು ಕಣ್ಣಿನಿಂದ ಲೆತ್ತದ ಕಡೆಗೆ ನೋಡಿ ಆಟ ಆಡ್ತಾ ಇದ್ದಾನೆ, ಒಂದು ಕಣ್ಣಿನಿಂದ ದುರ್ವಾಸರನ್ನು ಆಶೀರ್ವದಿಸ್ತಾ ಇದ್ದಾನೆ. ಏಕಕಾಲದಲ್ಲಿ ಏಕೇನಾಕ್ಷಣಾ ಕ್ಲಾದಯಂತಂ ಪರೇಣ ಅನ್ಯೇನ ಗೋಲಕಂ. ಒಂದು ಕಣ್ಣಿನಿಂದ ಆ ಕಡೆಗೆ ಲೆತ್ತ, ಒಂದು ಕಣ್ಣಿನಿಂದ ಈ ದುರ್ವಾಸರನ್ನು ನೋಡಿ ಪರಮಾತ್ಮ ಅನುಗ್ರಹ ಮಾಡ್ತಾ ಇದ್ದಾನೆ. ಅಂದರೆ ನಿಮಗಿರುವ ಆ ಶಕ್ತಿ ನನ್ನಿಂದಲೇ ಬಂದದ್ದು ಅಂತ ಪರಮಾತ್ಮ ತೋರಿಸ್ತಾನೆ. ದುರ್ವಾಸರು ಬಹಳ ವಿಚಿತ್ರವಾದ ವೇಷದಲ್ಲಿದ್ದಾರೆ.
ಕೌಪಿನ ಎಲ್ಲ ಹರಿದು ಹೋಗಿದೆ, ಬಟ್ಟೆ ಹರಿದು ಹೋಗಿದೆ, ಪಾತ್ರೆಗಳು ಮುರಿದಿದೆ, ಹಾಗೆಯೇ ಹೋಗಿದ್ದಾರೆ ಪರಮಾತ್ಮನ ಎದುರಿನಲ್ಲಿ. ಆ ಸ್ಥಿತಿಯಲ್ಲಿ ದುರ್ವಾಸರನ್ನು ಪರಮಾತ್ಮ ನೋಡ್ತಾ ಇದ್ದಾನೆ. ಮೊದಲು ಆಸನ ಗ್ರಹಣ ಮಾಡಬೇಕು ಅಂತ ಯಾದವರೆಲ್ಲ ತೋರಿಸಿದ್ದಾರೆ. ಆಸನವನ್ನು ಸ್ವತಃ ಕೃಷ್ಣ ಪರಮಾತ್ಮ ಬಂದು ಗೌರವದಿಂದ ದುರ್ವಾಸರಿಗೆ ಆಸನವನ್ನು ಕೊಟ್ಟಿದ್ದಾನೆ. ಅರ್ಘ್ಯಪಾದ್ಯಾದಿ ಉಪಚಾರಗಳೆಲ್ಲ ಆಗಿವೆ. ನೀವು ಸನ್ಯಾಸಿಗಳು ಯಾವ ಅಪೇಕ್ಷೆಯೂ ನಿಮಗಿರೋದಿಲ್ಲ, ಎಲ್ಲವನ್ನೂ ಮೀರಿರ್ತೀರಿ ನೀವು. ನಿಸ್ಪೃಹಶ್ಚ ಸದಾಯೂಯಂ. ಹೀಗಾಗಿ ನಮ್ಮಂಥವರ ಹತ್ರ ಬಂದು ರಾಜರ ಹತ್ರ ಏನು ಕೇಳೋದು ನಿಮಗಿರೋದೇ ಇಲ್ಲ. ಸ್ಪೃಹಾಪ್ರೇರಿತ ಕರ್ಮಾಣ ಕ್ಷತ್ರಿಯಾನ್ಯ ಅಂತಿ ಸುವ್ರತಃ. ಮನಸ್ಸಿನೊಳಗೊಂದು ಅಪೇಕ್ಷೆ ಅಂತಿದ್ರೆ ರಾಜರ ಹತ್ರ ಹೋಗ್ತಾರೆ. ನಿಮಗೇನೂ ಅಪೇಕ್ಷೆ ಇಲ್ಲ ಅಂದಮೇಲೆ ನಮ್ಮಂಥವ್ರ ಹತ್ರ ಬರೋ ಕೆಲಸನೇ ಇಲ್ಲ, ಆದರೂ ಬಂದಿದ್ದೀರಿ, ಹಾಗಾದರೆ ಏನೋ ಒಂದು ಮಹತ್ ಕಾರ್ಯ ಇರ್ಬೋದು. ಏನು ಆದೇಶ ಮಾಡಬೇಕು, ನಾನು ಕಾರ್ಯ ಮಾಡ್ತೇನೆ, ನನಗಂತೂ ಏನು ಗೊತ್ತಿಲ್ಲ, ತಾವು ಯಾಕೆ ಬಂದಿದ್ದೀರೋ ಏನೋ ಅಂತ ಅಂದ ಕೃಷ್ಣ. ಹೌದು, ಇಂಥದ್ದೆಲ್ಲ ಸಮಸ್ಯೆ ಇತ್ತು, ಅದಕ್ಕೆ ಬಂದಿದ್ದೇವೆ ಅಂತ ಹೇಳಬೇಕಲ್ಲ. ದುರ್ವಾಸರು ಹೇಳಿದರು, ಆದರೆ ಬಹಳ ಸಿಟ್ಟು ಬಂತು. ಸರ್ವಜ್ಞ ಶಿಖಾಮಣಿಯಾಗಿ ನನಗೇನೂ ಗೊತ್ತಿಲ್ಲ ಅಂತಂತಾನಲ್ಲ ಕೃಷ್ಣ. ನಾವು ಹೇಳಬೇಕಾ ಕೃಷ್ಣನಿಗೆ? ನಮಗೆ ಅಲ್ಲೇನು ತೊಂದರೆಯಾಗಿದೆ ಅಂತ ಇಲ್ಲಿ ಕೂತೇ ಅವನು ತಿಳ್ಕೊಂಡಿದ್ದಾನೆ. ಆಗಲೇ ಅಲ್ಲಿ ಬಂದು ರಕ್ಷಣೆ ಮಾಡಬೇಕಾಗಿತ್ತು. ಹೋಗಲಿ, ನಾವು ಬಂದಾದ ಮೇಲೂ ನಮ್ಮನ್ನು ರಕ್ಷಣೆ ಮಾಡ್ತೇವೆ ಅಂತ ಒಂದು ಭರವಸೆ ಕೊಟ್ಬಿಟ್ರೆ ಸಾಕು. ನೀವು ಯಾಕೆ ಬಂದಿದ್ದೀರೋ ಏನೋ ಪಾಪ ಅಂತ ಕೇಳ್ತಾನಲ್ಲ. ಈ ನಾಟಕ ಯಾಕೆ ಮಾಡ್ತಾನೆ? ಆ ಸಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿ. ಸಿಟ್ಟಿನೊಳಗೆ ಬೈತಾ ಇದ್ದಾರೆ ದುರ್ವಾಸರು ಕೃಷ್ಣನನ್ನು. ಬೈತಾ ಇದ್ದಾರೆ ಅಂದರೆ ನಿಂದೇನು ತಿಳ್ಕೊಬೇಡಿ, ಅದು ಎಂಥ ಸಿಟ್ಟು ಅಂದರೆ ಕೃಷ್ಣನ ಸರ್ವೋತ್ತಮತ್ವವನ್ನು ವರ್ಣನೆ ಮಾಡ್ತಾರೆ. ಸರ್ವೋತ್ತಮನಾಗಿದ್ದಿ, ನನಗೇನು ಗೊತ್ತಿಲ್ಲ ಅಂತೀಯ, ಸರ್ವಜ್ಞ ಶಿಖಾಮಣಿಯಾಗಿದ್ದಿ, ಬ್ರಹ್ಮರುದ್ರಾದಿಗಳಿಗೆ ಸೃಷ್ಟಿಯನ್ನು ಮಾಡ್ತಿದ್ದಿ, ಇಡೀ ಜಗತ್ತು ನಿನ್ನಲ್ಲೇ ಆಶ್ರಿತವಾಗಿದೆ. ಇದು ನೋಡಿದಿ ಎಂಥದ್ದು, ಇದು ನಿಂದೆ ಅಲ್ಲ, ಇದು ಸ್ತೋತ್ರ. ಇದು ಆ ಸ್ತೋತ್ರ ನಿಂದೆ ಮಾಡುವ ರೀತಿಯಲ್ಲಿ ಸ್ತೋತ್ರವನ್ನೇ ಮಾಡ್ತಾ ಇದ್ದಾರೆ. ಅಂತಹ ಸಕಲ ಜಗನ್ನಿಯಾಮಕನಾಗಿ, ಸರ್ವೋತ್ತಮನಾಗಿ, ಸರ್ವದೇವತಾ ನಿಯಾಮಕನಾಗಿ, ಸೃಷ್ಟಿಸ್ಥಿತ್ಯಾದಿಗಳಿಗೆ ಕಾರಣನಾಗಿ, ಓಂಕಾರವಾಚ್ಯ, ಬ್ರಹ್ಮಶಬ್ದವಾಚ್ಯ, ಸಕಲ ವೇದ ಪ್ರತಿಪಾದ್ಯ, ಸರ್ವಾಂತರ್ಯಾಮಿ, ಪೃಥಿವಿ, ಅಪ ತೇಜ ವಾಯು ಆಕಾಶ, ಈ ಎಲ್ಲ ಭೂತಗಳಲ್ಲಿ ನಿನ್ನ ಧ್ಯಾನ ಮಾಡ್ತೇವೆ ನಾವು. ನಾನು ಧ್ಯಾನ ಮಾಡ್ತೇನೆ. ಧ್ಯಾನ ಮಾಡಿದರೆ ಆ ಆಕಾರದಲ್ಲಿ ಸರ್ವತ್ರ ಸರ್ವದಾ ಸರ್ವಾಕಾರ ಸರ್ವಾಧಾರ ಸರ್ವಾಶ್ರಯ ಅಂತ ಹೇಳುವ ಹಾಗೆ ಆ ಪೃಥಿವ್ಯಾದಿಗಳಲ್ಲಿ ತದಾಕಾರನಾಗಿ, ತದಂತರ್ಯಾಮಿಯಾಗಿ, ತನ್ನಿಯಾಮಕನಾಗಿ, ತತ್ಪ್ರೇರಕನಾಗಿ ನಮಗೆ ದರ್ಶನವನ್ನು ಕೊಡ್ತೀಯ ನೀನು. ಇದೆಲ್ಲ ಇದೆ ವಿಸ್ತಾರವಾಗಿ. ಶ್ಲೋಕಗಳನ್ನು ಓದಿದರೆ ಬಹಳ ಸಮಯವಾಗುತ್ತೆ. ಪೃಥಿವೀ ವಿಷ್ಣು ರಸೋಗ್ರಂ ದೇವೈ ಯದಾತ್ವಂ ತೇಜ ಇತ್ತೇವಂ ಚಂದ್ರಮಾಹ ಸೂರ್ಯ ಚಂದ್ರರಲ್ಲಿ ನಿನ್ನ ಧ್ಯಾನ ಮಾಡಿದರೆ ಸೂರ್ಯಾಕಾರದೊಳಗೆ ಚಂದ್ರಾಕಾರದೊಳಗೆ ಚಂದ್ರನಿಯಾಮಕನಾಗಿ ಚಂದ್ರಾಂತರ್ಯಾಮಿಯಾಗಿ ನಮಗೆ ದರ್ಶನವನ್ನು ಕೊಡ್ತೀಯ. ಇಂತಹ ಸರ್ವಾಂತರ್ಯಾಮಿ, ಸರ್ವಪ್ರೇರಕ, ಸರ್ವಜ್ಞ ನಿನಗೆ ಆ ಹಂಸಡಿಬಿಕರು ನಮಗೆ ತೊಂದರೆ ಕೊಟ್ಟದ್ದು ಗೊತ್ತಾಗಿಲ್ಲ ಅಂದರೆ ನಾನು ಹೇಗೆ ನಂಬೋದು? ಆದ್ದರಿಂದ ನಿನಗೆಲ್ಲ ಗೊತ್ತಿದೆ, ಹಾಗನಬೇಡ. ಇದೆಲ್ಲ ನೋಡು, ಪಾತ್ರೆಗಳನ್ನು, ಇದೆಲ್ಲ ವಸ್ತ್ರಗಳನ್ನು ತಂದಿದ್ದೇವೆ ಸಾಕ್ಷಿಯಾಗಿ, ನಮ್ಮನ್ನು ನೀವು ರಕ್ಷಣೆ ಮಾಡಬೇಕು. ನೀನೇನಾದರೂ ಅವರಿಬ್ಬರನ್ನು ಸಂಹಾರ ಮಾಡಲಿಲ್ಲ, ಉದಾಸೀನ ಬಿಟ್ಟರೆ, ನಾವು ಇಲ್ಲಿ ಬಂದವರು 5,000 ಜನ, ಅದರೊಳಗೆ ಸಂತ್ರಸ್ತರು 3,000 ಜನ, ಇಷ್ಟು ಮಾತ್ರ ಅಲ್ಲ, ಪ್ರಪಂಚದೊಳಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಯಾವ ವರ್ಣಗಳನ್ನು ಇವರು ಉಳಿಸೋದಿಲ್ಲ, ಎಲ್ಲರನ್ನೂ ನಾಶ ಮಾಡಿ ಹಾಕ್ತಾರೆ ಇನ್ನೊಂದು ಸ್ವಲ್ಪ ದಿವಸಕ್ಕೆ. ಅಷ್ಟು ಉನ್ಮತ್ತರಾಗಿದ್ದಾರೆ ಅವರು. ಅವರನ್ನು ನೀನು ಸಂಹಾರ ಮಾಡಲೇಬೇಕು. ಇಲ್ಲದೇ ಇದ್ದರೆ ರಕ್ಷಕ, ಶರಣಾಗತ ರಕ್ಷಕ, ಪಾಲಕ ಅನ್ನುವ ನಿನ್ನ ಬಿರುದೇ ಸುಳ್ಳಾಗಬೇಕಾಗತ್ತೆ ಅಂತ ದಾಸರಾಯರು ಹೇಳ್ತಾರೆ ನೋಡ್ರಿ. ಶರಣಾಗತ ರಕ್ಷಕ ಎಂಬ ಬಿರುದು ಸುಳ್ಳಾಗುತ್ತಿದೆ ಅಂತ. ಆ ಬಿರುದು ಸುಳ್ಳಾಗಬೇಕಾದೀತು ಅಂತ ಆ ಭಾಷೆ ದಾಸ ಸಾಹಿತ್ಯದ ಭಾಷೆ, ಅದು ವ್ಯಾಸ ಸಾಹಿತ್ಯದಲ್ಲಿದೆ ಮೂಲದಲ್ಲಿ. ಬಹುನಾತ್ರ ಅನ್ಯಥಾ ರಕ್ಷಸೀತ್ಯೇವಂ ವ್ಯರ್ಥ ಶಬ್ದೋತ್ರ ಜಾಯತೆ. ರಕ್ಷಕ ಅಂತ ನಿನಗೇನು ಬಿರುದಿದೆ ಅದು ವ್ಯರ್ಥವಾಗಬೇಕಾದೀತು ನೋಡು ಕೃಷ್ಣ, ಹಾಗಾದರೆ ಅದನ್ನು ಉಳಿಸಿಕೊಳ್ಳುವುದಕ್ಕಾದರೂ ನಮ್ಮನ್ನು ರಕ್ಷಣೆ ಮಾಡುವಂಥ ದುರ್ವಾಸರು ಕೇಳ್ತಾರೆ. ಇವತ್ತು ನಮಗೆ ಅನೇಕ ಜನರಿಂದ ಪೀಡೆ ಇದೆ. ನಮ್ಮ ಧರ್ಮಗಳನ್ನು ನಾವು ಆಚರಣೆ ಮಾಡಬೇಕು. ಭಕ್ತಿಯಿಂದ ಶ್ರದ್ಧೆಯಿಂದ ವರ್ಣಾಶ್ರಮೋಚಿತವಾದ ಧರ್ಮಗಳನ್ನು ನಾವು ಪರಿಪಾಲನೆ ಮಾಡಬೇಕು ಅಂದರೆ ನಾನಾ ಜನರಿಂದ ಭಯ ಇದೆ, ನಾನಾ ರೀತಿಯ ಪೀಡೆ ಇದೆ. ದೇವಸ್ಥಾನಗಳ ಧ್ವಂಸ, ಶುದ್ಧವಾದ ರೀತಿಯಲ್ಲಿ ದೇವರ ಅರ್ಚನೆ ಪೂಜೆ ನಡೆಯಬೇಕು ಅಂದರೆ ಅದಕ್ಕೆ ವಿಘ್ನಗಳು, ಹೀಗೆ ಅನೇಕ ಸಮಸ್ಯೆಗಳಿದ್ದಾಗ ನಾವು ನೀವೆಲ್ಲ ಯಾರಿಗೆ ಶರಣ ಹೋಗಬೇಕು? ಶ್ರೀಕೃಷ್ಣ ಪರಮಾತ್ಮನಿಗೆ ಶರಣು ಹೋಗಬೇಕು, ಭಗವದ್ಗೀತೆಗೆ ಶರಣು ಹೋಗಬೇಕು.
ಕೃಷ್ಣ ಪರಮಾತ್ಮ ಹೇಳಿದಂತಹ ಉಪದೇಶವನ್ನು ನಾವು ಅನುಷ್ಠಾನ ಮಾಡಬೇಕು. ಅವನಿಗೇನೇ ಪ್ರಾರ್ಥನೆ ಮಾಡಬೇಕು, ಅವನ ನಾಮಸ್ಮರಣೆ ಮಾಡಬೇಕು. ನೀನೇ ರಕ್ಷಕ ಅಂತ ಆ ಪರಮಾತ್ಮನಿಗೆ ನಾವು ಶರಣು ಹೋದರೆ ಇಂತಹ ಆಪತ್ತುಗಳಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅನ್ನುವ ಸಂದೇಶವನ್ನು ಈ ಕಥೆ ನಮಗೆ ತಿಳಿಸಿಕೊಡ್ತಾ ಇದೆ. ಪರಮಾತ್ಮ ಆ ಎಲ್ಲರ ಮಾತುಗಳನ್ನು ಕೇಳಿ, ನಾನು ನಿಮ್ಮ ರಕ್ಷಣೆ ಮಾಡಬೇಕಾಗಿತ್ತು, ಕ್ಷಮಾ ಮಾಡಿ ನನ್ನನ್ನು ಅಂತ ಕೃಷ್ಣ ಪರಮಾತ್ಮ ನಾಟಕವನ್ನು ಮಾಡ್ತಾನೆ. ಜೊತೆಗೆ ಒಂದು ಮಾತು ಹೇಳ್ತಾನೆ ನೋಡಿ, ಗಿರೀಶೋ ವಾ ವರಂ ದದ್ಯಾತ್ ಶಕ್ರೋ ವಾ ಧನದೋಪಿ ವಾ ಯಮೋ ವಾ ವರುಣೋ ವಾಪಿ ಬ್ರಹ್ಮಾವಾಚ ಚತುರ್ಮುಖ. ಇಷ್ಟು ಸ್ಪಷ್ಟವಾಗಿ ಏನೆಲ್ಲ ಶ್ರೀಕೃಷ್ಣ ಪರಮಾತ್ಮನ ಚರಿತ್ರೆಯಲ್ಲಿ ನಾವು ಕೇಳ್ತೇವೆ, ಬೇರೆ ಬೇರೆ ದೇವತೆಗಳು ವರ ಕೊಟ್ಟಿದ್ದರೂ ಕೂಡ ಅವಧ್ಯರಾಗಲಿ ಅಂತ ಅವರೆಲ್ಲರನ್ನ ಕೃಷ್ಣ ಪರಮಾತ್ಮ ಸಂಹಾರ ಮಾಡಿದ. ಅವ ಎಲ್ಲ ದೇವತೆಗಳ ವರವನ್ನು ಮೀರಿ ಅಂತ ಅದು ಕೇವಲ ಕಥೆಯಿಂದ ತಿಳಿಯುವುದಲ್ಲ, ಸ್ವಂತ ವಚನದಿಂದ ಕೃಷ್ಣ ಹೇಳ್ತಾನೆ ನೋಡಿ. ರುದ್ರದೇವರಿರಲಿ, ಇಂದ್ರ ಇರಲಿ, ಕುಬೇರ ಇರಲಿ, ಯಮ ಇರಲಿ, ವರುಣ ಇರಲಿ, ಬ್ರಹ್ಮದೇವರಿರಲಿ, ಯಾರೇ ಇರಲಿ, ವರ ಕೊಟ್ಟಿರಲಿ, ಆ ಎಲ್ಲ ವರವನ್ನು ಮೀರಿ ಅವರನ್ನು ಸಂಹಾರ ಮಾಡುವ ಶಕ್ತಿ ಸಾಮರ್ಥ್ಯಗಳು ನನಗಿದೆ ಅಂತ ಕೃಷ್ಣ ಪರಮಾತ್ಮ ಹೇಳಿಕೊಳ್ತಾನೆ. ಈ ಮಾತನ್ನು ಶ್ರೀಮದಾಚಾರ್ಯರು ಸಂಗ್ರಹ ಮಾಡಿದ್ದಾರೆ ಸಣ್ಣ ಶಬ್ದದಲ್ಲಿ. ತಾತ್ಪರ್ಯ ನಿರ್ಣಯದಲ್ಲಿ ಈ ಹರಿವಂಶದ ಶ್ಲೋಕದ ಸಾರವನ್ನು ತತಃ ಸಮಸ್ತ ಭಂಜನೋರು ಶಕ್ತಿಮಾಪ ಕೇಶವಂ. ಯಾಕೆ ದೂರ್ವಾಸರು ಕೇಶವನ ಶರಣ ಹೋದರು ಅಂದರೆ ತತಃ ಸಮಸ್ತ ಭಂಜನೋರು ಶಕ್ತಿಂ, ಎಲ್ಲ ದೇವತೆಗಳ ವರವನ್ನೂ ಮೀರುವ ಶಕ್ತಿ ದೇವರಿಗಿದೆ ಅನ್ನುವುದಕ್ಕಾಗಿ ದೇವರಿಗೆ ಶರಣ ಹೋದರು ಅಂತ. ಇನ್ನೂ ಒಂದನ್ನು ಗಮನಿಸಿ, ಬರೀ ಶ್ರೀಮದಾಚಾರ್ಯರು ಈ ಎಲ್ಲ ದೇವತೆಗಳನ್ನು ಸೇರಿಸಿ ಸಮಸ್ತ ಅಂತ ಸಂಕ್ಷೇಪ ಮಾಡಿ ಹೇಳಿದ್ದು ಮಾತ್ರ ಅಲ್ಲ, ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಅಂತ ಹೇಳುವಾಗ ಹರಿವಂಶ ಬಳಸಿದ ಶಬ್ದವು ಕೇಶವ ಎಂಬ ಶಬ್ದವನ್ನು, ಯತೇರು ವಚನ ಮಾಕರಣೆ ಮಂದ ಮುಚ್ವಸ್ಯ ಕೇಶವ ಅಂತ ಹರಿವಂಶ ಹೇಳುತ್ತದೆ. ಅದೇ ಶಬ್ದವನ್ನು ಬಳಸ್ತಾರೆ ಶ್ರೀಮದಾಚಾರ್ಯರು. ತತಃ ಸಮಸ್ತ ಭಂಜನೋರು ಶಕ್ತಿಮಾಪ ಕೇಶವಂ. ಯಾವ ಶಬ್ದವನ್ನು ಹರಿವಂಶ ಈ ಸಂದರ್ಭದಲ್ಲಿ ಬಳಸ್ತದೆ, ಎಲ್ಲರ ವರವನ್ನು ಮೀರುವ ಶಕ್ತಿ ದೇವರಿಗಿದೆ. ಯಾಕ ಈಶಾ ಅವರಿಬ್ಬರಿಗೂ ಪ್ರವರ್ತಕ ಇವನು, ಅಂದಮೇಲೆ ಬ್ರಹ್ಮಾದಿಗಳ ವರವನ್ನು ಮೀರುವ ಶಕ್ತಿ ಇವನಿಗಿದೆ ಅಂತ ಸೂಚನೆ ಮಾಡಲಿಕ್ಕೆ ಹರಿವಂಶ ಕೇಶವ ಶಬ್ದ ಬಳಸಿದರೆ ಅದೇ ಕೇಶವ ಶಬ್ದವನ್ನು ಬಳಸಿ ಆಚಾರ್ಯರು ನಿರ್ಣಯವನ್ನು ಹೇಳ್ತಾರೆ ಅಂದರೆ ಎಷ್ಟು ಸೊಗಸಾಗಿ ಸ್ವರಸವಾಗಿ ಶ್ರೀಮದಾಚಾರ್ಯರು ನಮಗೆ ನಿರ್ಣಯವನ್ನು ತಿಳಿಸಿಕೊಡ್ತಾರೆ ಎನ್ನುವುದನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು. ಅಷ್ಟು ಪರಮಾತ್ಮ ಹೇಳಿ ಅವರಿಗೆ ಭರವಸೆ ಕೊಡ್ತಾನೆ, ನೀವೇನೂ ಚಿಂತೆ ಮಾಡಬೇಡಿ, ನಿಮ್ಮ ಆಶ್ರಮದಲ್ಲಿ ಶಾಸ್ತ್ರಗಳ ಪಾಠ ಪ್ರವಚನ ಮಾಡಿಕೊಂಡು ನಿಶ್ಚಿಂತವಾಗಿರಿ, ನಾನು ಅವರಿಬ್ಬರನ್ನು ನೋಡಿಕೊಳ್ತೇನೆ ಅಂತ ಪರಮಾತ್ಮ ಅವರಿಗೆ ಹೇಳಿದ್ದಾನೆ. ದುರ್ವಾಸರು ಕ್ಷಮಾ ಕೇಳ್ತಾರೆ. ನಾನೇನೋ ಸಿಟ್ಟಿನಿಂದ ಮಾತಾಡಿದೆ, ನೋಡಿದರೆ ಸ್ತೋತ್ರನೇ ಮಾಡಿದ್ದಾರೆ, ಆದರೂ ನೀನು ಯಾಕೆ ನನಗೆ ಗೊತ್ತಿಲ್ಲ ಅಂದಿಂತ ಜೋರಾಗಿ ಆಕ್ಷೇಪ ಮಾಡಿದೆನಲ್ಲ, ಅಷ್ಟು ಮಾಡಿದ್ದಕ್ಕೂ ನನ್ನಿಂದ ಅಪರಾಧ ಆಗಿದ್ದರೆ ಅಜ್ಞಾನಾದ್ ಅಥವಾ ಜ್ಞಾನಾದ್ ಯನ್ಮಯೋಕ್ತಂ ಕ್ಷಮಸ್ವತತ್ ತ್ವಮೇವ, ನೀನೇ ಸರ್ವಸಮರ್ಥ, ಕ್ಷಮೆ ಮಾಡು, ನನ್ನನ್ನು ಉದ್ಧಾರ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಪರಮಾತ್ಮ ಹೇಳ್ತಾನೆ, ನಾನು ಕ್ಷಮಾ ಮಾಡ್ತೇನೆ, ನೀವು ಕ್ಷಮೆ ಮಾಡಿ, ನಾನು ನಿಮ್ಮನ್ನು ಇಷ್ಟು ತಡ ಮಾಡಿ ರಕ್ಷಣೆ ಮಾಡ್ತಾ ಇದ್ದೇನೆ, ಬೇಗ ಬರಲಿಲ್ಲ ರಕ್ಷಣೆಗೆ ಅಂತ ನಾಟಕ ಮಾಡ್ತಾನೆ. ಮಾಡುವುದರ ಜೊತೆಗೆ ಎಲ್ಲರಿಗೂ ಒಂದು ತತ್ವವನ್ನು ತಿಳಿಸಿಕೊಡ್ತಾನೆ. ಕ್ಷಮಾ ಇದು ಬಹಳ ದೊಡ್ಡದು, ಅದರಲ್ಲಿಯೂ ಯತಿಗಳು ವಿಶೇಷವಾಗಿ ಕ್ಷಮಾ ಮಾಡಬೇಕು ಅಂತ. ಕ್ಷಂತವ್ಯಂ ಭವತಾ ವಿಪ್ರ ಕ್ಷಮಾಸಾರಾಹ ವಯಂ ಸದಾ ಸನ್ಯಾಸಿನಃ ಕ್ಷಮಾಸಾರಾಹ ಕ್ಷಮಾ ತೇಷಾಂ ಪರಂಬಲಂ. ಕ್ಷಮೆಯೇ ಅವರ ಬಲ. ಕ್ಷಮಾ ಇದು ಮೋಕ್ಷವನ್ನು ಕೊಡುತ್ತದೆ. ಶ್ರೇಷ್ಠವಾದ ತತ್ವಜ್ಞಾನ, ಧರ್ಮ, ಸತ್ಯ, ದಾನ, ಕೀರ್ತಿ, ಸ್ವರ್ಗ ಎಲ್ಲವೂ ಕ್ಷಮೆಯಲ್ಲಿ ಅಡಗಿದೆ. ಆದ್ದರಿಂದ ಕ್ಷಮಾ ನೀವು ಮಾಡಲೇಬೇಕು ಅಂತ ಹೇಳಿದ್ದಾನೆ. ನಾನೇನು ಕ್ಷಮಾ ಮಾಡೋದಪ್ಪ ಸ್ವಾಮಿ, ನೀನು ನಮ್ಮನ್ನು ಕ್ಷಮಿಸಬೇಕು ಅಂತ ದುರ್ವಾಸರು ಕೇಳಿಕೊಂಡಿದ್ದಾರೆ. ಸರಿ, ಹೊರಟು ಬನ್ನಿ ಅಂತ ಹೇಳಿದ ತತ್ಕ್ಷಣಕ್ಕೆ ಹೇಳ್ತಾನೆ, ಒಂದು ಕ್ಷಣ ನಿಲ್ಲಿ, ಭಾಳ ಕಷ್ಟಪಟ್ಟು ಅಷ್ಟು ದೂರದಿಂದ ಬಂದಿದ್ದೀರಿ, ಇಷ್ಟು ಯತಿಗಳು 5,000 ಯತಿಗಳು ಏಕಕಾಲಕ್ಕೆ ಮನೆಗೆ ಬಂದಿದ್ದೀರಿ, ಎಲ್ಲರ ಭಿಕ್ಷೆಯಾಗಬೇಕು ಅಂದ ಪರಮಾತ್ಮ. 5,000 ಯತಿಗಳಿಗೆ ಅತ್ಯಂತ ವೈಭವದಿಂದ ದ್ವಾರಕಾಪಟ್ಟಣದಲ್ಲಿ ಭಿಕ್ಷೆ ಮಾಡಿಸಿದ್ದಾನೆ. ಭೋಕ್ತವ್ಯ ಯತಯೋ ವಿಪ್ರಾಹ, ಎಲ್ಲರಿಗೂ ಯಥೇಚ್ಛವಾದ
ಭೋಜನವನ್ನು ಸ್ವತಃ ಪರಮಾತ್ಮನೇ ಅಲ್ಲಿದ್ದಾನೆ. ಮಹಾ ನೈವೇದ್ಯ, ಪ್ರತ್ಯಕ್ಷವಾಗಿ ಶ್ರೀಕೃಷ್ಣ ಪರಮಾತ್ಮ ನೈವೇದ್ಯವನ್ನು ಸ್ವೀಕಾರ ಮಾಡಿ ಅವರೆಲ್ಲರಿಗೆ ತನ್ನ ನೈವೇದ್ಯವನ್ನು ಕೊಟ್ಟಿದ್ದಾನೆ. ಚತುರ್ವಿಧಂ ತಥಾಹಾರಂ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಚೋಷ್ಯ ಎಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನು ಸ್ವೀಕಾರ ಮಾಡಿ ಎಲ್ಲರೂ ಸಂತುಷ್ಟರಾಗಿದ್ದಾರೆ. ಅವರಿಗೆಲ್ಲ ಕೌಪೀನಾದಿ ಬಟ್ಟೆಗಳೆಲ್ಲ ಹರಿದಿದ್ವಲ್ಲ, ಆ ಎಲ್ಲ ಬಟ್ಟೆಗಳನ್ನು ಹೊಸ ಬಟ್ಟೆಗಳನ್ನು ಕೊಟ್ಟಿದ್ದಾನೆ. ದೊಡ್ಡ ಥಾನ ತರಿಸಿ ತಾನೇ ಹರಿದು ಕೊಟ್ಟಿದ್ದಾನೆ ಕೃಷ್ಣ. ಛಿತ್ವಾ ಛಿತ್ವಾ ಚ ದೇವೇಶಃ ದುಕೂಲಾನಿ ಮೃದೂನಿ ಸಹ. ಅದು ಕೂಡ ಬೇಗ ಒಣಗಬೇಕು, ಭಾಳ ದಪ್ಪದ, ಯಾಕಂದರೆ ಅವತ್ತಿಂದ ಅವತ್ತೇ ಒಣಗಿಸಿ ಉಟ್ಕೊಳ್ಳೋರು ಇವರೆಲ್ಲ ದುರ್ವಾಸರು ಇತ್ಯಾದಿಗಳು ಯತಿಗಳು. ಹೀಗಾಗಿ ಇಂಥ ದಪ್ಪ ಇದ್ದರೆ ಬೇಗ ಒಣಗೋದಿಲ್ಲ ಅಂತ ಹೇಳಿ ಸೂಕ್ಷ್ಮಾನಿ ದುಕೂಲಾನಿ ಮೃದೂನಿ ಸಹ, ಮೃದುವಾಗಿರಬೇಕು, ಸೂಕ್ಷ್ಮವಾಗಿರಬೇಕು, ಬೇಗ ಒಣಗಬೇಕು ಅಂಥ ಹೊಸ ಬಟ್ಟೆಗಳನ್ನು ಕಾಷಾಯ ಬಣ್ಣ ಎದ್ದಿ ಆ ಪ್ರೀತಿ ಪರಮಾತ್ಮನಿಗೆ ರುದ್ರದೇವರ ಮೇಲೆ ದುರ್ವಾಸರ ಮೇಲೆ ತಾನೇ ಸ್ವತಃ ಹರಧರದು ಕೊಟ್ಟಿದ್ದಾನೆ ಎಲ್ಲರಿಗೆ. ಛಿತ್ವಾ ಛಿತ್ವಾ ಚ ದೇವೇಶಃ. ಮತ್ತು ಹರಧರದು ಹೊಲದೇ ಉಟ್ಕೊಳ್ಬೇಕು ಯತಿಗಳು ಅನ್ನೋದಕ್ಕಾಗಿಯೂ ಛಿತ್ವಾ ಛಿತ್ವಾ ಚ ದೇವೇಶಃ ದುಕೂಲಾನಿ ಮೃದೂನಿ ಸಹ. ಎಲ್ಲರಿಗೆ ವಸ್ತ್ರಗಳನ್ನು ಕೊಟ್ಟು ಪಾತ್ರೆಗಳನ್ನೂ ಹೊಸದಾಗಿ ಕೊಟ್ಟು, ಅದು ಹರಿವಂಶ ಬಂದಿಲ್ಲ, ಆದರೆ ಶ್ರೀಮದಾಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ತಿಳಿಸ್ತಾರೆ ವಸ್ತ್ರ ಮಾತ್ರ ಅಲ್ಲ ಪಾತ್ರೆಗಳನ್ನು ಕೊಟ್ಟ ಅಂತ. ಹರಿವಂಶದಲ್ಲಿ ಚ ಶಬ್ದ ಇದೆ. ದುಕೂಲಾನಿ ಚ ಎಂಬ ಶಬ್ದದಿಂದ ಪಾತ್ರೆಗಳನ್ನು ತೆಗೆದುಕೊಳ್ಳಬೇಕು. ಪಾತ್ರೆಗಳನ್ನು ಕೊಟ್ಟು ವಸ್ತ್ರಗಳನ್ನು ಕೊಟ್ಟು ಯಥೇಚ್ಛ ಭೋಜನವನ್ನು ಮಾಡಿಸಿ ಅವರೆಲ್ಲರಿಗೆ ಗೌರವವನ್ನು ಮಾಡಿ ಕೊಟ್ಟು ಕಳಿಸಿದ್ದಾನೆ ಪರಮಾತ್ಮ ಎಂಬ ತತ್ವವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ನರಸಿಂಹ 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 ವಿಠ್ಠಲ 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 ವಿಠ್ಠಲ. ಹರೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.